ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ ಅಂತ ಮನುಸ್ಮೃತಿಯ ಮಾತು. ಏನೂ ತಿಳಿಯದೇ ಇದ್ದವರಿಗಿಂತ ಪುಸ್ತಕ ಇದ್ದವರು ಒಳ್ಳೆಯವರು, ಮೇಲು ಕೋಶವಾನ್ ಪಂಡಿತ ಅಂತ. ನನ್ನ ಸ್ಥಿತಿ ಆ ಮಟ್ಟದ್ದು. ಪುಸ್ತಕಗಳಿಲ್ಲದೆ ಮಸ್ತಕಕ್ಕೆ ಯಾವ ಮುಂದುವರಿಯುವ ಕೆಲಸಕ್ಕೂ ಸಾಧ್ಯತೆ ಇಲ್ಲ. ಹಾಗಾಗಿ ಎಲ್ಲ ಅಂಗಡಿ ಹರಡಿಕೊಳ್ಳದೆ ವ್ಯಾಪಾರ ಇಲ್ಲ. ನಿನ್ನೆ ದಿವಸ ಅಸ್ಯವಾಮೀಯವನ್ನು ಗಮನಿಸ್ತಾ ಇದ್ವಿ. ಅಸ್ಯವಾಮೀಯ ಸೂಕ್ತಕ್ಕೆ ಅಲ್ಪಸ್ತವ ಅನ್ನುವ ಹೆಸರು ಕೂಡ ಇದೆ. ಇದು ಇಡೀ ಋಗ್ವೇದದಲ್ಲಿಯೇ ಅತ್ಯಂತ ಉದ್ದದ ಸೂಕ್ತ. 52 ಮಂತ್ರಗಳು ಇವೆ. ಆಮೇಲೆ ಪ್ರಾಯಶಃ ಬರ್ತಕ್ಕಂಥ ಸೂರ್ಯ ಸಾವಿತ್ರಿ ವಿವಾಹ ಸೂಕ್ತ ಸುಮಾರು 47 ಮಂತ್ರಗಳದು. ಅದಾದ ಮೇಲೆ ಅಶ್ವದ ಬಗೆಗಿನ ವರ್ಣನೆಯ ಒಂದು ಮಂತ್ರ ಸುಮಾರು 35 ಮಂತ್ರಗಳಷ್ಟಿರುವಂಥದ್ದು ಆ ಸೂಕ್ತ. ಹೀಗೆ ಇದು ಅತ್ಯಂತ ಉದ್ದವಾದದ್ದು. ಅದನ್ನು ಅಲ್ಪಸ್ತವ ಅಂತ ಕರೆಯೋದ್ರೊಳಗೆ ಎಂಥ ವಿಡಂಬನೆ ಅಂತ ಅನಿಸುತ್ತೆ. ಹಂಪೆಯ ಕಡಲೆಕಾಳು, ಸಾಸಿವೆ ಕಾಳು, ಗಣಪತಿಗಳು ಎಷ್ಟು ದೊಡ್ಡ ಆಕಾರದಲ್ಲಿವೆ, ಇವುಗಳಿಗೆ ಈ ಸಣ್ಣ ಸಣ್ಣ ಧಾನ್ಯಗಳ ಹೆಸರ ಅಂತ. ಇಡೀ ವೇದವಾಂಗ್ಮಯದಲ್ಲೇ ಅತ್ಯಂತ ವಿಸ್ತಾರವಾದ ಸೂಕ್ತ ಅಂದರೆ ಅಥರ್ವ ವೇದದಲ್ಲಿ ಬರುವಂಥ ಪೃಥ್ವಿ ಸೂಕ್ತ, 63 ಮಂತ್ರ. ಮತ್ತು ಕೆಲವೆಲ್ಲ ಒಂದೊಂದೇ ಮಂತ್ರ ಇರುವಂಥ, ಎರಡೆರಡೇ ಮಂತ್ರ ಇರುವಂಥ ಸೂಕ್ತಗಳು ಇವೆ. ಅವುಗಳಿಗೆ ಹೇಳ್ಬೋದಾಗಿತ್ತು ಅಲ್ಪಸ್ತವ ಅಂತ. ಇದಕ್ಕೆ ಏಕೆ ಅಂತಂದರೆ ಬಹಳ ಚೆನ್ನಾಗಿ ಭಾಷ್ಯಕಾರ ಹೇಳ್ತಾರೆ, ಇಲ್ಲಿ ದೇವತಾ ಸ್ತುತಿಗಿಂತ ತತ್ವ ವಿವೇಚನೆಯೇ ಹೆಚ್ಚಾಗಿ ಬಂದ ಕಾರಣ ಇದು ಸ್ತವ ಅಲ್ಪವಾಗಿದೆ, ಚಿಂತನೆ ಅನಲ್ಪವಾಗಿದೆ. ಆ ಕಾರಣದಿಂದಲೇ ಇದಕ್ಕೆ ಅಲ್ಪಸ್ತವ ಅನ್ನುವ ಹೆಸರು ಬಂತು ಅಂತಂತಾರೆ. ಮತ್ತು ಇನ್ನೊಂದು ಸ್ವಾರಸ್ಯ ಏನೆಂದರೆ, ಇದರ ದ್ರಷ್ಟಾರ ದೀರ್ಘತಮಸ್ ಅನ್ನುವ ಋಷಿ. ಆತ ಬೃಹಸ್ಪತಿಯ ಅಣ್ಣನ ಮಗ, ಉಚಥ್ಯ ಮಹರ್ಷಿಯ ಮಗ. ಹಾಗಾಗಿ ಅವನನ್ನು ಔಚಥ್ಯ ಅಂತ ಕರೀತಾರೆ. ಇವನ ತಾಯಿ ಮಮತಾ. ಆ ಕಾರಣದಿಂದಲೇ ಮಾಮತೇಯ ಅಂತ ಹೇಳಿಬಿಟ್ಟು. ಇವನು ಹುಟ್ಟುವಾಗಲೇ ಕಣ್ಣಿಲ್ಲದೆ ಹುಟ್ಟಿದ. ಆ ಕಾರಣವೇ ಇವನಿಗೆ ದೀರ್ಘತಮಸ್ಸಂತ, ಯಾವ ಬೆಳಕೂ ಇಲ್ಲದವನು ಅಂತ. ಇಂಥವನು ಇಷ್ಟು ದೊಡ್ಡ ಅದ್ಭುತವಾದ ಮಂತ್ರಗಳ ದ್ರಷ್ಟಾರನಾದ ಅನ್ನುವುದು ಅತಿಶಯವಾದ ಸ್ವಾರಸ್ಯ. ಇನ್ನೊಂದು ಸಾಂಕೇತಿಕವಾದ ಅರ್ಥವನ್ನು ಹೇಳ್ತಾರೆ. ಮಮತೆ, ಮಮತಾ ಅಂದರೆ ನನ್ನದು ಎಂಬ ಭಾವ. ಮಮ ಅಂದರೆ ನನ್ನದು ಅಂತ. ಮಮತಾ ಅಂದರೆ ನನ್ನದೆಂಬ ಭಾವ, ಮಮತ್ವಂ. ಆ ಮಮತ್ವ ಬಂದಾಗ, ಮಮತಾ ಬಂದಾಗ ಕುರುಡೇ ಆಗ್ತಾರೆ ಎಲ್ಲರೂ ಅಂತ. ಮಮತೆಯ ಸಂತಾನ ಕುರುಡಾಗಿರುತ್ತೆ, ಅದು ಕಣ್ಣು ತೆರೆದು ನೋಡುವಂತೆ ಇರುವುದಿಲ್ಲ ಅಂತ. ಹಾಗಿದ್ದು ಇವನು ಯಾವ ರೀತಿಯಾಗಿ ಜ್ಞಾನಿಯಾದ, ಅದು ಹೇಳುವುದು ಕಷ್ಟ. ಯಾರ್ಯಾರಿಗೆ ಎಲ್ಲೆಲ್ಲಿಯ ಸಂಸ್ಕಾರವೋ ಗೊತ್ತಿಲ್ಲ. ಆತ ವಾಮದೇವ ತಾಯಿಯ ಗರ್ಭದಲ್ಲಿದ್ದಾಗಲೇ ಬ್ರಹ್ಮಜ್ಞಾನಿಯಾದ ಅನ್ನುವ ಮಾತನ್ನು ಮೊನ್ನೆ ದಿವಸ ನಾನು ಹೇಳಿದೆ ವಾಗಾಂಬ್ರಹಣಿ ಸೂಕ್ತದ ವಿವರಣೆಯ ಸಂದರ್ಭದಲ್ಲಿ. ಹಾಗೆ ಇದನ್ನು ಕೂಡ ತೆಗೆದುಕೊಳ್ಳಬಹುದು. ಇರಲಿ, ನಿನ್ನೆ ದಿವಸ ಮೊದಲನೇ ಮಂತ್ರವನ್ನು ನೋಡಿದ್ವಿ. ಈಗ ಮುಂದಿನ ಮಂತ್ರಗಳ ಬಗ್ಗೆಯೇ ಚಿಂತನೆ ಮಾಡಬಹುದು. ಎಲ್ಲ ಮಂತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲದ ಕಾರಣ, ಇಷ್ಟವಿಲ್ಲದಿದ್ದರೂ ಕೂಡ ಕೆಲವೊಂದು ಅನಿವಾರ್ಯತೆಯಿಂದಾಗಿ ಚಿಕ್ಕ ಚಿಕ್ಕದಾದಂತಹ ಒಂದು ಕಾಲಾವಧಿಗೆ ಒಂದು 20 ಮಂತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಅನಿಸಿದೆ. 4ನೆಯ ಮಂತ್ರ ಇಲ್ಲಿ ಕೋದದರ್ಶ ಪ್ರಥಮಂ ಜಾಯಮಾನಂ ಅಂತಸ್ವಂತಂ ಯದಂತಸ್ಥಾಭಿವರ್ತಿ ಭೂಮ್ಯ ಅಸುರಸೃಗಾತ್ಮ ಕ್ವಸ್ವಿತ್ ಕೋ ವಿದ್ವಾಂಸಮುಪಗಾತ್ ಪ್ರಷ್ಟುಮೇವೇತತ್. ಇದು ಈ ಜಗತ್ತನ್ನು ಯಾರು ಮೊದಲು ಗುರುತಿಸಿದರು, ಯಾರು ಜಗದಂತರ್ಯಾಮಿಯನ್ನು ಅನ್ವೇಷಣೆ ಮಾಡಿಕೊಟ್ರು ಅನ್ನುವುದನ್ನು ಹೇಳೋಕ್ಕೆ ಹೊರಟಂಥದ್ದು. ಯತ್ ಅಂದರೆ ಯಾವ ಪ್ರಾಪಂಚಿಕ ವ್ಯವಹಾರದಿಂದ ಅಸ್ತ್ವಂತಂ ತಮ್ಮ ಒಳಗಿರುವಂತಹ ಶರೀರವನ್ನು ಪ್ರಪಂಚವನ್ನಾಗಿಯೇ ಮಾಡಿಕೊಂಡಿರುವಂಥ ಅಂತರ್ಯಾಮಿಯಾದ ಈಶ್ವರನನ್ನು ಯಾರು ಅನಸ್ಥಾ ಬಿಭರ್ತಿ ಮಾಯಾರೂಪದಿಂದ ತಾಳಿಕೊಂಡಿದೆಯೋ, ಅಂದರೆ ಜಗದ್ರೂಪವಾದಂಥ ಯಾವ ಪರಮಾತ್ಮನನ್ನು ಆಡಿಸುವಂಥ ಪರಾಪ್ರಕೃತಿಯಾಗಿ ಯಾವಳಿದ್ದಾಳೆ ಅನ್ನುವುದು ಇದರ ಅರ್ಥ ಅಂತ ಭಾಷ್ಯಕಾರ ಹೇಳ್ತಾರೆ. ಅಂದರೆ ಪುರುಷನನ್ನು ಪ್ರಕೃತಿ ಹೇಗೆ ನಿಯೋಜನೆ ಮಾಡುತ್ತೆ ಅನ್ನುವಂಥದ್ದು. ಯಾವ ಪ್ರಾಪಂಚಿಕ ವ್ಯವಹಾರ ಕಾರಣದಿಂದ ಜಗತ್ತನ್ನು ಶರೀರ ಮಾಡಿಕೊಂಡಿರುವ ಈಶ್ವರನನ್ನು ಶರೀರವಿಲ್ಲದ ಮಾಯೆ
ನಡೆಸ್ತಾ ಇದೆಯಲ್ಲ ಅದು ಎಂಥದ್ದು? ಆ ರೀತಿಯಾದ ಪ್ರಥಮಂ ಜಾಯಮಾನಂ ಅಂದರೆ ಮೊದಲು ವಿಶ್ವದ ಸೃಷ್ಟಿಗೆ ಮೊದಲೇ ಹುಟ್ಟಿರತಕ್ಕಂಥ ಪರಮಾತ್ಮನನ್ನು ಕೋದದರ್ಶ, ಯಾರು ತಾನೇ ಮೊದಲು ನೋಡಿದ್ರು. ಆಮೇಲೆ ಆತನನ್ನು ಅಸುಹು ಅಸೃಕ್ ಪ್ರಾಣದಿಂದ, ಸೂಕ್ಷ್ಮ ಶರೀರದಿಂದ, ಸ್ಥೂಲ ಶರೀರದಿಂದ, ಅಸೃಕ್ ಅಂತಂದರೆ ರಕ್ತ ಮಾಂಸಾದಿಗಳು ಅಂತ, ಆ ಸ್ಥೂಲ ಶರೀರದಿಂದ ಭೂಮ್ಯಾ ಆತ್ಮ ಕ್ವಸ್ವಿತ್ ಈ ಪೃಥ್ವಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲಿ ಯಾರು ತಂದಿಟ್ಟರು, ಎಲ್ಲಿ ಅದರ ನೆಲೆಯಾಗಿದೆ ಅಂದರೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವ 3 ಶರೀರಗಳಿವೆಯಲ್ಲ, ಅದನ್ನು ನಮ್ಮ ಆತ್ಮ, ಮನೋಬುದ್ಧಿ ಮೊದಲಾದ ಅಂತರಿಂದ್ರಿಯಗಳು, ಆಮೇಲೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳ ಸ್ಥೂಲ ಶರೀರ ಅಂತ ಹೀಗೆ ಕಾರಣ, ಸೂಕ್ಷ್ಮ, ಸ್ಥೂಲ ಶರೀರ ಅಂತ ಹೇಳ್ತೀವಿ. ಇವುಗಳನ್ನೆಲ್ಲ ಯಾರು ಇಲ್ಲಿ ತಂದಿಟ್ಟವರು? ಏತತ್ ಪ್ರಷ್ಟುಂ ಕಹ ವಿದ್ವಾಂಸಂ ಉಪಗಾತ್. ಇದನ್ನು ಕೇಳೋದಕ್ಕೆ ಯಾವ ವಿದ್ವಾಂಸನ ಹತ್ತಿರಕ್ಕೆ ಹೋಗಬೇಕು? ಯಾರು ತಾನೇ ಇದನ್ನು ಹೇಳಿ ಯಾರು ಅಂತ. ಅಂದರೆ ಜಗತ್ತು ಪರಮಾತ್ಮನೇ, ಈ ಜಗತ್ತೆಲ್ಲ ಈಶಾವಾಸ್ಯವೇ, ಜಗತ್ತು ಪರಮಾತ್ಮನ ಶರೀರವೇ, ಜಗತ್ತು ನಾಮರೂಪಾತ್ಮಕವಾಗಿ ಆತನ ಶರೀರವಾಗಿದೆ, ನೋಡುವುದಕ್ಕೆ ಜಡ, ಅದರ ಒಳಗೆ ಚೈತನ್ಯ. ಅದೆಲ್ಲವನ್ನು ಈಶ್ವರ ಸರ್ವಭೂತಾನಿ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ ಅದನ್ನು ಆಡಿಸುವಿಕೆ ಮಾಯೆ. ಮಾಯೆಗೆ ಶರೀರವಿಲ್ಲ, ಆದರೆ ಈಶ್ವರ ಜಗತ್ತನ್ನೇ ಲೀಲಾಮಾತ್ರನಾಗಿ ಶರೀರ ಮಾಡಿಕೊಂಡಿದ್ದಾನೆ. ನಾವು ಇಲ್ಲಿ ಬಂದಿದ್ದೀವಿ ರಕ್ತ ಮಾಂಸಾದಿ ಸ್ಥೂಲ ಶರೀರಗಳನ್ನು, ಮನೋಬುದ್ಧಿ ಚಿತ್ತಾದಿ ಸೂಕ್ಷ್ಮ ಶರೀರವನ್ನು ಮತ್ತು ಆತ್ಮ ಅನ್ನುವಂತಹ ಕಾರಣ ಶರೀರವನ್ನು ತಳೆದುಕೊಂಡು ಬಂದಿದ್ದೀವಿ. ಇದೆಲ್ಲ ಎಲ್ಲಿಂದ ಬಂತು, ಎಲ್ಲಿದೆ, ಹೇಗಿದೆ ಅನ್ನುವುದನ್ನು ಯಾವ ವಿದ್ವಾಂಸ ನಮಗೆ ಹೇಳಬಲ್ಲ ಅಂತ. ಜಗತ್ತಿನ ಎಲ್ಲ ಕಾಲದವರ ಪ್ರಶ್ನೆಯನ್ನೇ ಇಲ್ಲಿ ಋಷಿ ಕವಿ ಹೇಳ್ತಾ ಇರುವಂಥದ್ದು ಕಾಣಿಸುತ್ತೆ. ಆಮೇಲೆ ನಾನು ಪೆದ್ದ ಆದರೂ ಕೇಳ್ತೀನಿ ಅನ್ನುವಂಥದ್ದು. ಧೀರ ಅನ್ನುವ ಪ್ರಸಿದ್ಧವಾದ ವಿದ್ವಾಂಸ, ವಿವೇಕಿ, ಜ್ಞಾನಿ ಅನ್ನುವ ಶಬ್ದಕ್ಕೆ ವಿರೋಧ ಶಬ್ದ ವೇದವಾಂಗ್ಮಯದಲ್ಲಿ ಪಾಕ ಅಂತ ಹೇಳ್ಬಿಟ್ಟು. ಪಾಕ ಅಂತಂದರೆ ಸರಿಯಾಗಿಲ್ಲದೆ ಇರತಕ್ಕಂಥವನು ಅಂತ. ವಸ್ತುತಃ ಲೌಕಿಕ ಸಂಸ್ಕೃತದಲ್ಲಿ ಪಾಕ ಅಂತಂದರೆ ಚೆನ್ನಾಗಿ ಹದವಾದದ್ದು ಅಂತ. ವೈದಿಕ ಸಂಸ್ಕೃತದಲ್ಲಿ ಅದು ಹೇಗೋ ವಿರೋಧ. ಪಾಕ ಅಂತಂದರೆ ಅಜ್ಞಾನಿ, ಆಸ್ಥೆ ಇದ್ದರೂ ಶಕ್ತಿ ಇಲ್ಲ ಅಂತ. ಆಸೆ ಇದೆ ಎಲ್ಲ ತಿಳ್ಕೊಳ್ಬೇಕು ಅಂತ, ಅರೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು. ಪಾಕ ಪೃಚ್ಛಾಮಿ ಮನಸ ವಿಜಾನನ್ ದೇವಾನಾಮೇನಾ ನಿಹಿತಾಪದಾನಿ ವತ್ಸೆ ಬಷ್ಕಯೋಧಿ ಸಪ್ತತಂತೂನಿ ತತ್ನಿರೇ ಕವಯವೋತವಾವು ಅಚಿಕಿತ್ವಾಂಚಿಕಿತುಶ್ಚ ದತ್ರ ಕವೀನ್ ಪೃಚ್ಛಾಮಿ ವಿದ್ಮನೇನ ವಿದ್ವಾನ್ ವಿಯಸ್ತಸ್ತಂಭ ಶಳಿಮಾ ರಜಾಂಸ್ಯಜಸ್ಯ ರೂಪೇ ಕಿಮಪಿ ಸ್ವಿದೇಕಂ. 5, 6 ಈ 2 ಮಂತ್ರಗಳನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಈ ಪರಮಾರ್ಥ ತತ್ವ ಯಾವುದಿದೆ ಅದು ದೇವಾನಾಮೇನಾ ನಿಹಿತಾ ಪದಾನಿ, ದೇವತೆಗಳಿಗೂ ಕೂಡ ಮೀರಿದಂಥದ್ದಾಗಿದೆ. ದೇವತೆಗಳು ನಿಹಿತಾ ಪದಾನಿ, ನಿಹಿತಾ ಪದಾನಿ ಇಲ್ಲಿ ಹೆಜ್ಜೆ ಇಡೋದಕ್ಕೆ ಆಗಿಲ್ಲ. ಅಂಥದ್ದನ್ನು ನಾನು ಪಾಕ ಪೆದ್ದ ಅಂತ ಶಕ್ತಿ ಇಲ್ಲ, ಆಸೆ ಇದ್ದರೂ ಕೂಡ ಪಕ್ವತೆ ಇಲ್ಲದ ಕಾರಣ ನಾನು ಪೃಚ್ಛಾಮಿ ಕೇಳ್ತಾ ಇದ್ದೀನಿ. ವತ್ಸೇ ಬಷ್ಕಯೇ ಕವಯ ಓತವೈ ಅಧಿಸಪ್ತತಂತೂನ್ ವಿತತ್ನಿರೇ. ಅಂದರೆ ಈ ಮೇಧಾವಿಗಳು ಬಷ್ಕಯೇ ಅಂತಂದರೆ ಆದಿತ್ಯನಲ್ಲಿ ಅಂತ, ಬಷ್ಕಯ ಅಂತಂದರೆ ಆದಿತ್ಯ ಸೂರ್ಯ ಅಂತ ಹೇಳ್ಬಿಟ್ಟು ಅರ್ಥ. ಆ ಒಬ್ಬ ಆದಿತ್ಯನಲ್ಲಿ ಕವಯ ಓತವೈ ವಿದ್ವಾಂಸರು ಓತಪ್ರೋತವಾಗಿರ್ತಕ್ಕಂಥ ಜಗತ್ತಿನ ಸಪ್ತತಂತುಗಳನ್ನು ವಿತತ್ನಿರೇ ಹರಡಿಬಿಟ್ಟಿದ್ದಾರೆ. ಅವೆಲ್ಲ ಯಾವುವು ಅಂತ. ಸೂರ್ಯನಲ್ಲಿ ಸಪ್ತತಂತುಗಳು ಇವೆ ಅಂತ, ಯಜ್ಞಕ್ಕೆ ಸಪ್ತತಂತು ಅಂತ ಕರೀತಾರೆ. ನಿನ್ನೆ ದಿವಸ ಕೂಡ ನಾನು ಹೇಳಿದ್ದೆ, ಮೊನ್ನೆಯೂ ಹೇಳಿದ್ದೆ, ಭಾರತೀಯ ಸಂಸ್ಕೃತಿ ಹೇಗೆ ಯಜ್ಞರೂಪಿಯಾದದ್ದು ಅಂತ. ಯಾಕೆ ಆ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಜ್ಞ ಅಂದರೆ ಬರೀ ಬೆಂಕಿನಲ್ಲಿ ತುಪ್ಪ ಹಾಕಿಬಿಟ್ಟು ಹೊಗೆ ಎಬ್ಬಿಸೋದು ಅನ್ನುವ ಒಂದು ಸೀಮಿತವಾದ ಅರ್ಥ ಮಾತ್ರವಲ್ಲ, ವ್ಯಾಪಕವಾದ ಅರ್ಥ ಉಂಟು. ಒಬ್ಬ ಯಜ್ಞ ಮಾಡಬೇಕಾದ್ರೆ ಹೇಗಿರಬೇಕು, ಅವನಿಗೆ ಬದುಕಿನ ಶಿಸ್ತು ಹೇಗಿರಬೇಕು ಅನ್ನೋದೆಲ್ಲ ಬರುತ್ತೆ ನೋಡಿ.
ಆಪಸ್ತಂಭ ಸೂತ್ರದಲ್ಲಿ ಬರುತ್ತೆ, ಒಬ್ಬ ಯಜಮಾನ ಅಂದರೆ ಯಜ್ಞ ಮಾಡುವವನಾಗಬೇಕು ಅಂತಂದರೆ ಮೊದಲು ಅವನು ಯಾರ ಹತ್ರನಾದರೂ ಜಗಳ ಆಡಿದರೆ ಆ ಜಗಳಗಳನ್ನೆಲ್ಲ ಸೆಟ್ಲ್ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಯಾರ ಜೊತೆಗೆ ಅವನು ತಕರಾರು ಮಾಡಿಕೊಂಡಿದ್ದರೆ ಅವರನ್ನು ಹೋಗಿ ನಾನು ನಿಮ್ಮ ಜೊತೆ ಮಾಡಿದ ತಗಾದೆಯನ್ನು ದಯಮಾಡಿ ಈಗ ಮರೆಯೋಣ ಅಂತ, ಸುಮ್ಮನೆ ಮರೆಯೋದಲ್ಲ, ಅದಕ್ಕೆ ಏನಾದರೂ ಪರಿಹಾರಗಳಿದ್ದರೆ ಅದನ್ನು ವ್ಯವಸ್ಥೆ ಮಾಡಿ ಮೊದಲು ಅವೈರವನ್ನು ಸ್ನೇಹವನ್ನು ಲೋಕದಲ್ಲಿ ಸ್ಥಾಪನೆ ಮಾಡಿಕೊಂಡ ಮೇಲೆ ದೇವತೆಗಳ ಜೊತೆಗೆ ಸ್ನೇಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಇಲ್ಲದೇ ದೇವತೆಗಳು ಬರೋದಿಲ್ಲ ಅಂತ. ಹಾಗಾಗಿ ಮೊದಲು ಅವನು ಯಜ್ಞದೀಕ್ಷಿತನಾಗುವ ಮುನ್ನ ಎಲ್ಲರ ಜೊತೆಗೆ ಸ್ನೇಹವನ್ನು ಮಾಡಿಕೊಳ್ಳಬೇಕು ಅಂತ. ಅದು ಶ್ರೌತ ಸೂತ್ರದಲ್ಲಿ ಬರುವಂಥದ್ದು, ಆಪಸ್ತಂಭ ಶ್ರೌತ ಸೂತ್ರದಲ್ಲಿ. ಅದಾದ ಮೇಲೆ ಯಾರಲ್ಲಿ ಆದರೂ ಸಾಲ ಮಾಡಿದರೆ ಅದನ್ನು ಪೂರ್ತಿ ತೀರಿಸಬೇಕು ಅಂತ ಇದೆ. ಈ ಪ್ಲಾಸ್ಟಿಕ್ ಮನಿ ಯುಗ ಯಾವುದಿದೆ, ಕ್ರೆಡಿಟ್ ಕಾರ್ಡ್ ಯುಗದಲ್ಲಿ ಒಬ್ಬನೂ ಯಜ್ಞ ಅನ್ನೋ ಹೆಸರೇ ಎತ್ತೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ. ಎಲ್ಲರೂ 100 ಇದ್ದರೆ ಶೂಲ, 1000 ಇದ್ದರೆ ಸಾಲ, 1,00,000 ಇದ್ದರೆ ಲೋಲ ಅಂತ ಒಂದು ಗಾದೆ ಇದೆ. ಅಲ್ಪ ಸ್ವಲ್ಪ ಇದ್ದರೆ ಅದೊಂದು ಶೂಲವಾಗಿ ಚುಚ್ಚುತ್ತಾ ಇರುತ್ತೆ, ತುಂಬ ದೊಡ್ಡದಿದ್ರೆ ಲೋಲ, ಏನೂ ಪರವಾಗಿಲ್ಲ ಅಂತ ಲೀಲಾಜಾಲವಾಗಿರ್ತಾರೆ ಅಂತ. ಹಾಗಿರಬಾರದು ಅಂತ. ಒಂದು ಪಕ್ಷ ತೀರಿಸೋಕ್ಕೆ ಆಗಲಿಲ್ಲ, ಯಜ್ಞ ಮಾಡಬೇಕಾಗಿದೆ ಅಂದರೆ ಸಾಲಿಗ ಯಾವನಿದ್ದಾನೆ ಅವನನ್ನು ಉತ್ತಮರಣ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ತಗೊಂಡವನು ಅಧಮರಣ, ಋಣವನ್ನು ಕೆಳಗೆ ಕೈ ಮಾಡಿ ತಗೊಂಡಂಥವನು ಅಧಮರಣ, ಅವನು ಮೇಲೆ ಕೈ ಮಾಡಿ ಕೊಟ್ಟಂಥವನು ಉತ್ತಮರಣ. ಆ ಉತ್ತಮರಣನ ಬಳಿ ನೀನು ಸದ್ಯಕ್ಕೆ ಸಾಲ ತೀರಿಸದೇ ಇದ್ದರೂ ತೊಂದರೆ ಇಲ್ಲ, ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ, ಯಜ್ಞ ಮಾಡು, ನನಗೆ ಈಗ ಸದ್ಯಕ್ಕೆ ಹಣದ ಅವಶ್ಯಕತೆ ಇಲ್ಲ ಅನ್ನುವುದನ್ನು ಉದ್ಘೋಷಣ ಮಾಡಿಸಬೇಕು ಅಂತ. ಅಂದರೆ ಅವನು ಪೂರ್ಣ ಮನಸ್ಸಿನಿಂದ ಹೇಳಬೇಕು ಅನ್ನುವ ಮಾತು ಕೂಡ ಬರುತ್ತೆ. ಇದು ಕಂಡಾಗ ನಮಗೆ ಗೊತ್ತಾಗುತ್ತೆ ಯಜ್ಞ ದೃಷ್ಟಿ ಅಂದರೆ ನಮ್ಮ ಪರಂಪರೆ ಯಾಕೆ ಅಷ್ಟು ದೊಡ್ಡದಾಗಿ, ಯಾಕಷ್ಟು ಮಹನೀಯವಾಗಿ ಕಾಣಿತು ಅಂತ. ಇವುಗಳು ಯಾವುದರ ಅರಿವೂ ಇಲ್ಲದೆ ಕೆಲವರು ಬೇಜಾರು ಮಾಡ್ಕೊಳ್ಬಹುದು. ನಾನು ಅರವಿಂದರನ್ನಾಗಲಿ ಕಪಾಲಶಾಸ್ತ್ರಿಗಳನ್ನಾಗಲಿ, ಕೆಲವೊಮ್ಮೆ ಕಪಾಲಶಾಸ್ತ್ರಿಗಳು ಮಹಾವಿದ್ವಾಂಸರು, ಅವರು ಋಗ್ವೇದದ ಬಗ್ಗೆ ಸಿದ್ಧಾಂಜನ ಅನ್ನುವಂಥ ಒಂದು ಮಂಡಲಕ್ಕಾಗುವಷ್ಟು ಮಂತ್ರಗಳಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ. ಈ ಅಲ್ಪಸ್ತವಾದಿಕೆಗಳಿಗೆಲ್ಲ ಬರೆದಿದ್ದಾರೆ, ಸಾಯಣಾದಿಗಳನ್ನು ಓದಿದವರು. ಅವರು ಒಳ್ಳೆಯ ವಿದ್ವಾಂಸರು, ವಾಸಿಷ್ಠ ಗಣಪತಿ ಮುನಿಗಳ ಶಿಷ್ಯರು. ಆದರೂ ಅವರು ಶ್ರೀವಿದ್ಯಾದಿ ಮಂತ್ರೋಪಾಸಕರು. ಈ ಅಗ್ನಿಮುಖವಾದ ಯಜ್ಞವನ್ನು ವಿರೋಧ ಮಾಡ್ತಾರೆ. ನಾನು ಹೇಳೋದು, ಉಪಾಸನೆ ಆರಾಧನೆ ಎಲ್ಲ ರೀತಿಯದು ಸರಿಯಲ್ವೇ? ದೇವಾಲಯವಾಗಲಿ, ಅಗ್ನಿಮುಖವಾಗಲಿ, ಧ್ಯಾನವಾಗಲಿ, ಭಜನೆಯಾಗಲಿ, ಯಾವುದು ಕೂಡ ನಮ್ಮ ಹಳ್ಳಿಗರು ಮಾರಮ್ಮ, ಅಣ್ಣಮ್ಮ, ಮಸಣಿ ಅಂತ ಮಾಡುವ ಪೂಜೆಯಿಂದ ಮೊದಲುಗೊಂಡು ಶ್ರೋತ್ರಿಯರು ಅಂತ ಮಾಡುವಂಥ ಅಗ್ನಿಮುಖದ ಪೂಜೆಯವರೆಗೆ ಎಲ್ಲದರ ಮೂಲಧಾತು ಒಂದೇ ಅಲ್ವ? ಅದರೊಳಗೆ ಯಾವ ರೀತಿಯಾದ ವ್ಯತ್ಯಾಸವೂ ಇಲ್ಲ ತಾನೆ. ನನಗೊಮ್ಮೆ ಭೈರಪ್ಪನವರು ಒಂದು ಮಾತು ಹೇಳಿದರು. ಅವರ ಬಳಿಗೆ ಕೆಲವರು ಬಂದು, ಈಗ ದಲಿತರಂತ ತಮ್ಮನ್ನು ಕರ್ಕೊಳ್ಳುವಂಥ ವರ್ಗ, ನಾವು ಈ ಬ್ರಾಹ್ಮಣರ ದೇವಸ್ಥಾನ, ಪೂಜೆ, ಮಠ ಇವುಗಳನ್ನು ಧಿಕ್ಕರಿಸಬೇಕು ಅಂತಿದ್ದೀವಿ, ಅದಕ್ಕೆ ನಮ್ಮ ಮಾರಮ್ಮ, ಮಸಣಿ, ತುಗ್ಗಮ್ಮ ಈ ಥರದ ದೇವತೆಗಳನ್ನು ನಾವು ಮತ್ತೆ ಗ್ರಾಮ ದೇವತೆಗಳನ್ನು ಪೂಜೆ ಮಾಡಬೇಕು ಅಂತಿದ್ದೀವಿ ಅಂತ. ಇವರು ತುಂಬ ಸಂತೋಷ, ಬಹಳ ಒಳ್ಳೆಯದು, ಎಲ್ಲ ಕಡೆಯಿಂದಲೂ ಆಗಬೇಕಾದದ್ದು, ಎಲ್ಲ ಸ್ತರದ ದೇವತೆಗಳು ಎಲ್ಲ ರೀತಿಯಲ್ಲೂ ಅದು ಮೇಲು ಕೀಳು ಅಂತಿಲ್ಲ, ಅದೆಲ್ಲ ನಡೆಯಲೇಬೇಕಾದ್ದು, ಒಳ್ಳೆಯದು ಅಂತ ಹೇಳಿ ಆಮೇಲೆ ಅಂದ್ರಂತೆ, ನೋಡಿ ನೀವು ಇದನ್ನು ಮುಂದುವರೆಸಿ, ಆದರೆ ಈಗ ಬ್ರಾಹ್ಮಣ ದೇವತೆಗಳು ಅಂತ ಅಂದುಕೊಂಡು ಬಿಟ್ಟಿದ್ರೂ ನೀವು ಸರಸ್ವತಿಯನ್ನು, ಲಕ್ಷ್ಮಿಯನ್ನು, ಪರಾಪ್ರಕೃತಿ ಅಂತ ಅನ್ನುವಂಥ ತತ್ವವನ್ನು ನಿರಾಕರಣೆ ಮಾಡಿದರೆ ನಿಮಗೆ ಲಾಭ ಕಡಿಮೆ ಅಂತ. ಯಾಕೆಂದರೆ ಈಗ ಮಾತೃತ್ವ ಅನ್ನುವುದರ ಸಂಕೇತವಾಗ ಇರುವಂಥ ಮಾತೃದೇವತಾ ಪೂಜೆ, ಮದರ್ ಗಾಡೆಸ್ ವರ್ಷಿಪ್ ಅಂತೇನಿದೆ, ಅದರ ಫಿಲಾಸಫಿ ಏನು, ಅದರ ಅಂಡರ್ಲೈಯಿಂಗ್ ಸ್ಪಿರಿಚುಯಾಲಿಟಿ ಏನು, ಮೂಲಭೂತವಾದಂಥ ದರ್ಶನ ಏನು, ತತ್ವ ಏನು ಅಂತಂದರೆ ಅನಿವಾರ್ಯವಾಗಿ ವೇದೋಪನಿಷತ್ತುಗಳಿಗೆ ಬರಬೇಕಾಗುತ್ತೆ, ಸಾಂಖ್ಯ ವೇದಾಂತಾದಿ ದರ್ಶನಗಳನ್ನು ನೋಡಬೇಕಾಗತ್ತೆ. ಇದನ್ನು ಬರೀ ಬ್ರಾಹ್ಮಣರ ಸೊತ್ತು ಅಂತ ಅಂದ್ಕೊಂಡು ತಿರಸ್ಕಾರ ಮಾಡಿದ್ರೆ ನಿಮ್ಗೆ ನಷ್ಟವಾಗುತ್ತೆ ಅಂತಂದ್ರಂತೆ. ಅವರಿಗೆ ಅಷ್ಟು ಇಷ್ಟವಾಗಲಿಲ್ಲ, ಹೋದರು ಅನ್ನುವ ಮಾತನ್ನು ಹೇಳಿದರು. ಅಂದರೆ ಎಲ್ಲದರೊಳಗೂ ಇರುವಂಥದ್ದು ಒಂದೇ ತತ್ವ, ಅದು ಆಯಾ ದೇಶ ಕಾಲಗಳಿಗೆ ಅವಶ್ಯಕತೆಗಳಿಗೆ ತಕ್ಕಂತೆ ಬೇರೆ ಬೇರೆ ರೂಪ ಪಡೆಯುತ್ತೆ. ಆನಂದ ಕುಮಾರಸ್ವಾಮಿಯವರು ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ರೂಮಿ ಕಂಡದ್ದಾಗಲಿ, ಅಗಸ್ಟಿನ್ ಕಂಡದ್ದಾಗಲಿ, ಜೀಸಸ್ ಕಂಡದ್ದಾಗಲಿ, ಅಥವಾ ಜರತುಷ್ಟ್ರ ಕಂಡದ್ದಾಗಲಿ ಒಂದೇ ತತ್ವ. ಅದನ್ನೇ ಭಾರತದಲ್ಲಿ ಋಷಿಗಳ ಕಂಡದ್ದು. ಆದರೆ ಭಾರತದಲ್ಲಿ ಇದು ಎಲ್ಲ ಸ್ತರಗಳ ಜೀವನ ಧರ್ಮವಾಯಿತು. ಮಿಕ್ಕ ಕಡೆ ಅದು ಎಲ್ಲಿಯೋ ಕೆಲವರದ್ದು ಸ್ಮಾಲ್ ಪಾಕೆಟ್ಸ್ ಅಂತೀವಲ್ಲ, ಎಲ್ಲಿಯೋ ಮೈನಾರಿಟಿಯಲ್ಲಿ ಉಳಿಯಿತು. ಈ ಒಂದು ಅಧ್ಯಾತ್ಮ ಸಂಸ್ಕೃತಿ
ಭಾರತದ ಜೀವನಾಡಿ ಆಯಿತು, ಎಲ್ಲ ಕಡೆಯಲ್ಲಿ ವ್ಯಾಪಿಸ್ತು ಅನ್ನುವ ಮಾತನ್ನು ಬರೀತಾರೆ. ಇದನ್ನು ಅವರು ಬಾಸ್ಟನ್ ಲೆಕ್ಚರ್ ಅಂತ ಅವರು ಒಂದು ಬಾಸ್ಟನ್ನಲ್ಲಿ ಅವರಿಗೆ ದೊಡ್ಡ ಗೌರವ ಸತ್ಕಾರ ಮಾಡಿದಾಗ ಆ ಭೋಜನಕೂಟದಲ್ಲಿ ಹೇಳಿದ ಭಾಷಣದ ಮಾತುಗಳು. ಅಂದರೆ ನಮಗೆ ತಿಳಿಯುತ್ತೆ, ಒಂದನ್ನು ತಳಮುಟ್ಟಿ ನೋಡಬೇಕು ಅಂತಂದರೆ ತತ್ವ ಬೇಕಾಗುತ್ತೆ. ಇಲ್ಲಿ ಯಜ್ಞ ದೃಷ್ಟಿಯನ್ನು ಹೀಗೆ ಕಂಡಾಗ ಅಧಿಯಜ್ಞ, ಯಜ್ಞೀಯವಾದ ಅರ್ಥ ಸಾಯಣಾಚಾರ್ಯರು ಮಾಡಿರುವುದು ಅಂತ ಧಿಕ್ಕರಿಸುವುದರಿಂದ ನಷ್ಟ ನಮಗೆ ಆಗುತ್ತೆ ಎನ್ನುವುದರಿಂದಲೇ ನಾನು ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇರುವಂಥದ್ದು. ಮತ್ತು ಯಜ್ಞ ಅಂತನ್ನುವಾಗ ಈಗ ನೋಡಿದ್ರಲ್ಲ, ಒಂದು ಸಾಲದ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಗೊತ್ತಾಗುತ್ತೆ, ಒಬ್ಬನ ಜಗಳದ ಜೊತೆಗೆ ಇರುವಂತಹ ತೊಡಕು ಏನು ಅಂತ ಗೊತ್ತಾಗುತ್ತೆ. ಇದಲ್ಲವೇ ನಿಜವಾದ ಅಧ್ಯಾತ್ಮ. ನಿಜವಾದ ಅಧ್ಯಾತ್ಮ ಅಂದರೆ ದೇವರ ಮನೆ ಒಳಗೆ ಬಾಗಿಲು ಮುಚ್ಚಿಕೊಂಡಿದ್ದನು ದೊಡ್ಡ ಕಂಬಳಿಯನ್ನು ಧಾವಳಿಯನ್ನು ಹೊದ್ದುಕೊಂಡು ಜನಿವಾರವನ್ನು ಬ್ರಹ್ಮಗಂಟನ್ನು ಹಿಡ್ಕೊಂಡು ಮುಣುಮುಣು ಅಂತ ಜಪ ಮಾಡೋದಲ್ಲ. ಎಷ್ಟೋ ಜನ ಆ ಗಾಯತ್ರಿ ಯಾರಿಗೂ ಕಾಣಲೇಬಾರದು, ಅವರಿಗೆ ಮುಸುಗೊಳಗೆ ಬಂದುಬಿಟ್ಟಿದ್ದನು ಸಾಕ್ಷಾತ್ಕಾರ ಆಗ್ತಾಳೆ ಅಂತ ಅದು ಏನು ಮುಚ್ಚು ಮರೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಏನು ಸ್ಕ್ರೀನ್ ಕೊಡಬೇಕು ಗೊತ್ತಾಗೋದಿಲ್ಲ. ಎಲ್ಲಿಯೂ ಹೇಳಿಲ್ಲ ಆ ರೀತಿಯಾಗಿ. ನೇರವಾಗಿ ನೋಡಿಕೊಂಡು ಸೂರ್ಯನನ್ನು ಆರಾಧನೆ ಮಾಡಬೇಕು ಅಂತ ಇದೆಯೇ ಹೊರತುನುವೆ ಅಷ್ಟು ಮುಸುಗಿಟ್ಟು ಯಾರಿಗೂ ಕಾಣಿಸ್ದಂಗೆ ಮಡಿ ಮಾಡಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಅದು ಮೂರ್ಖತನದ ಪರಮಾವಧಿ. ಅದನ್ನು ಅಧ್ಯಾತ್ಮ ಅಂತ ಅಂದುಕೊಂಡು ಗುಟ್ಟಾದ ಸಾಧನೆ ಯಾರಿಗೂ ಗೊತ್ತಾಗದೇ ಇರುವಂಥದ್ದು. ಏನು ಪ್ರಯೋಜನ ಆ ಥರದ್ದು? ಲೋಕದಲ್ಲಿ ಅಪ್ಲಿಕೇಶನ್ಗೆ ಬರಬೇಕು. ನನಗೆ ನಿರ್ಣಾಯಕವಾದಂಥ ಒಂದು ವಿಷಯ ಏನನ್ಸುತ್ತೆ ಅಂದರೆ, ಒಬ್ಬನ ಅಧ್ಯಾತ್ಮ ಪಥದ ಯೋಗ್ಯತೆ ಅವನು ಆ ಮಾರ್ಗದ ಮೂಲಕ ಪಡೆದ ನೆಮ್ಮದಿ, ಮತ್ತು ಅವನ ನೆಮ್ಮದಿಯಿಂದ ತನ್ನಂತೆ ತಾನೇ ಲೋಕಕ್ಕೆ ಅವನ ಸುತ್ತಲಿನ ಜಗತ್ತಿಗೆ ಸಿಗುವಂಥ ನೆಮ್ಮದಿ. ಅದೇನೆ ಇವುಗಳೆರಡರಿಂದ ಅವನ ಅಧ್ಯಾತ್ಮ ವಿದ್ಯೆ ಪ್ರಮಾಣಿತವಾಗಬೇಕು, ಅವನ ಮಾರ್ಗ. ಹಾಗಲ್ಲದೆ ನನಗೆ ಬಹಳ ದೊಡ್ಡ ಸಿದ್ಧಿಯಾಗಿದೆ ಅಂದರೆ ಅದರಿಂದ ನನಗೇನು ಬಂತು ಲಾಭ ಅಂತ ಕೇಳಬೇಕಾಗತ್ತೆ. ಹಾಗಾಗಿ ನಿನ್ನನ್ನು ಕಂಡ ತಕ್ಷಣವೇ ನನಗೆ ನೆಮ್ಮದಿ ಸಿಕ್ಕಿದ್ರೆ, ನಿನ್ನ ಜೊತೆ ಮಾತನಾಡಿದ ತಕ್ಷಣವೇ ನನಗೆ ಸಂತೋಷ ಸಿಕ್ಕಿದ್ರೆ, ನಿನ್ನ ಜೊತೆ ವ್ಯವಹರಿಸಿದ ತಕ್ಷಣವೇ ನನಗೆ ಒಂದು ಉಲ್ಲಾಸ ಉಂಟಾದರೆ ಅದು ನಿನ್ನ ಮಾರ್ಗ. ನಿನ್ನ ಮಾರ್ಗ ಸಗಣಿಯದೇ ಆಗಿರಬಹುದು, ಶ್ರೀಗಂಧದ್ದೇ ಆಗಿರಬಹುದು, ನನಗೆ ನೆಮ್ಮದಿಯಾಯಿತು ಅಂತ. ಇದನ್ನು ನಾವು ಅಳತೆಗೋಲಾಗಿ ಇಟ್ಟುಕೊಂಡಾಗ ಗೊತ್ತಾಗುತ್ತೆ ಯಜ್ಞತಂತ್ರ ಇಷ್ಟು ಉದಾತ್ತ ಮನೋಹರವಾದದ್ದು, ಎಲ್ಲ ಸ್ತರಕ್ಕೂ ಕೂಡ ಅಷ್ಟು ಚೆನ್ನಾಗಿ ಅನ್ವಯವಾಗುವಂಥದ್ದು ಅಂತ. ಆ ಯಜ್ಞದಲ್ಲಿ ಋತ್ವಿಜರಾದರೂ ಅಷ್ಟೇ, ಅವರು ಮೊದಲಿಗೆ ಸ್ನೇಹಕ್ಕಾಗಿ ಒಂದು ಇಷ್ಟಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾನೂ ನಪ್ತರ ಅನ್ನುವಂಥ ಒಂದು ಇಷ್ಟಿಯನ್ನು ಮಾಡ್ತಾರೆ. ತಾನೂ ನಪ್ತರ ಅನ್ನುವ ಇಷ್ಟಿಯಲ್ಲಿ ನಾವು ಪರಸ್ಪರ ಕಚ್ಚಾಡುವುದಿಲ್ಲ ಅನ್ನುವಂಥ ಒಂದು ವ್ಯವಸ್ಥೆ. ಎಲ್ಲಿವರೆಗೂ ಅಂದರೆ ಅಧ್ವರ್ಯುಗಣದ ದಾರಿಯೇ ಅಧ್ವರ್ಯುಗಣಕ್ಕೆ ಬೇರೆ, ಹೋತ್ರಗಣದ ದಾರಿಯೇ ಹೋತ್ರಗಳಿಗೆ ಬೇರೆ, ಉದ್ಗಾತ್ರಗಳದ್ದೇ ಬೇರೆ, ಬ್ರಹ್ಮರದೇ ಬೇರೆ ಅಂತ ಅವರವರ ದಾರಿಯಲ್ಲೇ ಹೋಗ್ತಾ ಇರ್ತಾರೆ. ಯಾವ ತರಹ ಬೇರೆ ಬೇರೆ ವೈರ್ಗಳಲ್ಲಿ ಕರೆಂಟ್ ಪಾಸ್ ಆಗ್ತಾ ಮತ್ತೊಂದು ವೈರ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಲ್ವೋ, ಹಾಗೆ ಅವರವ್ರ ಕೆಲಸವನ್ನು ಸ್ವೇಸ್ವೇ ಕರ್ಮಣ್ಯ ಅಭಿರತಃ ಸಂಸಿದ್ಧಿಂ ಲಭತೆ ನರಹ ಅಂತ ಹೇಳ್ಬಿಟ್ಟಿದನುವೆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅನ್ನುವಂತೆ ಅವರವ್ರ ದಾರಿಯಲ್ಲಿ ಅವರು ನೋಡ್ಕೋತಾ ಇರ್ತಾರೆ. ಆಮೇಲೆ ಯಜ್ಞ ಮುಗಿದ ಮೇಲೆ ಸ್ನೇಹ ವಿಸರ್ಜನ ಅಂತ ಒಂದು ಉಂಟು. ಅದಕ್ಕೆ ದಧಿಪ್ರಾಶನ ಅಂತ ಮೊಸರನ್ನು ಕುಡಿದು ಸಾಂಕೇತಿಕವಾಗಿ ಒಬ್ಬರ ಕೈಯನ್ನು ಇನ್ನೊಬ್ಬರು ಮಿಲಾಯಿಸಿ ಜಗಳ ಆಡ್ದಂಗೆ ಮಾಡಿ ಯಜ್ಞ ಮುಗಿಯಿತು, ಇನ್ನು ಜಗಳ ಆಡಬಹುದು ಅಂತ ಮಾಡ್ತಾರೆ. ಅಂದರೆ ಆ ಯಜ್ಞವಾಗಿ ಬದುಕನ್ನೇ ತೆಗೆದುಕೊಂಡಾಗ ಯಾರ ಜೊತೆಗೂ ಜಗಳ ಆಡೋದಕ್ಕಾಗೋದಿಲ್ಲ ಅಂತ. ಇದೆಲ್ಲ ಕಂಡಾಗ ನಮಗೆ ಗೊತ್ತಾಗುತ್ತೆ ನಿಜವಾದ ಒಂದು ಯಜ್ಞವನ್ನು ಅನುಭವಿಸಬೇಕು, ನೋಡಬೇಕು, ಹೆಜ್ಜೆ ಹೆಜ್ಜೆಗೂ ಮೈಯೆಲ್ಲ ಕಣ್ಣಾಗಿ ಗಮನಿಸಬೇಕು. ಆಗ ನಮಗೆ ಅದರ ಸ್ವಾರಸ್ಯ ಗೊತ್ತಾಗುತ್ತೆ. ಈ ಹೊತ್ತು ವೇದಗಳ ಬಗ್ಗೆ ಬರೆಯೋರು, ಈ ಅಧಿಯಜ್ಞೀಯವಾದಂಥ ಅರ್ಥವನ್ನು ಮೂದಲಿಸುವವರು ಒಂದು ಯಜ್ಞದ ಇಟ್ಟಿಗೆಯನ್ನು ನೋಡಿರೋದಿಲ್ಲ. ಇನ್ನು ಏನಂತ ನೋಡ, ಅದು ದೊಡ್ಡ ದುರಹಂಕಾರದ ಪರಮಾವಧಿ. ಒಂದಷ್ಟು ಕರ್ಮಕಾಂಡದಲ್ಲಿ ತೊಳೆದಾಡಬೇಕು, ಆಗ ಸ್ವಾರಸ್ಯ ಗೊತ್ತಾಗುವಂಥದ್ದು ಅಲ್ವಾ. ಇರಲಿ, ಆ ಕಾರಣ ಈ ಜಗತ್ತನ್ನು ಸಪ್ತತಂತುವಾಗಿ ಹರಡಿ ಆದಿತ್ಯನ ತೇಜಸ್ಸನ್ನು ಹರಡಿದ್ದಾರೆ ಅಂತನ್ನುವಾಗ ಸಪ್ತತಂತು ಅಂದರೆ ಯಜ್ಞ ಅಂತ. ಏನು ಸಪ್ತತಂತು? ಆದಿತ್ಯನ ಸಪ್ತ ರಶ್ಮಿಗಳು ಅಂತ, ಆದಿತ್ಯನ ಸಪ್ತಾಶ್ವಗಳು ಅಂತ ಹೇಳ್ಬಿಟ್ಟು. ಅದು ಭೂತಲೋಕದಲ್ಲಿ ಫಿಸಿಕಲ್ ಲೆವೆಲಲ್ಲಿ 7 ಬಣ್ಣಗಳ ಆದಿತ್ಯನ ಕಿರಣ. ಆದರೆ ಈ ಅಧಿದೈವದಲ್ಲಿ ಆದಿತ್ಯನ 7 ಕುದುರೆಗಳು ಅಂತ. ಇನ್ನು ಅಧ್ಯಾತ್ಮದಲ್ಲಿ ನಮ್ಮ ಶರೀರದ ಸಪ್ತಧಾತುಗಳು ಅಂತ. ಸಪ್ತಧಾತುಗಳಾಗಿ ನಮ್ಮ ಅಸ್ತಿತ್ವ ಹರಡಿ ಹೋಗಿದೆ. ಹೀಗೆ ಹರಡಿ ಹೋಗಿರುವಂಥದ್ದು ಎಲ್ಲ ಸೇರಿ ಯಾವ ತರಹ ವರ್ತಿಸ್ತಾ ಇವೆ? ನಿರ್ಜೀವಿಯಾದ ಮನುಷ್ಯನಿಗೆ ಸಪ್ತಧಾತುಗಳು ಇವೆ, ಆದರೆ ಏನೂ ಕೆಲಸಕ್ಕೆ ಬರ್ತಾ ಇಲ್ಲ. ಸಜೀವಿಯಾದಂಥವನಿಗೆ
ಒಂದು ಧಾತು ಕಡಿಮೆ ಆದರೂ ಹೇಗೂ ಹೆಚ್ಚು ಕಡಿಮೆ ಮಾಡಿ ತೋರಿಸ್ಬೋದು. ಅನೇಮಿಕ್ ಆಗಿದ್ದರೆ ಬೇಕಾದ್ರೆ ಬ್ಲಡ್ ಇನ್ಫ್ಯೂಸ್ ಮಾಡಬಹುದು. ಮೂಳೆ ಮುರಿದೋಗಿದ್ದರೆ ಈಗ ಕಬ್ಬಿಣದ ಸಲಾಕಿಯನ್ನೇ ಇಡಬಹುದು. ಇನ್ನು ಪ್ಲಾಸ್ಟಿಕ್ಕು ಬಂದುಬಿಟ್ಟಿದೆ. ಹೀಗಿರುವಾಗ ಯಾವ ಚೈತನ್ಯದಿಂದಾಗಿ ಸಪ್ತ ತಂತುಗಳು ತಮ್ಮನ್ನು ತಾವು ತಾಳಿಸ್ತಾ ಇವೆ, ಬಾಳಿಸ್ತಾ ಇವೆ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. ಇದು ಈ ಮಂತ್ರದ ಒಂದು ಸ್ವಾರಸ್ಯ. ಆಮೇಲೆ ಮುಂದಿನ ಮಂತ್ರದಲ್ಲಿ ಅಚಿಕಿತ್ವಾತ್, ದೇವತಾ ತತ್ವ ಗೊತ್ತಿಲ್ಲದೆ ಇರತಕ್ಕಂಥ ನಾನು ಚಿಕಿತುಷಃ, ತತ್ವಾರ್ಥವನ್ನು ತಿಳಿಯಬೇಕು ಅಂತ ಬಯಕೆಯಿಂದ ಅದನ್ನು ತಿಳಿದಿರುವಂತಹ ಕವೀನ್, ವೇದದಲ್ಲಿ ಎಲ್ಲೆಲ್ಲಿಯೂ ಕವಿ ಅಂದರೆ ಜ್ಞಾನಿ ಎನ್ನುವ ಅರ್ಥದಲ್ಲಿಯೇ ಬಳಕೆ ಆಗಿರೋದು. ಕವಿರ್ಮನೀಷಿ ಪರಿಭೂಹು ಕವಯ ಕ್ರಾಂತದರ್ಶಿನಃ ಅನ್ನುವ ಮಾತು ಈಶಾವಾಸ್ಯದಲ್ಲಿ ಅದರ ಭಾಷ್ಯಗಳಲ್ಲಿ ಎಲ್ಲ ಬರುತ್ತೆ. ಅತ್ರ ವಿದ್ಮನೆ ಅಂದರೆ ತತ್ವಾರ್ಥಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಜ್ಞಾನವನ್ನು ಪಡೆಯೋದಕ್ಕಾಗಿ ಪೃಚ್ಛಾಮಿ ಕೇಳ್ತೀನಿ. ವಿದ್ವಾನ್ ನ ಅಂದರೆ ಪರೀಕ್ಷೆ ಮಾಡೋದಕ್ಕಾಗಿ ಕೇಳ್ತಾ ಇಲ್ಲ, ನಾನು ಪ್ರಾಮಾಣಿಕವಾದ ಜಿಜ್ಞಾಸಾ ಬುದ್ಧಿಯಿಂದ ಕೇಳ್ತಾ ಇದ್ದೇನೆ ಹೊರತುನುವೆ ಕುಹಕದಿಂದ ಕೇಳ್ತಾ ಇಲ್ಲ. ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ನಚಾನ್ಯಾಯೇನ ಪೃಚ್ಛತಃ ಜಾನನ್ನಪಿ ಮೇಧಾವಿ ಜಡವಲ್ಲೋಕ ಆಚರೇತ್ ಅನ್ನುವುದು ಮನುಸ್ಮೃತಿಯ ಮಾತು. ಯಾರೊಬ್ಬರನ್ನು ಅನ್ಲೆಸ್ ಸಾಟ್ ಒನ್ ಶುಡ್ ನಾಟ್ ಅಡ್ವೈಸ್, ಅನ್ಲೆಸ್ ಸಾಟ್ ಒನ್ ಶುಡ್ ನಾಟ್ ಅಡ್ವೈಸ್. ಕೇಳದೆ ಹೇಳಬಾರ್ದು, ಮತ್ತು ದುರ್ದೃಷ್ಟಿಯಿಂದ ಕೇಳಿದಾಗಲೂ ಹೇಳಬಾರ್ದು ಅಂತ. ಬಹಳ ದೊಡ್ಡ ವಿದ್ವಾಂಸರು ನವೀನಂ ವೆಂಕಟೇಶ ಶಾಸ್ತ್ರಿಗಳು ಅಂತ ಮೈಸೂರಿನಲ್ಲಿದ್ದರು. ದೊಡ್ಡವರು, ತುಂಬ ದೊಡ್ಡ ಪಂಡಿತರು. ಅವರಿಗೆ ನವೀನ ನ್ಯಾಯದಲ್ಲಿದ್ದಂಥ ವೈದುಷ್ಯದಿಂದಲೇ ನವೀನಂ ಅಂತ ಹೆಸರು ಬಂತು. ಅವರ ಬಳಿಗೆ ಒಬ್ಬ ರ್ಯಾಷನಲಿಸ್ಟ್ ಬಂದನಂತೆ. ಬಂದು ಅವರವಾಗ ಪಾಠ ಮಾಡ್ತಾ ಇದ್ದರು ಶಿಷ್ಯರಿಗೆ. ಈ ಗ್ರಹಗಳು ಮತ್ತು ರಾಹು ಕೇತು ಇವೆಲ್ಲ ಶುದ್ಧ ಸುಳ್ಳಲ್ವೇ ಎಂದಂತೆ. ಹೌದಪ್ಪ, ಖಂಡಿತವಾಗಿ ಸುಳ್ಳು, ಪರಮಾವಧಿ ಸುಳ್ಳು ಅಂತಂದ್ರಂತೆ. ಆಮೇಲೆ ಅಯ್ಯೋ ನೀವು ಇಲ್ಲ ನಿಜ ಅಂತೀರಾ ಅಂತ ಅಂದ್ಕೊಂಡಿದ್ದೆ ಅಂತ. ನೀನೇನು ಬಯಸಿದ್ಯೋ ಅದನ್ನು ನಾನು ಹೇಳಿದ್ನಲ್ಲಪ್ಪ, ಇನ್ನು ಹೋಗು, ನನ್ನ ಪಾಠಕ್ಕೆ ಹೊತ್ತಾಯಿತು ಅಂದ್ರಂತೆ. ಆಮೇಲೆ ಅವನು ಅವಾಕ್ಕಾಗಿ ಕೂತುಬಿಟ್ನಂತೆ. ಆಗ ಶಿಷ್ಯರು ಕೇಳಿದಂತೆ, ಯಾತಕ್ಕೆ ಹೀಗೆ ಮಾಡಿದ್ರಿ ಅಂದರೆ, ಇಲ್ಲ ಅದೆಲ್ಲ ನಿಜ ಅಂತಂದರೆ ತಕರಾರು ಮಾಡ್ತಾನೆ, ಅದರಿಂದ ಏನೂ ಪ್ರಯೋಜನ ಆಗುವಂಥದ್ದಲ್ಲ. ಅದಕ್ಕೆ ಬದಲಾಗಿ ಹೌದಯ್ಯ ತುಷ್ಯತು ದುರ್ಜನ ಅಂತ ಒಂದು ನ್ಯಾಯ. ಹಾಗಾಗಿ ನಿನಗೋಸ್ಕರವಾಗಿ ನಾನು ಹಾಕಿದ್ದೀನಿ ಪಿಂಡನ, ತಿನ್ನು ಅಂತ ಹೇಳ್ಬಿಟ್ಟಿದ್ರು. ಬೊಗಳೋ ನಾಯಿಗೆ ಒಂದು ಮೂಳೆನ ಹಾಕಿದ್ರೆ ಮುಗಿಯಿತಲ್ವ ಅಂತ. ಹಾಗೆ ಅಂತ ಟಿ.ಎಸ್. ವೆಂಕಣ್ಣಯ್ಯನವರು ಒಂದು ಕಡೆ ಅದೇ ರೀತಿ ಮಾಡ್ತಾರೆ. ಒಬ್ಬ ಏನೇನೋ ಮಾಡಿಕೊಂಡು ಎಂತೆಂಥದ್ದೋ ಮಾಡಿಕೊಂಡು ಬರ್ತಾನೆ, ಅವನಿಗೊಂದು 4 ಕಾಣಿ ಕೊಟ್ಟುಬಿಡ್ತಾರೆ, ಅವನು ಹೊರಟೋಗ್ತಾನೆ. ಅವರು ಇನ್ಯಾವುದೋ ಸಂಗೀತದ್ದೋ ಸಾಹಿತ್ಯದ್ದೋ ಸ್ವಾರಸ್ಯದಲ್ಲಿದ್ದಾಗ ಯಾಕೆ ಹಾಗೆ ಮಾಡಿದ್ರಿ ಅಂದರೆ, ನನ್ನ ನೆಮ್ಮದಿಗಾಗಿ 4 ಕಾಣಿಯ ಬೆಲೆಯನ್ನು ಕೊಟ್ಟು ಅವನನ್ನು ರವಾನೆ ಮಾಡಿದ್ದೀನಿ, ಪಡೆದಿದ್ದೀನಿ ಅಂತಂದ್ರಂತೆ. ಈ ರೀತಿಯಾದದ್ದು ಬೇಕಾಗತ್ತೆ. ಹಾಗಾಗಿ ನಚ ಅನ್ಯಾಯೇನ ಪೃಚ್ಛತಃ, ದುರ್ದೃಷ್ಟಿಯಿಂದ ಕೇಳಬಾರ್ದು, ಪ್ರಾಮಾಣಿಕವಾದ ಜಿಜ್ಞಾಸಾ ಬುದ್ಧಿಯಿಂದ ಕೇಳಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಕೆಲವರಿಗೆ ಅದು ಒಂದು ಪ್ರಕಾರವೇ ಆಗಿಬಿಟ್ಟಿದೆ. ಒಳ್ಳೆಯವರಿಗೂ ಕೂಡ ಕೆದಕಿದ್ರೆ ಬೇರೆಯವರು ಉತ್ತರ ಕೊಡ್ತಾರೆ ಅಂತ. ನನ್ನಂಥ ಸಾಮಾನ್ಯನ ಹತ್ತಿರಕ್ಕೂ ಕೆಲವರು ಬಂದು ಹಾಗೆ ಕೇಳುವುದುಂಟು. ನಾನು ಹೇಳ್ತೀನಿ, ಅಪ್ಪ ಇಂಥ ವಿಷಯದಲ್ಲಿ ಏನು ಅಂತ ನೀವು ನೇರಾಗಿ ಕೇಳಿದ್ರೇ ನಾನು ಹೇಳ್ತೀನಿ ಗೊತ್ತಿದ್ದಷ್ಟು. ನನ್ನ ಆಗಿಂದ ಹೀಗಿಂದ ಅಡ್ಡದಾರಿಯಿಂದ ಕುಂಕಿ ಕೆದಕಿ ಮಾಡಬೇಕಾಗಿಲ್ಲ. ನನಗೋ ವಾಚಾಲತ್ವ, ಯಾರು ಕೇಳಿದ್ರೂ ಕೂಡ ಸಾಕು ಸಾಕು ಅನ್ನೋಷ್ಟು ಮಾತಾಡುವಂಥ ಚಟ ಉಂಟು. ಇನ್ನು ನೀವು ಯಾತಕ್ಕೆ ನಾನು ಹೇಳೋದೇ ಹೋಗ್ಬಿಡ್ತೀನೋ ಏನೋ, ಯಾವ ವ್ಯಾಸಮಷ್ಟಿ ಮಾಡ್ಕೊಳ್ತೀನೋ ಅಂತ ಆ ಥರದ್ದು ಯಾವುದೂ ಇಲ್ಲ ಅಂತ. ಹಾಗಾಗಿ ದೀರ್ಘತಮಸ್ ಹೇಳ್ತಾನೆ, ನಾನು ಕೆಟ್ಟ ದೃಷ್ಟಿಯಿಂದ ಪರೀಕ್ಷೆ ಮಾಡೋದಕ್ಕೆ ಕೇಳ್ತಾ ಇಲ್ಲ. ಯಮಿಮಾಂ ಷಡ್ರಜಾಂಸಿ, ಈ 6 ಲೋಕ ಅಂದರೆ ಭೂಮಿಯನ್ನು ಬಿಟ್ಟು ಮೇಲೆ, ಭೂಹು ಬಿಟ್ಟು ಭುವಸ್ವ ಮಹಾಜನ ತಪಃ ಆ ಥರದ ಲೋಕಗಳು ಯಾವುದಿವೆ ಅವುಗಳಲ್ಲೆಲ್ಲನೂ ವಿಸ್ತಂಭ ಚೆನ್ನಾಗಿ ತಾಳ್ಕೊಂಡು ಯಾವನಿದ್ದಾನೆ, ಅಂಥ ಅಜಸ್ಯ ರೂಪೇ ಏಕಂ ಕಿಮಪಿ ಸ್ವಿತ್, ಅಜ ಹುಟ್ಟದೇ ಇದ್ದಂಥವನು ಯಾವನಿದ್ದಾನೆ ಅವನ ರೂಪದಲ್ಲಿ ಅದ್ವಿತೀಯವಾಗಿರುವಂಥ ಮೌಲ್ಯ ಶಾಶ್ವತವಾದಂಥದ್ದು ಏನು ತಾನೇ ಆಗಿದ್ದಿತ್ತು ಅಂತ. ಜೀವಸ್ವರೂಪಿಯಾಗಿ ನಾವಿದ್ದೀವಿ, ನಮ್ಮೊಳಗೆ ಒಂದು ಚೈತನ್ಯವಾಗಿ ಸಪ್ತ ತಂತುಗಳನ್ನು ಹಿಡಿದಿಟ್ಟಿದ್ದಾನೆ, ಸಪ್ತ ಧಾತುಗಳನ್ನು. ಆದಿತ್ಯನಲ್ಲಿ ಬೆಳಕಾಗಿ ಸಪ್ತ ರಶ್ಮಿಗಳನ್ನು ಹಿಡಿದಿಟ್ಟಿದ್ದಾನೆ, ಸಪ್ತ ಲೋಕಗಳನ್ನು ಹಿಡಿದಿಟ್ಟಿದ್ದಾನೆ. ಅವನ ನೆಲೆ ಯಾವುದು ಅದನ್ನು ದಯವಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು ತುಂಬ ಚೆನ್ನಾಗಿರುವ ಭಾವ ಇಲ್ಲಿ ಉಂಟು. ಆಮೇಲಿಂದ ನಾವು ಸೂರ್ಯನಿಗೆ ಬಹಳ ಅದ್ಭುತವಾಗಿ ಅನ್ವಯಿಸುವಂತಹ 11ನೆಯ
12ನೆಯ 13ನೆಯ ಮಂತ್ರಗಳನ್ನು ನಾವು ನೋಡ್ತೀವಿ. ದ್ವಾದಶಾರಂ ನಹಿತ ಜರಾಯ ವರ್ವರ್ತಿ ಚಕ್ರಂ ಪರಿದ್ಯಾಮೃತಸ್ಯ ಅಪುತ್ರ ಅಗ್ನೇ ಮಿಥುನಾಸೋ ಅತ್ರ ಸಪ್ತಶತಾನಿ ವಿಂಶತಿಶ್ಚತಸ್ತು ಪಂಚಪಾದಂ ಪಿತರಂ ದ್ವಾದಶಾಕೃತಿಂ ದಿವ ಆಹುಃ ಪರೇ ಅರ್ಧೇ ಪುರೀಷಿಣಂ ಅಥೇ ಮೇ ಅನ್ಯ ಉಪರೇ ವಿಚಕ್ಷಣಂ ಸಪ್ತಚಕ್ರೇ ಷಳರ ಆಹುರರ್ಪಿತಂ ಪಂಚಾರೇ ಚಕ್ರೇ ಪರಿವರ್ತಮಾನೆ ತಸ್ಮಿನ್ನಾತಸ್ತುರ್ಭುವನಾನಿ ವಿಶ್ವಾ ತಸ್ಯ ನಾಕ್ಷಸ್ತಪ್ಯತೆ ಭೂರಿಭಾರಃ ಸನಾದೇವನ ಶೀರ್ಯತೆ ಸನಾಭಿ. ಈ 3 ಮಂತ್ರಗಳಲ್ಲಿ ಆದಿತ್ಯನ ಸ್ವರೂಪ ಎಂಥದ್ದು ಅನ್ನೋದು ಬರುತ್ತೆ. ತುಂಬ ಚೆನ್ನಾಗಿದೆ. ಅವನು ದ್ವಾದಶಾರ 12 ಅರ ಸ್ಪೋಕ್ಸ್ ಇರುವಂತಹ 12 ಮಾಸಗಳ ಅನ್ನುವಂತಹ ಸಂಕೇತ ಇರುವಂಥ ಮಂಡಲಾತ್ಮಕವಾದ ಚಕ್ರನಾಗಿದ್ದಾನೆ. ಆ ಚಕ್ರ ಕ್ಷಯಿಸುವಂಥದ್ದೇ ಅಲ್ಲ, ನಹಿತ ಜರಾಯ ಕ್ಷಯಿಸುವಂಥದ್ದು ಅಲ್ಲ, ಅದು ಶಾಶ್ವತವಾಗಿರುತ್ತೆ. ವರ್ವರ್ತಿ ನಿರಂತರವಾಗಿ ಸುತ್ತಾ ಇರುತ್ತೆ. ಅಂಥದ್ದನ್ನು ಈ ಒಂದು ಆದಿತ್ಯನ ಈ ಚಕ್ರ ಯಾವುದಿದೆ, ಸಪ್ತಶತಾನಿ ವಿಂಶತಿಶ್ಚ ಪುತ್ರಾಹ ಆತಸ್ತು, ಅದನ್ನು 720 ಅಹೋರಾತ್ರಗಳು ಪುತ್ರರಂತೆ ಸೇರಿಕೊಂಡು ಅಂಟಿಕೊಂಡು ಬಳಸಿ ನಿಂತಿವೆ ಅಂತ. 720 ಅಂದರೆ ನೋಡಿ 360 ಸಾಮಾನ್ಯವಾಗಿ ನಮಗೆ ಲೆಕ್ಕಕ್ಕೆ ಸಿಗುವಂತಹ ಸಂವತ್ಸರದ ದಿವಸಗಳ ಸಂಖ್ಯೆ ಅಂದರೆ ಟೋಟಲ್ ಡೇ ಆ್ಯಂಡ್ ನೈಟ್ ಸೇರಿ 360. ಅದು ಡೇ ಅಂಡ್ ನೈಟ್ ಅಂತ ಸಪರೇಟ್ ಮಾಡಿಕೊಂಡ್ರೆ ಹಗಲು ರಾತ್ರಿ ಅಂತ ಆವಾಗ 720 ಆಗುತ್ತೆ. ಹೀಗಾಗಿ ಈ 12 ಅರಗಳು ಸ್ಪೋಕ್ಸ್ ಅಂದರೆ 12 ಮಾಸಗಳಲ್ಲಿ ಒಂದೊಂದರೊಳಗೂ 60-60ರಂತೆ ನಿಬದ್ಧವಾಗಿರುವಂಥದ್ದಾಗಿದೆ ಅಂತ ಕಾಲದ ಒಂದು ಸ್ವರೂಪ ಆದಿತ್ಯ ಅನ್ನುವುದನ್ನು ಅಲ್ಲಿ ತೋರ್ಪಡಿಸ್ತಾರೆ. ಈ ಕಾಲ ಎಲ್ಲಿಂದ ಆಯಿತು ಅನ್ನುವಂಥದ್ದು ಅವರ ಪ್ರಶ್ನೆ. ಕಾಲ ಏನೋ ನಮಗೆ ಈ ಸೂರ್ಯನ ಚಲನೆಯಿಂದ ಗೊತ್ತಾಗುತ್ತೆ. ಒಂದು ಪಕ್ಷ ಸೂರ್ಯ ಇಲ್ಲದೇ ಇದ್ದರೆ ಕಾಲ ನಮಗೆ ಹೇಗೆ ಗೊತ್ತಾಗ್ತಿತ್ತು? ಸ್ಪೇಸ್ ಅಂದರೆ ಬಾಹ್ಯಾಕಾಶದಲ್ಲಿ ನಿಂತರೆ ನಮಗೆ ಕಾಲದ ಅಳತೆ ಹೇಗೆ ಸಿಗ್ತಾ ಇತ್ತು? ಗೊತ್ತಾಗೋದಿಲ್ವಲ್ಲ. ಉದಯಾಸ್ತಗಳೇ ಇಲ್ಲವಲ್ಲ. ಭೂಮಿಯ ಮೇಲೆ ನಿಂತಾಗ ನಮಗೆ ಸೂರ್ಯೋದಯಾಸ್ತಗಳಿಂದಾಗಿ ಕಾಲ, ಅಂತರಿಕ್ಷದಲ್ಲಿ ನಿಂತಾಗ ನಮಗೆ ಗಡಿಯಾರದಿಂದ ಮಾತ್ರ ಕಾಲ ಗೊತ್ತಾಗಬೇಕು. ಗಡಿಯಾರವೂ ಇಲ್ಲ ಅಂದರೆ ಹೇಗೆ ಗೊತ್ತಾಗಬೇಕು? ಗೊತ್ತಾಗುವಂಥದ್ದಲ್ಲ. ಅಂದರೆ ಅಖಂಡವಾದ ಕಾಲ ಸಾಕ್ಷಾತ್ ಪರಮಾತ್ಮನೇ. ಅದನ್ನು ಸಖಂಡವಾಗಿ ಮಾಡಿಕೊಂಡ ತತ್ಕ್ಷಣ ಅದು ಜಗತ್ತಿನ ಭಾಗ ಆಗಿಬಿಡುತ್ತೆ ಅಂತ ನೋಡಿ. ಯಾವುದೇ ಒಂದನ್ನು ಪರಿಪೂರ್ಣವಾದದ್ದನ್ನು ಹೀಗೆ ಅಂತ ಪ್ರತ್ಯೇಕ ಮಾಡಿಕೊಂಡ ತತ್ಕ್ಷಣ ಅದು ಆಗಿಬಿಡ್ತು, ಲೋಕ ವ್ಯವಸ್ಥೆ ಆಗಿಬಿಡ್ತು. ಆ ಅಖಂಡತೆಯನ್ನು ನಾವು ಹೇಗೆ ಅನುಭವಿಸಿಯೆವು ಅನ್ನುವಂಥದ್ದು. ಮತ್ತು ಈ ಪಂಚಪಾದಂ 5 ಹೆಜ್ಜೆಗಳು, 5 ಋತುಗಳು ಅಂತ. ಋತುಗಳು 6 ಅಲ್ವೇ ಅಂತಂದರೆ ವಸಂತ, ಗ್ರೀಷ್ಮ, ವರ್ಷ, ಶರತ್ ಈ 4 ಆದ ಮೇಲೆ ಹೇಮಂತ ಶಿಶಿರಗಳನ್ನು ಸೇರಿಸಿ ಒಂದು ಮಾಡುವಂಥದ್ದು ವೇದಗಳಲ್ಲಿ ಕಂಡುಬರುತ್ತವೆ. ಅಷ್ಟೇಕೆ ಕಾವ್ಯಗಳಲ್ಲಿ ನಾವು ನೋಡ್ತೀವಿ. ಕಾಳಿದಾಸನ ಋತುಸಂಹಾರದಲ್ಲಿ ನೋಡ್ಬೋದು. ಹೇಮಂತಕ್ಕೂ ಶಿಶಿರಕ್ಕೂ ಅಂತ ವ್ಯತ್ಯಾಸವೇ ಗೊತ್ತಾಗೋಲ್ಲ, ಎರಡೂ ಚಳಿನೇ. ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ಕೋಲ್ಡ್ ಆ್ಯಂಡ್ ವಿಂಟರ್ ಅಂತ ಹೇಳ್ತಾರೆ. ಹೀಗಾಗಿ ಪಂಚಪಾದ ಆ ಮಹಾವೇದಿಯನ್ನು ಯಾವುದು ಮಾಡ್ತಾರೆ, ಶೇನಚಿತ್ ಅಂತ ಸೋಮಯಾಗಗಳಲ್ಲಿ, ಅಗ್ನಿಚಿತ್ ಯಾಗಗಳಲ್ಲಿ ಅಲ್ಲಿ 5 ಪದರ ಮಾಡ್ತಾರಲ್ಲ, ಆ 5 ಪದರಕ್ಕೆ 5 ಋತುಗಳು ಅನ್ನುವ ಅರ್ಥ ಕೂಡ ಉಂಟು. ಅದನ್ನು ಹೇಳಿಯೂ ಇದ್ದೆ. ಮತ್ತು ಪಿತರಂ ದ್ವಾದಶಾಕೃತಿಂ, ಪಿತೃಸ್ವರೂಪಿಯಾಗಿ ನಮ್ಮ ಪಾಲಕನಾಗಿದ್ದು 12 ಮಾಸಗಳ ಆಕೃತಿಯಾಗಿರ್ತಕ್ಕಂಥ ಆದಿತ್ಯ ಪುರೀಷಿಣಂ ಅಂತ ಜಲದಿಂದ ತುಂಬಿರುವಂಥವನಾಗಿದ್ದಾನೆ, ಅತ್ಯುನ್ನತನಾಗಿದ್ದಾನೆ. ದಿವಹ ಪರೇ ಅರ್ಧೇ ಅಹುಹು, ಎಲ್ಲಕ್ಕಿಂತ ಮಿಗಿಲಾದ ಎತ್ತರದಲ್ಲಿದ್ದಾನೆ ಅಂತ ಹೇಳ್ತಾರೆ. ಆದರೆ ಇಂಥವನನ್ನು ಈ ಎಲ್ಲ ರೀತಿಯಾದಂಥ ವಿಶೇಷಗಳಿಗೆ ಎಲ್ಲಕ್ಕೂ ಇರತಕ್ಕಂಥವನನ್ನು ನಾವು ಕಾಣುವ ಬಗೆ ಹೇಗೆ? ಅವನು ವೇದಗಳಲ್ಲಿ ಸ್ಥಾಪಿತನಾಗಿದ್ದಾನೆ. ವಿಚಕ್ಷಣಂ ಅರ್ಪಿತಂ ಉಪರೇ, ಎಲ್ಲಕ್ಕಿಂತ ಮಿಗಿಲಾದ ವೇದಗಳಲ್ಲಿ ನೆಲೆಯಾಗಿದ್ದಾನೆ ಅಂತ. ಅದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳೋಣ? ಸೂರ್ಯ ಭೌತಿಕವಾಗಿ ನಮ್ಮಿಂದ ಮೇಲೆ ಇದ್ದಾನೆ, ಆದರೆ ನಮ್ಮೊಳಗಿರುವ ಸೂರ್ಯನನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು? ಇದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಸೂರ್ಯ ಇದ್ದರೂ ನಮಗೆ ಕಣ್ಣಿಲ್ಲದಿದ್ದರೆ, ಕಣ್ಣಿನ ಬೆಳಕಿಲ್ಲದಿದ್ದರೆ ಸೂರ್ಯ ಕಾಣಿಸ್ತಾ ಇರಲಿಲ್ವಲ್ಲ. ಹಾಗಾಗಿ ಒಳಗೊಬ್ಬ ಸೂರ್ಯ ಇರಬೇಕಲ್ವ. ಆ ಸೂರ್ಯನನ್ನು ಹೇಗೆ ಅರಿಯೋಣ ಅಂತ ಹೇಳ್ಬಿಟ್ಟು. ಮತ್ತು ಈ ಸಂವತ್ಸರ ರೂಪವಾದಂಥ ಚಕ್ರ ಋತುಗಳು ಅನ್ನುವಂತಹ 5 ಅರಗಳಿಂದ ಕೂಡಿದೆ ಅಂತ ಇನ್ನೊಂದು ರೀತಿಯಾಗಿ ಹೇಳ್ತಾರೆ. 12 ಅರಗಳಿರುವಂಥ ಒಂದು ಚಕ್ರ ಹೇಳದಂತೆ
6 ಅರಗಳಿರುವಂಥ 6 ಸ್ಪೋಕ್ಸ್ ಇರುವಂಥ ಅಥವಾ 5 ಅರಗಳಿರುವಂಥ ಒಂದು ಚಕ್ರವನ್ನು ಹೇಳ್ತಾರೆ. ಏನು ಅಲ್ಲಿಗೂ ಇಲ್ಲಿಗೂ ಕನ್ಫ್ಯೂಷನ್ ಅಂದರೆ ಅದು ಒಂದು ಥಾಟ್, ಇದು ಒಂದು ಥಾಟ್, ಅದು ಬೇರೆ ಇದು ಬೇರೆ ಅಂತ ನೋಡ್ಕೋಬೇಕಾಗುತ್ತೆ. ನಮ್ಮ ಭರತನಾಟ್ಯದಲ್ಲಿ ಅಭಿನಯದಲ್ಲಿ ನೀವು ನೋಡಿರಬಹುದು, ಕೈಗಳಿಂದ ಏನೂ ಇಲ್ಲದೆ ಹಸ್ತಗಳನ್ನು ಮಾಡ್ತಾರೆ. ಇಲ್ಲಿ ಹೀಗೆ ದೀಪ ತಗೋತಾರೆ, ಆ ದೀಪವನ್ನು ಇಲ್ಲಿ ಮುಟ್ಟಿಸ್ತಾರೆ, ಇಲ್ಲಿ ಹೋಗ್ತಾರೆ, ಮತ್ತೆ ಅಲ್ಲಿ ಬಳ್ಳಿ ಅಂತ ಮಾಡ್ತಾರೆ. ದೀಪನ ಎಲ್ಲಿಟ್ಬಿಟ್ರು ಅಂದರೆ ನಿಮ್ಮ ತಲೆ ಒಳಗೆ ದೀಪ ಇದೆ ಅಷ್ಟೇ, ಅವರ ಕೈಯಲ್ಲಿಲ್ಲ ದೀಪ ಅಷ್ಟೇ. ಅಂದರೆ ಅದು ಅಲ್ಲಿಯೇ ಕರಗಿ ಹೋಯಿತು ಅಂತ ಅಂದುಕೋಬೇಕು. ಆ ಮಂತ್ರಕ್ಕೆ ಆ ಅರ್ಥ, ಆ ಸಂಕೇತ ಬಂತು, ಮತ್ತೊಂದು ಮತ್ತೆ ಮಂತ್ರಕ್ಕೆ ಇನ್ನೊಂದು ಬಂತು, ಅದೇ ಕಂಟಿನ್ಯೂ ಮಾಡಿಲ್ವಲ್ಲ. ಈ ಥರದ್ದಿಟ್ಟುಕೊಂಡು ಪಾಶ್ಚಾತ್ಯ ವಿದ್ವಾಂಸರು ಕೆತ್ತಿದ್ದಾರೆ. ವೇದಗಳಲ್ಲಿ ಕಂಟಿನ್ಯೂಟಿ ಇಲ್ಲ, ಇನ್ಕನ್ಸಿಸ್ಟೆನ್ಸಿ ಇದೆ, ಒಂದು ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಅಂತೆಲ್ಲ ಹೇಳಿಬಿಟ್ಟಿದ್ರು. ಅಪ್ರಬುದ್ಧರಿಗೆ, ಬಾಲಕರಿಗೆ ನಮ್ಮ ಭರತನಾಟ್ಯಾದಿಗಳು ಅರ್ಥವಾಗೋಲ್ಲ. ಏನು ಬರಿಗೈನಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಎಷ್ಟೋ ಜನಕ್ಕೆ ಶಾಸ್ತ್ರೀಯ ಸಂಗೀತದಲ್ಲಿ ಸಂಗತಿಗಳನ್ನು ಹಾಡ್ತಾ ಇದ್ದರೆ ಆ ಸಂಗತಿಗಳಲ್ಲಿ ಮಾತು ಅದೇ ಆಗಿದ್ರೂ ಧಾತು ಬೇರೆ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಮೀವಲ್ಲ ಗುಣದೋಷ ಮೇಮಿ ರಾಮ ಮೀವಲ್ಲ ಅಂತ ಬಂದರೆ ಏನು ವ್ಯತ್ಯಾಸ ಇಲ್ವಲ್ಲ ಅಂತಾರೆ. ಮೀವಲ್ಲ ಬಂತಲ್ಲ ವ್ಯತ್ಯಾಸ ಅಂದರೆ ಅವರಿಗೆ ಮಾತು ಗೊತ್ತಾಗುತ್ತೆ ಹೊರತು ಧಾತು ಗೊತ್ತಾಗೋಲ್ಲ. ಮಾತು ಅಂದರೆ ಲಿರಿಕ್ ಸ್ಥೂಲವಾದದ್ದು, ಧಾತು ಸೂಕ್ಷ್ಮವಾದದ್ದು ಅಲ್ವೇ. ಈಗ ರಮ್ಮನವೇ ಸಮ್ಮುಖಾನ ರಾಯಭಾರ ಮುಲೇಲನೆ ಎನ್ನುವ ಒಂದು ಸಾಲನ್ನು ತೆಗೆದುಕೊಂಡೆ, ಕ್ಷೇತ್ರ ಎಂದು ತೆಗೆದುಕೊಂಡ್ರೆ ಅವಳು ಸಖಿಯನ್ನು ಕೇಳ್ತಾಳೆ, ರಮ್ಮನವೇ ಸಮ್ಮುಖಾನ ಅಂತ ಹೇಳ್ಬಿಟ್ಟಿದ್ನುವೆ. ಮತ್ತೊಂದು ಸತಿ ಕಣ್ಣಲ್ಲೇನೆ ಬರಹೇಳೆ ಅವನನ್ನು ಅಂತಂತಾಳೆ. ಏನೋ ಅಲ್ಲಿ ಏನೋ ಸಾಹಿತ್ಯ ಇದ್ರೆ ಇವ್ರು ಏನೋ ಮಾಡ್ತಾ ಇದ್ದಾರಲ್ಲ ಅಂತಂದರೆ ಸಂಚಾರಿಗಳಿಂದ ವಿಸ್ತಾರ ಮಾಡುವಂಥದ್ದು ಅಂತ ರಸಜ್ಞರಾದವರಿಗೆ ಗೊತ್ತಾಗುತ್ತೆ. ನಮ್ಮಣ್ಣ ಹೇಳ್ತಾ ಇರ್ತಾನೆ, ನಿನ್ನ ಇಂಡಿಯನ್ ಮ್ಯೂಸಿಕ್ಕು, ನಿನ್ನ ಇಂಡಿಯನ್ ಡಾನ್ಸು ಆಸ್ವಾದ ಮಾಡೋದಕ್ಕೆ ಒಂದು 6 ವರ್ಷ ಟ್ರೈನಿಂಗ್ ತೊಗೊಂಡು ಮತ್ತೆ ಬಂದು ರಂಗಸ್ಥಳದಲ್ಲಿ ಕೂತ್ಕೋಬೇಕು ಅಂತ. ಹೌದಪ್ಪ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 5-6 ವರ್ಷದ್ದು 50-60 ವರ್ಷಗಳ ಆನಂದ ಪಡ್ಬೋದು. ಇದು ಔಟ್ಡೇಟೆಡ್ ಆಗುವಂಥದ್ದಲ್ವೇ ಅಲ್ಲ. ಕಾರಣ ಸಿನಿಮಾ ಹಾಡುಗಳ ಔಟ್ಡೇಟ್ ಆಗುತ್ತವೆ, ಸಿನಿಮಾ ಭಂಗಿಗಳ ಔಟ್ಡೇಟ್ ಆಗುತ್ತೆ. ಆದರೆ ಅವುಗಳಿಗೆ ಮೂಲಭೂತವಾದ ರಾಗಗಳು, ಮೂಲಭೂತವಾದ ಭಾವಗಳು ಮಾತ್ರ ಔಟ್ಡೇಟೆಡ್ ಆಗುವುದಿಲ್ಲ. ಹೊಲಿದ ಬಟ್ಟೆ ಔಟ್ಡೇಟೆಡ್ ಆಗ್ಬೋದು, ಆದರೆ ಬಟ್ಟೆ ಔಟ್ಡೇಟೆಡ್ ಆಗುತ್ತೆ. ಪ್ಯಾಂಟ್ ಶರ್ಟ್ಗಳ ಡಿಸೈನ್ ಔಟ್ಡೇಟೆಡ್ ಆಗ್ಬೋದು, ಆದರೆ 2 ಮೀಟರ್ ಪ್ಯಾಂಟ್ ಬಟ್ಟೆ ಔಟ್ಡೇಟೆಡ್ ಆಗೋದಕ್ಕೆ ಸಾಧ್ಯವ? 1.5 ಮೀಟರ್ ಶರ್ಟ್ ಔಟ್ಡೇಟೆಡ್ ಆಗೋದು ಸಾಧ್ಯವ? ನಮ್ಮ ಪರಂಪರೆಯಲ್ಲಿ ಅಸ್ಯೂತ ವಸ್ತ್ರ ಪರಿಧಾರಣ ಅಂತ ಒಂದು ಉಂಟು, ಹೊಲಿಯದ ಬಟ್ಟೆಯನ್ನು ಹಾಕಿಕೊಳ್ಳುವುದು ಅಂತ, ಸೀರೆ ಪಂಚೆ. ಕಾರಣ ಯಾವ ಫ್ಯಾಷನನ್ನು ಅದರೊಳಗೆ ಮಾಡಬಹುದು, ಯಾವ ಸೈಜ್ಗೂ ಅದಾಗಬಹುದು. ಹೀಗಾಗಿ ಸಾರ್ವತ್ರಿಕವಾದ ಅಕಾಮಿಡೇಷನ್ ಅನ್ನುವುದೇ ತಾನೇ ಅದಕ್ಕೆ ಕಾರಣ. ಹಿಂದೆ ಸಂಸ್ಕಾರಗಳ ಬಗ್ಗೆ ಮಾತನಾಡುವಾಗ ಇದನ್ನು ವಿಸ್ತರಿಸಿದ ಕಾರಣ ಹೇಳಬೇಕಾಗಿಲ್ಲ ನಾನು. ಅಂದರೆ ಈ ವಿಷಯ ನಮಗೆ ಗೊತ್ತಿದ್ದಾಗ ಭಾರತೀಯ ಸಂಸ್ಕೃತಿಯ ಎಲ್ಲ ಮುಖಗಳನ್ನು ಆಸ್ವಾದ ಮಾಡಬಹುದು. ಹಾಗಲ್ವಾದರೆ ಅಲ್ಲೊಂದಿದೆ ಇಲ್ಲೊಂದಿದೆ ವಿರೋಧಗಳು ಅಂತಂದರೆ ಅಷ್ಟೇ, ನಿನಗೆ ಅಂತರಂಗದಲ್ಲಿ ವಿರೋಧ ಇದೆ ಅಷ್ಟೇ, ಇನ್ನು ಬಹಿರಂಗದಿಂದ ಇದೆಲ್ಲ ಅಲ್ಲ ಸಮಸ್ಯೆ ಅಂತ ಅನ್ನಬೇಕಾಗುತ್ತೆ. ಅಂಥ ಒಂದು ಪರಿವರ್ತಮಾನೇ ತಸ್ಮಿನ್, ಆ ಚಕ್ರ ಯಾವುದು ತಿರುಗುತ್ತಾ ಇದೆ ಅದರೊಳಗೆ ವಿಶ್ವ ಭುವನಾನಿ ತಸ್ತು, ಜಗತ್ತೆಲ್ಲ ಇದೆ, ಕಾಲದ ಒಳಗೆ ಜಗತ್ತಿದೆ ಅಂತ. ಅಂದರೆ ನಮಗೆ ಕಾಲ ಪ್ರಜ್ಞೆ ಇಲ್ಲದಿದ್ದರೆ ಜಗತ್ತು ದೇಶ ಪ್ರಜ್ಞೆಯೂ ಇರೋದಿಲ್ಲ ಅನ್ನುವಂಥ ಅದ್ಭುತ ಸತ್ಯವನ್ನು ಹೇಳ್ತಾ ಇದೆ. ಮತ್ತು ತಸ್ಯ ಭೂರಿ ಭಾರ, ಅದರ ಅತ್ಯಂತ ಮಹತ್ತಾದ ಭಾರ ಯಾವುದಿದೆ ಜಗತ್ತಿಂದು ಅದನ್ನು ಅಕ್ಷ ನ ತಪ್ಯತೆ, ಆ ರಥ, ಸೂರ್ಯನ ರಥ ಧರಿಸಿದೆಯಲ್ಲ, ಆ ಆಕ್ಸೆಲ್ ಇದೆಯಲ್ಲ ಅದು ಧರಿಸಿದೆಯಲ್ಲ ಅಕ್ಷ, ಅದು ಮಾತ್ರ ಭಾರವನ್ನು ಧರಿಸಿಯೂ ಮುರಿದು ಬಿದ್ದಿಲ್ಲ ಅಂತ. ಅಂದರೆ ಈ ಜಗತ್ತನ್ನು ತಾಳಿರುವ ಪರಮಾತ್ಮನಿಗೆ ಜಗತ್ತು ಭಾರವಾಗಿಲ್ಲ ಅಂತ. ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಬದುಕು ದೋಣಿಗಳು ಹಾಗಿರಬೇಕು ಅಂತ. ದೋಣಿಗಳು ನೀರಿನ ಒಳಗೆ ಇರ್ತವೆ, ಆದರೆ ಅವುಗಳ ಒಳಕ್ಕೆ ನೀರು ಬರಬಾರದು. ಬಂದರೆ ಆ ದೋಣಿ ಮುಳುಗೋಗುತ್ತೆ. ದೋಣಿ ನೆಲದ ಮೇಲಿದ್ದರೆ ಪ್ರಯೋಜನವಿಲ್ಲ, ನೀರಿನಲ್ಲಿ ಇರಬೇಕು, ಆದರೆ ಅದರೊಳಗೆ ನೀರು ಬರಬಾರ್ದು. ಅದರೊಳಗೆ ನೀರು ಬಂದರೂ ದೋಣಿ ಪ್ರಯೋಜನವಿಲ್ಲ. ನೀರಿನಲ್ಲಿ ಅದು ಬರಬೇಕು, ಮತ್ತೆ ನೀರಿನಲ್ಲಿಯೇ ಇದ್ದು ಅದು ದಡ ಕಾಣಬೇಕು. ಅದರೊಳಗಿರೋರನ್ನ ನೀರಿನ ಮೂಲಕವಾಗಿಯೇ ದಡ ಸೇರಿಸಬೇಕು. ದೋಣಿಯಲ್ಲಿ ನಡೆಯುವಾಗ ಸಾಗುವಾಗ ನಾವು ನೀರನ್ನೇ ತಳ್ಳಿ ತನ್ನ ಮೂಲಕ ಹೋಗ್ತಾ ಇದ್ದೀವಿ. ಆ ದೋಣಿ ಎನ್ನುವುದು ನಾವು ಜೀವಾತ್ಮರು.
ನಮ್ಮೊಳಗಿರುವಂಥ ಚೈತನ್ಯವನ್ನು ನಾವು ಪರಮಾತ್ಮನ ಸದ್ಗತಿಯ ಕಡೆಗೆ ಸಾಗಿಸಬೇಕಾಗಿದೆ. ಆಗ ಏನು ಮಾಡಬೇಕು? ನೀರು ಜಗತ್ತು. ಈ ಜಗತ್ತಿನ ರಾಗದ್ವೇಷಾತ್ಮಕವಾದ ಹರಿಷಡ್ವರ್ಗಾತ್ಮಕವಾದ ಸುಖ ದುಃಖಗಳ ಕೋಟಲೆಗಳು, ಕಷ್ಟಗಳು ಎಲ್ಲ ಉಂಟಲ್ಲ, ಅವೆಲ್ಲ ನೀರು ಒಳಕ್ಕೆ ಬರಬಾರ್ದು. ನಾವು ಜಗತ್ತೊಳಗಿರಬೇಕು, ಆದರೆ ನಮ್ಮೊಳಗೆ ಜಗತ್ತನ್ನು ಬಿಟ್ಟುಕೊಳ್ಳಬಾರದು. ವಿ ಶುಡ್ ಇನ್ಸುಲೇಟ್ ಅವರ್ ಸೆಲ್ಸ್. ಆದರೆ ಬೇಡ, ಜಗತ್ತೇ ಬೇಡ ಅಂತ ನಾವು ದಡದಲ್ಲಿ ನಿಂತುಬಿಟ್ರೆ ನಮಗೆಂದೂ ಉದ್ಧಾರ ಸಾಧ್ಯವೇ ಆಗೋದಿಲ್ಲ. ಆ ಕಾರಣವಾಗಿಯೇ ಯಜ್ಞಾರ್ಥವಾಗಿ ಕರ್ಮ ಮಾಡಲೇಬೇಕಾದು. ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವಹಿ. ಮತ್ತೆ ಹೇಳ್ತಾನೆ, ಪಾವನಾನಿ ಮನೀಷಿಣಾಮ್ ಅಂತ ಯಜ್ಞದಾನ ತಪಸ್ಸುಗಳು ಅವಶ್ಯವಾಗಿ ಪಾವನವಾದುವು, ಮಾಡಲೇಬೇಕಾದದ್ದು ಅಂತ. ಈಸಬೇಕು, ಇದ್ದು ಜಯಿಸಬೇಕು ಅಂತ ಅದನ್ನು ತಾನೇ ದಾಸರು ಹೇಳಿದ್ದು. ನಾವು ಇದರಿಂದ ಬಿಟ್ಟು ಓಡೋದರೆ ದೋಣಿಯ ಪ್ರಯೋಜನವಿಲ್ಲದ ಕಾರಣ ಅದನ್ನು ಒಡೆದು ಯಾವುದಾದ್ರು ಒಲೆಗೆ ಗುರಿ ಹಾಕಬೇಕಾಗುತ್ತೆ. ದೋಣಿಯ ಬದುಕಿರೋದೇ ನೀರಿನಲ್ಲಿ, ಆದರೆ ಅದರೊಳಗೆ ನೀರು ಹೋಗಬಾರ್ದು ಅನ್ನುವುದು ಎಷ್ಟು ಅಮೋಘವಾದಂಥದ್ದು. ರಾಮಕೃಷ್ಣ ಪರಮಹಂಸರು ಕೊಟ್ಟಂಥ ದೃಷ್ಟಾಂತ ತುಂಬ ಸುಂದರವಾದದ್ದು, ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು. ಒಳಗೆ ಬೀಳಿಸ್ಕೋಬಾರ್ದಷ್ಟೇ. ಅಂತರಂಗದ ಕವಾಟಗಳನ್ನು ಹಾಕಿಕೊಂಡಿರಬೇಕು. ಬಹಿರಂಗದಲ್ಲಿ ಎಷ್ಟು ಕ್ಷೋಭೆಯಲ್ಲಿಯಾದರೂ ಇರಬೇಕು. ಅದನ್ನೇ ತಾನೇ ಅವರು ಹೇಳುವಂಥದ್ದು. ಡಿ ವಿ ಜಿಯವರು ಓಲೆಕಾರನಿಗೇಕೆ ಬರದ ಓಲೆಯ ಚಿಂತೆ, ಸಾಲಗಳು, ಶೂಲಗಳು, ನೋವು ನಲಿವುಗಳು ಯಾವುದಾದರೂ ಏನು, ಸಾಲಿಗನು ಬೊಬ್ಬಿಡಲಿ, ಸತಿಯೋ ಪೋರಿಡಲಿ, ಯಾವುದಾದ್ರೂ ಏನು, ಎಂತಾದರೂ ಕಾಲೋಟ ವವನೂಟ ಮಂಕುತಿಮ್ಮ. ಅವನಿಗೆ ಏನೂ ಅದಕ್ಕೆ ಕ್ಲೇಶ ಮಾಡಿಕೊಳ್ಳುವಂತೆಯೇ ಇಲ್ಲ. ಹೀಗೆ ಆ ಭಾರವನ್ನು ಧರಿಸಿಯೂ ಕುಂಠಿತವಾಗೋದಿಲ್ಲ ಅಂತಂದರೆ ಈಶ್ವರ ಅದನ್ನು ತಾನೂ ಅನ್ನುವ ಮಮಕಾರ ಇಲ್ಲದೆ ಹೊತ್ತ ಕಾರಣ ಆತನಿಗೆ ವೈಷಮ್ಯ ನೈರ್ಘಣ್ಯ ದೋಷ ಬರೋದಿಲ್ಲ. ಅಂದರೆ ಇದು ನನ್ನದು, ಇವರು ನನ್ನವರು, ಇವರು ಬೇರೆಯವರು ಅಂತ ಇಲ್ಲವೇ ಇಲ್ಲ. ಈ ನಿರ್ಮಮತೆಯಿಂದ ನಿಜವಾಗಿ ಲೋಕವನ್ನು ಕಾಣಬೇಕು. ಆಮೇಲೆ ಸನಾದೇವ ಸನಾಭಿ, ಅತ್ಯಂತ ಪ್ರಾಚೀನ ಸನಾದೇವ ಆದರೂ ಕೂಡ ಸನಾಭಿ ಯಾವತ್ತೂ ಫ್ರೆಶ್ ಆಗಿ ಒಂದೇ ಥರ ಆಗಿರುವಂಥ ಅದರ ಕೇಂದ್ರ ನಶೀರ್ಯತೆ, ಸವಿಯೋದಿಲ್ಲ ಅಂತ. ಈತ ಸನಾತನ ಅಂತ ಪರಮಾತ್ಮನ ಹೇಳ್ತೀವಿ. ಚಿರಂತನನಾದವನು, ಆದರೂ ನಿತ್ಯ ನವೀನನಾಗಿರುವಂಥವನು, ಯಾವ ರೀತಿಯಿಂದಲೂ ಮುಪ್ಪಿಲ್ಲ, ಸಾವಿಲ್ಲ, ಅಳಿವಿಲ್ಲದಂಥ ರೀತಿಯಲ್ಲಿ ಇರುವ ತತ್ವ ಅಂಥದ್ದು ಈ ಆದಿತ್ಯನಲ್ಲಿ ನಾವು ಕಾಣಬಹುದು ಅಂತ. ಆದಿತ್ಯ ಉಪಲಕ್ಷಣ. ಅಧಿಭೂತದ ಸ್ತರದಲ್ಲಿ ಸೂರ್ಯ, ಅಧಿದೈವದ ಸ್ತರದಲ್ಲಿ ಸೂರ್ಯನಾರಾಯಣ, ಅಧ್ಯಾತ್ಮದ ಸ್ತರದಲ್ಲಿ ನಮ್ಮೊಳಗಿನ ಚೈತನ್ಯ. ಹೀಗೆ ಇವೆಲ್ಲವನ್ನೂ ಕೂಡ ಸಮೀಕರಣ ಮಾಡಿಕೊಂಡು ಹೇಳುವುದನ್ನು ಈ ಮಂತ್ರದಲ್ಲಿ ನಾವು ಕಾಣ್ತೀವಿ. ಆಮೇಲೆ ಸ್ತ್ರಿಯಸ್ಸತೀಸ್ತಾ ಉಮೇ ಪುಂಸ ಆಹು ಪಶ್ಯದಕ್ಷಣ್ವಾನ್ನ ವಿಚೇದಂತಹ ಕವಿರ್ಯಃ ಪುತ್ರಸ್ಸ ಈಮಾಚಿಕೇತ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾಸತ್. ಇಲ್ಲಿ ಮತ್ತೆ ಆದಿತ್ಯನನ್ನೇ ಪ್ರಾರ್ಥನೆ ಮಾಡ್ತಾನೆ. ನನಗೆ ಸಂಬಂಧಪಟ್ಟಂಥ ಆದಿತ್ಯನ ಕಾಂತಿ ಯಾವುದಿದೆ, ಮೇ ಈ ರಶ್ಮಯ, ಈ ಕಾಂತಿಗಳು ಸ್ತ್ರೀಯಸ್ಸತೀ, ಸ್ತ್ರೀರೂಪದಿಂದ ಇದ್ದರೂ ತಾವು ಪುಂಸಃ ಆಹುಹು, ಅವುಗಳನ್ನು ಪುರುಷರೂಪದ್ದು ಅಂತ ಹೇಳ್ತಾರೆ ಅಂತ. ನಿನ್ನೆಯೇ ನಾನು ಹೇಳಿದ್ದೆ, ಸ್ತ್ರೀತ್ವ ಪೌರುಷ ಎರಡು ಬದಲಾಗ್ತಾ ಹೋಗುತ್ತೆ ಅಂತ. ಅಕ್ಷಣ್ವಾನ್ ಅಂದಹ, ಅಕ್ಷಣ್ವಾನ್ ಅಂದರೆ ಜ್ಞಾನದೃಷ್ಟಿಯಿಂದ ಕೂಡಿದವನು ಪಶ್ಯತಿ, ಅಂದಹ ನ ವಿಚೇತತ್, ತಿಳ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಹೆಣ್ಣು ಗಂಡಾಗುತ್ತೆ, ಗಂಡು ಹೆಣ್ಣಾಗುತ್ತೆ ಎನ್ನುವ ತತ್ವ ಅಜ್ಞಾನಿಗೆ ಗೊತ್ತಾಗೋಲ್ಲ, ಜ್ಞಾನಿಗೆ ಗೊತ್ತಾಗುತ್ತೆ ಅಂತ. ಲಿಂಗ ಭೇದವನ್ನು ಅಜ್ಞಾನಿಗಳು ಮಾಡ್ತಾರೆ, ಜ್ಞಾನಿಗಳು ಮಾಡುವಂಥದ್ದಲ್ಲ. ಶುದ್ಧ ಚೈತನ್ಯವನ್ನೇ ಅಲ್ಲಿ ಕಾಣ್ತಾರೆ. ಮಾತ್ರವಲ್ಲ, ಲೋಕ ವ್ಯವಸ್ಥೆಗಾಗಿ ಈ ಭೇದ ಇರುವಂಥದ್ದು. ಭೇದಗಳು ಔಪಾಧಿಕವಾದದ್ದು, ತದಂತರ್ಗತವಾದ ಸ್ವಾರಸ್ಯವನ್ನು ನೋಡಬೇಕು ಅಂತ. ಆ ಕಾರಣದಿಂದಲೇ ಗುಣಾಃ ಪೂಜಾ ಸ್ಥಾನಂ ಗುಣಿಷು ನಚಲಿಂಗಂ ನಚ ವಯಃ ಅನ್ನುವ ಬಹುಭೂತಿಯ ಮಾತಿದೆಯಲ್ಲ, ಅದು ತುಂಬ ವಿಶೇಷವಾಗಿ ಸಲ್ಲುವಂಥದ್ದಾಗಿದೆ. ಮತ್ತು ಯಃ ಕವಿ ಪುತ್ರ, ಯಾರು ಕವಿಪುತ್ರ ಋಷಿಪುತ್ರ ಕ್ರಾಂತದರ್ಶಿಯಾಗಿದ್ದಾನೋ ಸ ಇನ್ ಆಚಿಕೇತ, ಅವನೇ ಈ ರಹಸ್ಯವನ್ನು, ಈಂ ಅನ್ನೋದಕ್ಕೆ ರಹಸ್ಯಂ ಅಂತ ಅರ್ಥ. ಈ ಕಾರಣದಿಂದಲೇ ಈಂ ಅನ್ನುವಂಥ ಒಂದು ಬೀಜಮಂತ್ರ ವೇದದಲ್ಲಿ ಈ ರೂಪದಲ್ಲಿ ಕಾಣಿಸುತ್ತೆ ಅಂತ ಹೇಳುವುದುಂಟು ತಂತ್ರ ಮಾರ್ಗದವರು. ವೇದಗಳಲ್ಲಿ ಎಲ್ಲ ಜ್ಞಾನಕ್ಕೂ ನೆಲೆ ಕಾಣಿಸುತ್ತೆ, ಎಲ್ಲ ವಿಧವಾದ ಉಪಾಸನೆಗೂ ಕಾಣಿಸುತ್ತೆ.
ಅದನ್ನು ಲಕ್ಷ್ಮೀಧರ, ಅರುಣಾಮೋದಿನಿ ಇತ್ಯಾದಿ ವ್ಯಾಖ್ಯಾನಗಳು ಸೌಂದರ್ಯಲಹರಿಗೆ ಮಾಡಿದಂಥದ್ರೊಳಗೆ ಪುಂಖಾನುಪುಂಖವಾಗಿ ಶ್ರೀವಿದ್ಯಾದಿ ತಂತ್ರ ಮಾರ್ಗಗಳಿಗೆ ವೇದೋಪವಸತಿಯನ್ನು, ವೇದದ ಎವಿಡೆನ್ಸನ್ನು, ವೇದದ ಆಧಾರವನ್ನು ಕೊಡುವಾಗ ಇಂಥವನ್ನೆಲ್ಲ ಬಳಸ್ಕೋತಾರೆ. ಇರಲಿ, ರಹಸ್ಯ ಅನ್ನೋದೇನೆ ಬೀಜಾಕ್ಷರದ ಸ್ವಾರಸ್ಯ ಅಲ್ವ. ಅದನ್ನು ಅದಾಗಿಯೇ ಕಾಣಬೇಕು, ಅದರೊಳಗೆ ಅರ್ಥವೋ ಮತ್ತೊಂದೋ ಇನ್ನೊಂದೋ ಕಾಣುವಂಥದ್ದಲ್ಲ. ಅದು ಇರೋದೇನೆ ನಮ್ಮ ಮನಸ್ಸಿಗೆ ಏಕಾಗ್ರತೆಯನ್ನು, ಒಂದು ಅಲೌಕಿಕ ಯಾಂತ್ರಿಕತೆಯನ್ನು ತಂದುಕೊಡೋದಕ್ಕೆ ಇವೆ. ಅದಕ್ಕರ್ಥ ಏನು, ಇದಕ್ಕರ್ಥ ಏನು ಅಂತ ಕೆದಕ್ತಾ ಹೋದರೆ ಸಾಪಾಸಾಗಿ ಏನು ಅರ್ಥ ಹೇಳೋಣ, ಕೇಳಪ್ಪ ನಿಂಗೆ ಸಂತೋಷ ಆಗುತ್ತೆ ಅಷ್ಟೇ ಅಂತ ಅನ್ಬೇಕಾಗತ್ತೆ. ಇನ್ನು ಎಲ್ಲಿಯೂ ಹೇಳೋಕ್ಕಾಗಲ್ಲ. ಎಂಥ ಪದಗಳಿಗಾದರೂ ಎಷ್ಟರ್ಥ ಹೇಳೋದಕ್ಕೆ ಸಾಧ್ಯ? ನಿಘಂಟುವಿನಲ್ಲಿ ಆ ಶಬ್ದಕ್ಕೆ ಅದನ್ನೇ ಅರ್ಥವಾಗಿ ಕೊಡಬೇಕಾಗತ್ತೆ. ಇನ್ನೊಂದು ಕಡೆ ಮತ್ತೊಂದು ರೀತಿಯಾಗಿ ಕೊಡಬೇಕು. ಗೋವು ಅಂದರೆ ಹಸು ಅಂತ ಕೊಟ್ಟಿರ್ತಾರೆ, ಹಸು ಅಂದರೆ ಗೋವು ಅಂತ ಇನ್ನೊಂದು ಕಡೆ ಕೊಟ್ಟಿರ್ತಾರೆ. ಅಷ್ಟೇ, ಇನ್ನೇನು ಕೊಡೋದಕ್ಕೆ ಸಾಧ್ಯ? ಮತ್ತೆ ಯಹ ತಾ ವಿಜಾನತ್ ಸಹ ಪಿತು ಪಿತಾ, ಯಾವನಿದನ್ನು ತಿಳ್ಕೊಳ್ತಾನೆ ಅವನ ತಂದೆಗೆ ತಂದೆ ಆಗ್ತಾನೆ ಅಂತ. ಅಂದರೆ ಎಲ್ಲರ ತಂದೆಯಾದ ಆ ಪರಮಾತ್ಮನನ್ನು ತನ್ನೊಳಗೆ ರಿಯಲೈಸ್ ಮಾಡಿಕೊಂಡಾಗ ಹುಟ್ಟಿಸಿದ ಅಂತ ಅರ್ಥ. ತನ್ನೊಳಗೆ ತನ್ನ ತಂದೆಯನ್ನು ಹುಟ್ಟಿಸಿಕೊಂಡಾಗ ತಂದೆಗೆ ತಂದೆಯಾದ ಅಂತ. ಅದು ಇದ್ದದ್ದೇ, ಸ್ವಸ್ವರೂಪ ಸಿದ್ಧವಾದದ್ದೇನೆ. ಆದರೆ ನಮಗೆ ಆಗ ಗೋಚರವಾಗುತ್ತೆ. ಓ, ಸೂರ್ಯ ಹುಟ್ಟಿದ ಅಂತೀವಿ. ಹುಟ್ಟೋದಿಗೆ ಅವನು ಸತ್ತಿದ್ದಲ್ಲಿ ಇದ್ದೇ ಇದ್ದನಲ್ಲ. ನಮ್ಮ ಭೂಮಿ ಸುತ್ತಾ ಇರೋದ್ರಿಂದ ಈ ಭೂಮಿ ಒಮ್ಮೆ ಹೇಳ್ತಂತೆ ಸೂರ್ಯನಿಗೆ, ನೀನು ಯಾತಕ್ಕೆ ನನ್ನ ಒಂದು ಪಾರ್ಶ್ವಕ್ಕೆ ಮಾತ್ರ ಬೆಳಕು ಕೊಡ್ತೀಯ, ಇನ್ನೊಂದು ಪಾರ್ಶ್ವಕ್ಕೆ ಕೊಡುವುದೇ ಇಲ್ಲವಲ್ಲ ಅಂತ. ಅದಕ್ಕೆ ಸೂರ್ಯ ಹೇಳಿದನಂತೆ, ನೀನು ಅಹಂಕಾರದಿಂದ ಸ್ಥೂಲವಾಗಿಬಿಟ್ಟಿದ್ದೀಯೇ, ನೀನು ಅಹಂಕಾರದ ಸ್ಥೂಲತೆಯನ್ನು ಬಿಟ್ಟು ವಿನಯದಿಂದ ತೆಳುವಾಗಿ ಹರಡಿಕೊಂಡಿದ್ದರೆ ಒಂದು ಪ್ಲೇನ್ ತರಹ, ಆಗ ನಿನಗೆ ಪೂರ್ಣವಾಗಿ ಬೆಳಕು ಬರ್ತಾ ಇತ್ತು. ಪಾರದರ್ಶಕವಾಗಿದ್ದರೆ ಆದ್ಯಂತ ಬೆಳಕಿರ್ತಾ ಇತ್ತು. ಅಪಾರದರ್ಶಕವಾಗಿದ್ದೀಯೇ ಅಂತ. ಏನು ಮಾಡಲಿ, ಈ ಚಂದ್ರ ನನ್ನನ್ನು ಪ್ರದಕ್ಷಿಣೆ ಮಾಡ್ತಾನೆ ಅನ್ನೋ ಸುತ್ತಲೂ, ಅದರಿಂದ ನಾನು ದೊಡ್ಡವನನ್ನು ಅಹಂಕಾರ ನನಗೆ ಬಂದು ಹೀಗಾಗಿದೆ ಅಂತ ಭೂಮಿ ಹೇಳುತ್ತಂತೆ. ಆ ತರಹ ನಮ್ಮ ಅಹಂಕಾರವನ್ನು ಕಳಚಿಕೊಂಡಾಗ ನಮ್ಮೊಳಗೆ ಆ ಪರತತ್ವ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇದು 16ನೇ ಮಂತ್ರ. 20ನೇ ಮಂತ್ರ ತುಂಬ ಪ್ರಸಿದ್ಧವಾದದ್ದು, ಮುಂಡಕಾದ್ಯುಪನಿಷತ್ತುಗಳಲ್ಲಿ ಇರುವಂಥದ್ದು. ದ್ವಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯಶ್ನನ್ನನ್ಯೋ ಅಭಿಚಾಕಶೀತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ದ್ವಾಸುಪರ್ಣ ಸೈಜಾ ಸಖಾಯ, ಎರಡು ಸುಪರ್ಣ ಒಳ್ಳೆಯ ಗರಿಗಳಿರುವ ಪಕ್ಷಿಗಳು, ಸಯುಜ ಅಂದರೆ ಅನ್ಯೋನ್ಯವಾಗಿ ಇರುವಂಥವು, ಒಟ್ಟಿಗೆ ಸಖಾಯ ಒಂದೇ ಆಕಾರದಲ್ಲಿರುವಂತೆ ತೋರುವಂಥವು, ಸಮಾನಂ ವೃಕ್ಷಂ ಪರಿಶಸ್ವಜಾತೆ ಒಂದೇ ರೀತಿಯಾದ ವೃಕ್ಷದ ಮೇಲೆ ಕೂತಿವೆ, ಒಂದೇ ಮರದ ಮೇಲೆ ಕೂತಿವೆ. ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ, ಅದರೊಳಗೆ ಒಂದು ರುಚಿಯಾದ ಪಿಪ್ಪಲ ಫಲವನ್ನು, ಅಂದರೆ ಅಶ್ವತ್ಥಾದಿ ವೃಕ್ಷ ವಿಶೇಷಗಳ ಫಲವನ್ನು, ಇದು ಫಿಗ್ಸ್ ಅಂತ ಏನು ಕರೀತಾರೆ, ಅದರ ಒಂದು ಅಂಜೂರ ಮೊದಲಾದಂಥವೆಲ್ಲ ಬರುವಂಥ ಆ ಒಂದು ಹಣ್ಣನ್ನು ತಿಂತಾ ಇದೆ. ಅನಶ್ನನ್ನನ್ಯೋ ಅಭಿಚಾಕಶೀತಿ, ತಿನ್ನದೆ ಮತ್ತೊಂದು ಸುಮ್ಮನೆ ನೋಡ್ತಾ ಇದೆ ಅಂತ. ಇದನ್ನು ಎಲ್ಲ ದ್ವೈತಾದ್ವೈತಾದಿ ವೇದಾಂತದ ವಿವಾದಗಳಿಗೆಲ್ಲ ಮೂಲಭೂತವಾದ ಮಂತ್ರವಾಗಿ ಉದ್ಧರಣ ಮಾಡ್ತಾರೆ. ಅಲ್ಲಿ ಜೀವಾತ್ಮನನ್ನು ಒಂದು ಫಲವನ್ನು ಭೋಗ ಮಾಡುವಂಥ ಪಕ್ಷಿ ಅಂತ, ಸುಮ್ಮನೆ ನೋಡುವಂಥದ್ದು ಸಾಕ್ಷಿಯಾದ ಪರಮಾತ್ಮ. ಹೀಗಾಗಿ ಜೀವ ಪರಮಾತ್ಮರಿಗೆ ಭೇದ ಇದೆ, ಇದು ಭೇದ ಪ್ರತಿಪಾದಕವಾದ ಶ್ರುತಿ ಅಂತ ಹೇಳಿಬಿಟ್ಟು, ಹಾಗಲ್ಲ ಮೂಲಭೂತವಾದ ಒಂದೇ ಸೈಜ ಸಖಾಯ ಅನ್ನುವ ಮೂಲಕವಾಗಿ ಅಭೇದತ್ವ ಕಾಣಿಸ್ತಾ ಇದೆ. ಅಲ್ಲಿ ಈ ಉಪಲಕ್ಷಣವಾಗಿ ಜೀವ ಮತ್ತು ಈಶ್ವರ ಅಂತ ಅಂತರ್ಯಾಮಿಯಾಗಿರುವಂಥವನು ಒಬ್ಬನೇ ಬ್ರಹ್ಮವಸ್ತು. ಹಾಗಾಗಿ ಅಲ್ಲಿರುವಂಥದ್ದು ಜೀವತ್ವ ಅನ್ನೋದು ಔಪಾಧಿಕ, ಈಶ್ವರತ್ವ ಅನ್ನೋದು ಔಪಾಧಿಕ, ಸಾಧಾರಣ್ಯವಾಗಿರುವಂಥದ್ದು ಆ ಪಕ್ಷಿತ್ವ, ಅದೇ ಚೈತನ್ಯ ಅಂತ ಹೇಳಿಬಿಟ್ಟಿದನು. ಹಾಗೆ ಕೂಡ ಹೇಳುವಂಥದ್ದು ಉಂಟು. ಆದರೆ ಈ ಯಾವುದೂ ತಗಾದೆಗಳಿಗೆ ಹೋಗದೆಯೇ ನಮ್ಮ ಅನುಭವಕ್ಕೆ ಬಂದಂಥ ಒಂದು ಅರ್ಥವನ್ನು ಹೇಳಬಹುದು ಅಂತ ನನಗನ್ಸುತ್ತೆ. ಅದಕ್ಕೆ ಯಾರ ವಿರೋಧವೂ ಇರಲಾರದು. ಇಲ್ಲಿ ಹೇಳಿರುವಂಥದ್ದು ಎರಡು, ಒಬ್ಬ ಭೋಗಿಯ ಮತ್ತೊಬ್ಬ ಜ್ಞಾನಿಯ, ಅಂದರೆ ಅಜ್ಞಾನಿ ಮತ್ತು ಜ್ಞಾನಿಯ ಲಕ್ಷಣವನ್ನು ಹೇಳಿದೆ ಅಂತಂದುಕೊಂಡ್ರೆ ಯಾವ ಸಮಸ್ಯೆಯೂ ಬರುವಂಥದ್ದಲ್ಲ. ಎಲ್ಲರಿಗೂ ಕೂಡ ಇದು ಒಪ್ಪಿಗೆ ಆಗುತ್ತೆ. ಅಜ್ಞಾನಿ ಕರ್ತೃತ್ವ ಭೋಕ್ತೃತ್ವ ದೃಷ್ಟಿಯಿಂದ ಮಾಡ್ತಾನೆ,
ಜ್ಞಾನಿ ಆದವನು ಹಾಗಲ್ಲ. ವೃಕ್ಷ ಅನ್ನೋದು ಜಗತ್ತು. ಈ ಜಗದ್ವೃಕ್ಷದಲ್ಲಿ ಜ್ಞಾನಿಯೂ ಇರ್ತಾನೆ, ಅಜ್ಞಾನಿಯೂ ಇರ್ತಾನೆ. ಆದರೆ ಜ್ಞಾನಿಯಾದವನಿಗೆ ಜಗದ್ವೃಕ್ಷ ಪ್ರಲೋಭನಕಾರಿಯಲ್ಲ, ಬಂಧಕವೂ ಅಲ್ಲ. ಅಜ್ಞಾನಿಗೆ ಮಾತ್ರ ಅದು ಬಂಧಕವೂ ಆಗಿರುತ್ತೆ, ಪ್ರಲೋಭನಕಾರಿಯೂ ಆಗಿರುತ್ತೆ ಅನ್ನುವುದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ದ್ವೈತಾದ್ವೈತಾದಿ ಸಕಲ ತತ್ವಗಳಿಗೂ ಕೂಡ ವೇದದಲ್ಲಿ ಅವಕಾಶ ಇದೆ ಅಂತನ್ನೋದೇ ಅದರ ಮಹತ್ವಕ್ಕೂ ಕೂಡ ಸಂಕೇತವಾಗುತ್ತೆ. ಕಾರಣ ಇಷ್ಟೇ, ಎಲ್ಲ ದರ್ಶನಗಳಿಗೂ ಕೂಡ ವೇದಗಳಲ್ಲಿ ಅವಕಾಶ ಇದೆ. ನಾಸ್ತಿಕ್ಯ ಅಂತೀರ, ಅದಕ್ಕೂ ಒಂದೆರಡು ಪೂರ್ವಪಕ್ಷ ರೂಪದ ಎಳೆಗಳನ್ನು ನಾವು ತೋರಿಸಬಹುದು. ಕಾರಣ ಇಷ್ಟೇ, ಋಷಿಗಳು ಎಲ್ಲ ರೀತಿಯಾದ ಅಧಿಕಾರಿಗಳಿಗೆ, ಎಲ್ಲ ರೀತಿಯಾದ ಮನೋಧರ್ಮಗಳವರಿಗೆ ಬೇಕಾದಂಥ ಆಧ್ಯಾತ್ಮಿಕ ಸಾಮಗ್ರಿಯನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ನಾವು 22ನೆಯ ಮಂತ್ರಕ್ಕೆ ಹೋಗಬಹುದು. ಅದು ಇದರದೇ ಆದಂತಹ ಒಂದು ಸ್ವಾರಸ್ಯವನ್ನು ವಿಸ್ತರಿಸುವಂಥದ್ದು. ಯಸ್ಮಿನ್ ವೃಕ್ಷೇ ಮಧ್ವದ ಸುಪರ್ಣಾನಿ ವಿಶಂತೆ ಸುವತೆ ಚಾಧಿವಿಶ್ವೇ ತಸ್ಯೇದಾಹು ಪಿಪ್ಪಲಂ ಸ್ವಾದ್ವಗ್ರೆ ತನ್ನೋನ ಸದ್ಯ ಪಿತರಂ ನ ವೇದ. ಯಾವ ಈ ವೃಕ್ಷ ಇದೆ, ಜಗದ್ವೃಕ್ಷ, ಇದು ಆದಿತ್ಯ ರೂಪಿಯಾದದ್ದು ಅಂತ. ಯಾಕೆ ಅಂದರೆ ಸೂರ್ಯ ಇಲ್ಲದೆ ಈ ಜಗತ್ತಿರೋದಿಲ್ಲ. ಸೂರ್ಯನಿಂದಾಗಿ ಜಗತ್ತು ಅನ್ನುವ ಕಾರಣ ಸೂರ್ಯನನ್ನೇ ಜಗದ್ ಉಪಲಕ್ಷಣವಾಗಿ ತೆಗೆದುಕೊಳ್ಳಬಹುದು. ಅಲ್ಲಿ ಇರ್ತಕ್ಕಂತಹ ಈ ವೃಕ್ಷದಲ್ಲಿ ಯಾವುದೆಲ್ಲ ಮಧ್ವದ ಅಂತಂದರೆ ಉದಕವನ್ನು, ಅಂದರೆ ಚೈತನ್ಯವನ್ನು ತಂದುಕೊಡುವಂಥ ಸುಪರ್ಣಾಹ ಕಿರಣಗಳು ಇವೆಯಲ್ಲ, ಅವು ಹಗಲು ಅಭಿವ್ಯಕ್ತವಾಗಿ ರಾತ್ರಿ ಮತ್ತೆ ಅವ್ಯಕ್ತವಾಗುತ್ತವೆ. ಅವುಗಳು ಹರಡುವಂಥ ಬೆಳಕೇನೆ ಫಲ ಅಂತ ಆಗುತ್ತೆ. ಇದನ್ನು ತತ್ವವಿತ್ತುಗಳು ಎಲ್ಲ ಫಲಕ್ಕಿಂತ ಉತ್ತಮ ಅಂತ ಹೇಳಿದ್ದಾರೆ. ಮನುಷ್ಯ ಈ ಒಬ್ಬ ಆದಿತ್ಯನನ್ನು ಯಹ ಪಿತರಂ ನ ವೇದ ತನ್ನ ಶತ್, ಈ ಫಲವನ್ನು ಕೊಡುವ ಪಿತೃವನ್ನು, ತಂದೆಯನ್ನು, ಆದಿತ್ಯನನ್ನು ತಿಳಿಯಲ್ವೋ ಅಲ್ಲಿವರೆಗೂ ಈ ಫಲವನ್ನು ಪಡೆದದ್ದು ವ್ಯರ್ಥ ಅಂತ. ಅಂದರೆ ಸೂರ್ಯನ ಕಿರಣಗಳ ಪ್ರಯೋಜನ ಪಡೆದು ಸೂರ್ಯನನ್ನು ಅರಿಯದೇ ಇದ್ದರೆ ಏನು? ಅವರು ಡಿ ವಿ ಜಿಯವರು ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಚಿತ್ರಿಸಿರ್ಪ ಚಿತ್ರಚತುರನಾರಂತ ಅವನ ಭಿಕ್ಷೆ ಉಂಡು ಬೆಳೆವೆವು, ಅವನ ಕರುಣೆಯನ್ನು, ಅವನ ಒಲುಮೆಯನ್ನು ಪಡೆದು ಬೆಳೆಯುತ್ತೀವಿ, ಅವನ ಕಾಣೆವು ಅಂತಾನೆ. ಇದು ದೊಡ್ಡ ದುರಂತ ಅಂತ. ಹಾಗಾಗಿ ಹಿರಣ್ಮಯೇನ ಪಾತ್ರೇಣ, ಅದೇ ಬಂಗಾರದ ತಟ್ಟೆಯನ್ನು ಕಾಣ್ತಾ ಇದ್ದೀವಿ, ಅದರ ಹಿಂದೆ ಇರುವ ಸತ್ಯವನ್ನು ಕಾಣ್ತಾ ಇಲ್ಲ. ಈ ನಮಗೆ ಭೋಗಗಳನ್ನು ಕೊಡ್ತಾ ಇದ್ದಾನಲ್ಲ ಪರಮಾತ್ಮ, ಅವನು ಹಿಂದಿರುವ ಅವನ ಕೈ ಯಾವುದು ಅನ್ನೋದನ್ನು ಕಾಣಬೇಕು ಅಂತ. ಅಂದರೆ ನಾಮರೂಪಾತ್ಮಕವಾದ ಜಗತ್ತಿನ ಹಿಂದೆ ಅಧಿಷ್ಠಾನ ರೂಪವಾದ ಚೈತನ್ಯ ಹೊಂದಿದೆ. ಅದನ್ನು ಕಂಡಲ್ಲದೆ ನಮ್ಮ ಬದುಕಿಗೆ ನಿವೃತ್ತಿ ಇಲ್ಲ ಅಂತ. ಯದ್ಗಾಯತ್ರೇ ಅಧಿಗಾಯತ್ರ ಮಾಹಿತಂ ತ್ರೈಷ್ಟುಭಾದ್ವಾ ತ್ರೈಷ್ಟುಭಂ ನಿರತಕ್ಷತ ಯದ್ವಾ ಜಗಜ್ಜಗತ್ಯಾಹಿತಂ ಪದಂ ಏತದ್ವಿದುಸ್ತೆ ಅಮೃತತ್ವ ಮಾನಶು ಅಂತ ಇದೊಂದು ಮಂತ್ರ. 23ನೇ ಮಂತ್ರ. ಈ ಗಾಯತ್ರಿ ಛಂದಸ್ಸಿನ ಮೇಲೆ, ಅಂದರೆ ಪೃಥ್ವಿಯ ಮೇಲೆ ಗಾಯತ್ರಂ ಆಹಿತಂ ಅಗ್ನಿ ಇರುವಂಥದ್ದಾಗಿದೆ. ಅದು ಯಾವುದುಂಟು, ಅದು ತರಿಷ್ಟುಭಾತ್ ಅಂದರೆ ಅಂತರಿಕ್ಷದಿಂದ, ತರಿಷ್ಟುಭಂ ವಾಯುವಿನ ಸ್ಥಾನವನ್ನು ನಿರತಕ್ಷತ ನಿರ್ಮಿಸಿದರು ದೇವತೆಗಳು. ಮತ್ತು ಅದು ಜಗತಿ ದ್ಯುಲೋಕದಲ್ಲಿ ಜಗತ್ಯ ಆದಿತ್ಯ ರೂಪವಾಗಿ ಪದಂ ಆಹಿತಂ ಸ್ಥಾನ ನೆಲೆಯಾಗಿದೆ. ಇದನ್ನು ಯಾವುದು ತಿಳಿದಿದ್ದಾರೆ ಅವರು ಅಮೃತತ್ವಂ ಆನಶು, ಅವರು ಅಮೃತತ್ವವನ್ನು ಪಡೀತಾರೆ ಅಂತ. ವೇದಗಳಲ್ಲಿ ಮತ್ತೆ ಮತ್ತೆ ಈ 3 ಛಂದಸ್ಸುಗಳ ಒಂದು ಆವೃತ್ತಿ ಬರುತ್ತೆ. ಗಾಯತ್ರಿ, ತ್ರಿಷ್ಟುಪ್, ಜಗತಿ. ಗಾಯತ್ರಿಯನ್ನು ಅಗ್ನಿ ಸಂಕೇತ, ಭೂ ಸಂಕೇತ, ತ್ರಿಷ್ಟುಪ್ಪನ್ನು ಅಂತರಿಕ್ಷ ಸಂಕೇತ, ವಾಯು ಅಥವಾ ಇಂದ್ರ ಸಂಕೇತ ಅಂತ, ಜಗತಿಯನ್ನು ಆದಿತ್ಯ ಸಂಕೇತ, ದ್ಯುಲೋಕ ಸಂಕೇತ ಅಂತ 3. ಗಾಯತ್ರಿ ಮಂತ್ರ 3 ಪಾದಗಳ 8 ಅಕ್ಷರಗಳ, ಅಂದರೆ 24 ಅಕ್ಷರದ್ದಾದರೆ ತ್ರಿಷ್ಟುಪ್ಪು 4 ಪಾದಗಳ 11 ಅಕ್ಷರಗಳ, ಒಟ್ಟು ಇದು 24 ಅಕ್ಷರ, ಅದು 44 ಅಕ್ಷರ. ಮತ್ತು ಜಗತಿ 12 ಅಕ್ಷರಗಳ ಒಂದೊಂದು ಸಾಲಿನಂತೆ 4 ಅಕ್ಷರಗಳಿರುವ ಛಂದಸ್ಸು, ಅದು 48 ಅಕ್ಷರಗಳದ್ದಾಗುತ್ತೆ. ಅಂದರೆ ಈ ಅಕ್ಷರಗಳ ಛಂದಸ್ಸನ್ನು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದಾರೆ? 3 ಹಂತಗಳಲ್ಲಿ ಆದಿತ್ಯ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲಗಳಲ್ಲಿ ಗಾಯತ್ರಿ, ತ್ರಿಷ್ಟುಪ್ಪು, ಜಗತಿ ಈ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಅಂತೆಲ್ಲ ಹೇಳುವುದು. ಮತ್ತು ಈ 3
ಬ್ರಹ್ಮಕ್ಷತ್ರ ವಿಷ. ವಿಷ ಅಂತಂದರೆ ವೈಶ್ಯ ಅಂತಲ್ಲ, ಕಾಮನ್ ಮ್ಯಾನ್ ಅಂತ, ಎಲ್ಲರೂ ಸೇರಿಕೊಳ್ಳುವಂಥದ್ದು, ಶೂದ್ರಾದಿ ಸಕಲರೂ ಸೇರಿಕೊಳ್ಳುವಂಥದ್ದು. ಈ 3 ವರ್ಣಗಳಿಗೂ ಕೂಡ ಸಂಕೇತವಾಗಿ ತೋರ್ಪಡಿಸ್ತಾರೆ. ಅದು ವೇದ ಋಷಿಗಳ ಸಂಕೇತದ ದಾರಿ. ಅದನ್ನು ಯಾತಕ್ಕೆ ಹಾಗೆ ಹೇಳಬೇಕು ಅಂತಂದರೆ ಅದು ಅವರ ಸಂಕೇತ ಕ್ರಮ. ಜೊತೆಗೆ ಇನ್ನೂ ಅಲ್ಲಿ ಒಂದು ಸ್ವಾರಸ್ಯ ಇದೆ. ಅದು ಏನಂತಂದರೆ, ಈ ಗಾಯತ್ರಿ ಬಹಳ ಮೂಲಭೂತವಾದ ಛಂದಸ್ಸು. ಗಾಯತ್ರಿ ಛಂದಸ್ಸಿನ ಬೆಳವಣಿಗೆಯ ರೂಪವೇ ಅನುಷ್ಟುಪ್ಪು, ಮತ್ತು ಅದರ ಬೆಳವಣಿಗೆಯ ರೂಪವೇ ತ್ರಿಷ್ಟುಪ್ಪು, ಅದರ ಬೆಳವಣಿಗೆಯ ರೂಪವೇ ಜಗತಿ ಅಂತ. ಹೀಗೆ ಕಂಡಾಗ ನಾವು ಭೂಮಿಗೆ ಮೊದಲು ಅಂಟಿಕೊಂಡವರು. ಇದನ್ನು ಬೆಳೆಸಿಕೊಂಡ್ರೆ ಅಂತರಿಕ್ಷ ಮತ್ತು ಬಾಹ್ಯಾಕಾಶ ಅನ್ನುವ ದ್ಯುಲೋಕ ಕಾಣಿಸುತ್ತೆ. ಯಜ್ಞದಲ್ಲಿ ಕೂಡ ಗಾರ್ಹಪತ್ಯಾಗ್ನಿ ಎನ್ನುವುದನ್ನು ವರ್ತುಲಾಕಾರವಾಗಿ ಭೂಮಿ ಅಂತ ಮಾಡ್ತೀವಿ. ಆಮೇಲೆ ಅಂತರಿಕ್ಷವನ್ನು ತೋರಿಸೋದಕ್ಕೆ ದಕ್ಷಿಣಾಗ್ನಿ ಅಂತ, ಅದು ಅರ್ಧಚಂದ್ರಾಕಾರದ್ದು, ಮತ್ತು ದ್ಯುಲೋಕವನ್ನು ತೋರಿಸೋದಕ್ಕೆ ಚೌಕದ ಆಹವನೀಯಾಗ್ನಿ ಅಂತ ಮಾಡ್ತೀವಿ. ಅಂದರೆ ದೇವತೆಗಳ ಆ ಲೋಕ ಯಾವುದಿದೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟಿದ್ವಿ. ನಮ್ಮ ಭೂಮಿ ಪರ್ಫೆಕ್ಟ್ ಸರ್ಕಲ್ ಅಂತ. ಈ ಪರ್ಫೆಕ್ಟ್ ಸ್ಕ್ವೇರಲ್ಲಿ ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸೇಷನ್ ಇದೆ, ಸರ್ಕಲ್ನಲ್ಲಿ ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸೇಷನ್ ಇಲ್ಲ. ಭೂಮಿಯಲ್ಲಿ ಸ್ವಲ್ಪ ಅಲ್ಪ ಇಕ್ಕಟ್ಟು ಒದ್ದಾಟಗಳೇ ಇರುತ್ತೆ. ನೋಡೋದಕ್ಕೆ ವರ್ತುಲಾಕಾರ ಪರ್ಫೆಕ್ಟ್ ಸಿಮಿಟ್ರಿ ಆದರೂ ಅಲ್ಲಿ ಇರೋದಕ್ಕೆ ಆಗೋದಿಲ್ಲ, ಚಲಿಸೋದಕ್ಕೆ ಚೆನ್ನ, ಅದಕ್ಕೆ ಓಡ್ತಾ ಇರುತ್ತೆ ಭೂಮಿ. ಸ್ಕ್ವೇರ್ ವಿಲ್ ನಾಟ್ ಮೂವ್, ಅದು ಸ್ಥಿರವಾದದ್ದು. ನಿಲುನೇಸರ್ ಅಂತ ಹಳಗನ್ನಡದಲ್ಲಿ ಸ್ವರ್ಗವನ್ನು ಪರಲೋಕವನ್ನು ಕರೀತಾರೆ. ಅದು ಅಲ್ಲಾಡದೆ ಸ್ಥಿರವಾಗಿ ಇರುವಂಥದ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ಕ್ವೇರ್ ಅಲ್ಲಿ ಅಲ್ಲಾಡದೆ ದೃಢವಾಗಿ ಇರುವಂಥದ್ದು. ಇಂಟರ್ಮೀಡಿಯೇಟು ಸೆಮಿ ಸರ್ಕಲ್ನಲ್ಲಿ ಒಂದು ಸ್ಕ್ವೇರ್ನ ಸೈಡು ಇದೆ, ಸರ್ಕಲ್ನ ಒಂದು ಭಾಗವೂ ಇದೆ. ಹಾಗೆ ಈ ಸಂಕೇತದಿಂದ ಪೃಥ್ವಿಯಿಂದ ಅಂತರಿಕ್ಷ, ಅಂತರಿಕ್ಷದಿಂದ ದ್ಯುಲೋಕಕ್ಕೆ ಹೇಗೆ ಸಂಕ್ರಮಣ ಮಾಡಬೇಕು ಅನ್ನೋದನ್ನು ತೋರಿಸುವಂಥದ್ದು ಆ 3 ಅಗ್ನಿವೇದಿಗಳಲ್ಲಿ ಕಾಣಿಸುವ ಸ್ವಾರಸ್ಯ. ಇದು ಯಜ್ಞವನ್ನು ಕಂಡರೆ ಅನುಭವಿಸಿದರೆ ಬರುವಂಥದ್ದು. ಇವುಗಳು ಯಾವುದು ಗೊತ್ತಿಲ್ಲದೆ ಇದ್ದರೆ ಸಂಕೇತಗಳು ಪೂರ್ಣಕ್ರಮವಾಗಿ ಅರ್ಥವಾಗುವುದಾದರೂ ಹೇಗೆ? ದೇವಸ್ಥಾನಗಳಲ್ಲಾದರೂ ಇದೇ ಕಾಣುವಂಥದ್ದಾಗಿದೆ. ಹಾಗಾಗಿ ಇಂಥ ಒಂದು ಛಂದೋ ರೂಪದಲ್ಲಿ ಇರುವ ಪರಮಾತ್ಮನ ವೈಭವ ಯಾವುದಿದೆ 3 ಹಂತಗಳದು, ಅದನ್ನು ಅರಿಯಬೇಕು ಅಂತ. ಆದರೆ ನೋಡಿ, ಭೂಮಿಯಾಗಲಿ ಅಂತರಿಕ್ಷವಾಗಲಿ ದ್ಯುಲೋಕವಾಗಲಿ ಛಂದೋಮಯವಾದದ್ದು ಅಂತ. ಛಂದಸ್ಸಂದರೆ ಆನಂದದ್ದು, ಉಲ್ಲಾಸದ ನೆಲೆ ಅಂತ. ಕುಣಿದಾಡಬೇಕು ಅಂತ ಭೂಮಿಯಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ಮತ್ತು ದ್ಯುಲೋಕದಲ್ಲಾಗಲಿ ನಲಿಯಬೇಕು, ಸಂತೋಷ ಪಡಬೇಕು, ಆಗ ತೊಂದರೆ ಇಲ್ಲ. ಹಾಗಾಗಿ ಅವುಗಳ ಮೂಲ ಧಾತು ಒಂದೇ, ಭಗವಂತನಿಗೆ ಸಂಬಂಧಪಟ್ಟಿದ್ದು, ಐಶ್ವರ್ಯವಾದದ್ದು, ಈಶ್ವರೀಯವಾದದ್ದು ಅಂತ ಕೂಡ ಗೊತ್ತಾಗುತ್ತೆ. ಮತ್ತು 23, 27, 28ರ ಮಂತ್ರಗಳಲ್ಲಿ ಗೋವಿನ ರೂಪದಿಂದ ಆ ಪರತತ್ವವನ್ನು ಆರಾಧನೆ ಮಾಡುವಂಥದ್ದು ನಮಗೆ ಕಾಣಿಸುತ್ತೆ. ಬಹಳ ಸ್ವಾರಸ್ಯಕಾರಿಯಾದಂಥ ಮಂತ್ರಭಾಗವೇ ಅದು. ಉಪಹ್ವಯೇ ಸುಧುಗಾಂ ಧೇನುಮೇತಾಂ ಸುಹಸ್ತೋ ಗೋದುಗತ ದೋಹದೇನಾಂ ಶ್ರೇಷ್ಠಂ ಸವಂ ಸವಿತಾ ಸಾವಿಷನ್ನೋಭಿದ್ದೋ ಘರ್ಮಸ್ತದುಷ ಪ್ರವೋಚಂ ಹಿಂಕೃಣ್ವತಿ ವಸುಪತ್ನಿ ವಸೂನಾಂ ವತ್ಸಮಿಚ್ಚಂತಿ ಮನಸಾಭ್ಯಗಾತ್ ದುಹಾಮಶ್ವಿಭ್ಯಾಂ ಪಯೋ ಅಜ್ಞೇಯಂ ಸಾ ವರ್ಧತಾಂ ಮಹತೆ ಸೌಭಗಾಯ ಗೌರಮೀ ವೇದನುವತ್ಸಂ ವಿಶಂತಂ ಮೂರ್ಧಾನಂ ಹಿಂಕೃಣೋನ್ಮಾತವ ಉ ಸುಕ್ರ್ವಾಣಂ ಘರ್ಮಮಭಿವಾವಶಾನ ಮಿಮಾತಿ ಮಾಯುಂ ಪಯತೆ ಪಯೋಭಿ. ಅಂದರೆ ಆ ಶ್ರೇಷ್ಠವಾದ ಸುದುಘ, ಒಳ್ಳೆಯ ಹಾಲನ್ನು ಕೊಡುವಂಥ, ಚೆನ್ನಾಗಿ ಕರೆಯುವಂಥ ಆ ಧೇನುವನ್ನು ಏತಾಂ ಧೇನು ಉಪಹ್ವಯೇ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಅದು ಯಾವುದು ಆ ಧೇನು ಅಂತಂದರೆ ಈ ಸವಿತ್ರವನ್ನು ವಾತ್ಸಲ್ಯಮಯವಾದ ರೂಪ ಅಥವಾ ಭೂರೂಪ ಅಂತ ಕೂಡ ಅದನ್ನು ಇಟ್ಕೊಳ್ಬಹುದು. ಭೂಮಿ ಅಥವಾ ಆದಿತ್ಯ ಅಂತ ಎರಡೂ ಬಗೆಯಲ್ಲಿ ಇಟ್ಕೊಳ್ಬಹುದು. ಮತ್ತು ಈ ಧೇನುವನ್ನು ಗೋಧುಕ್ ಕರೀತಾನಲ್ಲ, ಅವನು ಅಧ್ವರ್ಯು, ಅವನು ಹಾಲನ್ನು ಕರೀತಾನೆ. ಸವಿತೃ ಸವಿತಾ ನಹ ಶ್ರೇಷ್ಠಂ ಸವಂ ಸಾವಿಷತ್, ನಮ್ಮ ಒಳ್ಳೆಯ ಕರ್ಮವನ್ನು ಯಜ್ಞವನ್ನು ಪ್ರೇರಿಸಲಿ. ಘರ್ಮ ಸವಿತೃವಿನ ಕಾಂತಿ ಅಭಿದ್ಧ ಪ್ರಜ್ವಲವಾಗಿದೆ, ಹಾಗಾಗಿ ನಾನು ಬೇಡ್ತೀನಿ ಅಂತ. ಅಂದರೆ ಅಧ್ವರ್ಯವಾದವನು ಕರೀತಾನೆ ಹಾಲನ್ನು, ಯಜಮಾನ ಅದನ್ನು ಗ್ರಹಿಸ್ತಾನೆ ಅಂತ. ಅಧ್ವರ್ಯು ಯಜುರ್ವೇದದ ಋತ್ವಿಕ್, ಯಜುರ್ವೇದದ ಪ್ರತಿನಿಧಿ.
ಅವನು ಕ್ರಿಯಾತ್ಮಕವಾಗಿ ಯಜ್ಞದ ಎಲ್ಲ ಚಟುವಟಿಕೆಗಳನ್ನು ನೋಡ್ತಕ್ಕಂಥವನು. ಆ ಕಾರಣದಿಂದಲೇ ಅವನನ್ನು ಆಚಾರ್ಯ ಅಂತ ಕೂಡ ಹೇಳ್ತಾರೆ. ಯಜ್ಞದ ಋತ್ವಿಜರಲ್ಲಿ ಆಚಾರ್ಯ ಸ್ಥಾನ ಯಾರಿಗೆ ಅಂದರೆ ಅಧ್ವರ್ಯುವಿಗೇನೆ. ಈ ಕಾರಣದಿಂದಲೇ ಯಜುರ್ವೇದವನ್ನು ಎಲ್ಲ ವೇದಗಳಿಗೆ ಭಿತ್ತಿಪ್ರಾಯವಾದದ್ದು, ಅದರ ಮೇಲಿನ ಚಿತ್ತಾರ ಮಿಕ್ಕ ವೇದ ಅಂತ ಸಾರಣರು ಹೇಳ್ತಾರೆ. ಮತ್ತು ಅವರು ಬೌಧಾಯನ ಶಾಖೆ ಯಜುರ್ವೇದಿಗಳಾದ ಕಾರಣ ಮೊದಲು ಯಜುರ್ವೇದಕ್ಕೆ ಭಾಷ್ಯ ಬರೆದರು, ಸ್ವಶಾಖೆಗೆ ಬರೆದ ಮೇಲೆ ಬೇರೆ ಕಡೆಗೆ ಹೋಗಬೇಕು ಅಂತ. ಅಂದರೆ ಮೊದಲು ತೆಲುಗಿನಲ್ಲಿ ಒಂದು ಗಾದೆ ಇದೆ, ಇಂಟ ಗೆಲಚಿ ರಚ್ಚ ಗೆಲು ಅಂತ, ಮನೆಯಲ್ಲಿ ಗೆದ್ದುಕೊಂಡು ಮತ್ತೆ ಬೀದಿಗೆ ಬಾ ಅಂತ. ನಮ್ಮದೆಲ್ಲ ವಿಪರೀತವೇನೆ. ಒಮ್ಮೆ ನನ್ನನ್ನು ಸಂಸ್ಕೃತ ಭಾರತೀಯವರು ಬಹಳ ಹಿಂದೆ, ನೀವು ಸಂಸ್ಕೃತ ಚೆನ್ನಾಗಿ ಮಾತಾಡ್ತೀರಲ್ಲ, ನಿಮ್ಮ ಮನೆಯನ್ನು ಸಂಸ್ಕೃತ ಗೃಹ ಯಾಕೆ ಮಾಡಬಾರ್ದು ಅಂತಂದರು. ಆಗ ನಾನು ಹೇಳಿದೆ, ಕೃತ್ಸ್ನಮಿದಂ ವಿಶ್ವಂ ಸಂಸ್ಕೃತಮಯಂ ಕರ್ತುಂ ಪ್ರಭವಾಮಿ ವಾ ಕಿಂಚ ನ ಮಮ ಗೃಹಂ ಅಂತಂದೆ. ಜಗತ್ತನ್ನೆಲ್ಲ ಸಂಸ್ಕೃತ ಮಾಡ್ಬೋದೇನೋ, ನಮ್ಮನೆಯನ್ನಂತೂ ಮಾಡೋದಕ್ಕಾಗೋದಿಲ್ಲ ಅಂತ. ಏನು ಪ್ರಯೋಜನ ಆಗಿದ್ದರೆ ಅಂತ. ಅದೇ ಹೀಗಾಗಿ ನಮ್ಮ ಪ್ರಯತ್ನಗಳೆಲ್ಲ ಅಪರಿಪೂರ್ಣವಾದಂಥದ್ದು. ಆದರೆ ಇದು ಹಾಗಲ್ಲ. ಮೊದಲು ಸ್ವಶಾಖೆಯನ್ನು ಮಾಡಿಕೊಳ್ಳಬೇಕು. ಜೊತೆಗೆ ಅಧ್ವರ್ಯವಾದವನು ಕ್ರಿಯೆಯನ್ನು ಮಾಡುವುದು ಅದು ಬಹಳ ಮುಖ್ಯ. ಎಲ್ಲವೂ ಕೂಡ ಕ್ರಿಯಾತ್ಮಕವಾಗಬೇಕು. ಗಾಣಗಿತ್ತೆ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯ್ತಾ ಅಂತ. ಅದರಿಂದ ಕ್ರಿಯೆಯಲ್ಲಿ ಪರ್ಯವಸಾನವಾಗಬೇಕು ಅನ್ನುವ ಸ್ವಾರಸ್ಯದಿಂದ, ಅದು ಗೊತ್ತಿಲ್ಲದೆ ಎಷ್ಟೋ ಜನ ಋಗ್ವೇದಕ್ಕಿದ್ದ ಪ್ರಾಶಸ್ತ್ಯವನ್ನು ಈ ಯಜ್ಞೀಯವಾದಂಥ ವಿವರಣೆಗಳು ಮಾಡಿಕೊಂಡು ಅದಕ್ಕೆ ತಗ್ಗಿಸಿಬಿಟ್ರು, ಯಜುರ್ವೇದವನ್ನು ಮುಂದೆ ಮಾಡಿಬಿಟ್ರು, ಶುದ್ಧ ಶುಂಠರು ಅಂತೆಲ್ಲ ಆಕ್ಷೇಪಗಳು ಮಾಡಿದ್ದಾರೆ. ಸ್ವದೇಶೀಯರು ವಿದೇಶಿಯರು ಮಾಡಿದ್ದಾರೆ. ಅವರು ಯಾರಿಗೂ ಯಜ್ಞತಂತ್ರ ಗೊತ್ತಿಲ್ಲ. ಅಂದರೆ ಜಗತ್ತಿನಲ್ಲಿ ಈಜುವಾಗ ಪ್ರಾಕ್ಟಿಕಲ್ ಆಗಿರೋದು ತಾನೇ ಬೇಕಾಗಿರುವಂಥದ್ದು. ನನ್ನ ಸಂಗೀತದ ಗುರುಗಳಿಗೆ ಸಂಗೀತ ಶಾಸ್ತ್ರ ಗ್ರಂಥಗಳ ಒಂದೇ ಒಂದು ಶ್ಲೋಕವೂ ಬಾಯಿಗೆ ಬರೋಲ್ಲ. ಆದರೆ ಅವರ ಬಾಯಲ್ಲಿ ಸಂಗೀತ ಇದೆ. ಸಂಗೀತ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹೇಳಬಲ್ಲಂಥ ವಿದ್ವಾಂಸರಿಗೆ ಒಂದು ರಾಗವನ್ನು 2 ನಿಮಿಷ ರಂಜಕವಾಗಿ ಹಾಡುವುದಕ್ಕೆ ಬರೋಲ್ಲ ಅಂತಂದರೆ ಯಾವುದಕ್ಕೆ ಬೇಕು ಅದು? ಕಾವ್ಯಾಭ್ಯಾಸ ವಿಹೀನಾನಾಂ ಶಾಸ್ತ್ರಾಭ್ಯಾಸೋ ವಿಡಂಬನ ಅಂತ ಮಾತು ಉಂಟು. ಕವಿತೆಯನ್ನು ಬರೀದಿದ್ದರೆ ಭಾಷೆ ಯಾಕೆ ಕಲಿಬೇಕು ಅಂತ. ಶಂಭು ಮಹಾರಾಜ್ ಬಹಳ ದೊಡ್ಡ ಕಥಕ್ನ ಕೋವಿದರು. ಅವರಿಗೆ ಅಭಿನಯ ಹಸ್ತಗಳ ಹೆಸರು ಗೊತ್ತಿರಲಿಲ್ವಂತೆ. ಇದು ಹಂಸಾಸ್ಯ ಹಸ್ತ, ಇದು ಅಲಪಲ್ವ ಹಸ್ತ, ಹೀಗೆಲ್ಲ ಏತೋ ಫೂಲ್ ತೋಡ್ನ, ಏತೋ ಫೂಲ್ ಡಾಲ್ನ ಅಂತ ಹೀಗೆ ಹೇಳ್ತಾ ಇದ್ರಂತೆ. ಹೀಗೆ ಹೂವನ್ನು ಕೇಳಬೇಕು, ಹೀಗೆ ಹೂವನ್ನು ಹಾಕಬೇಕು ಅಂತ. ಆದರೆ ಅವರು ಅಭಿನಯ ಮಾಡಿದ್ರೆ ನಿಜವಾಗಿ ಹೂವನ್ನು ತಂದು ಒಂದು ಒಳ್ಳೆ ಬುಟ್ಟಿಯಲ್ಲಿ ಹಾಕ್ತಾ ಇದ್ದಾರೆ ಅಂತ ಅನಿಸುವಂತೆ ಇತ್ತು. ಹೆಸರು ಗೊತ್ತಾಗದಿದ್ದರೆ ಏನಂತೆ, ಭಾವ ಗೊತ್ತಾಗ್ತಿದೆಯಲ್ವ. ಈ ಕಾರಣವಾಗಿ ಯಜುರ್ವೇದಕ್ಕೆ ಪ್ರಾಶಸ್ತ್ಯ ವಿನಿಯೋಗ ಇದೆ ಎನ್ನುವುದಕ್ಕಾಗಿ ಬಂದದ್ದು. ಅಂದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಕೆಲಸಕ್ಕೆ ಪ್ರಾಶಸ್ತ್ಯವೇ ಹೊರತುನುವೆ ಅದರ ಪ್ಯಾರಫರ್ನಿಯಲಿಯಾಗಿ ಅಲ್ಲ ಅಂತ. ಹಾಗಂತ ಯಜುರ್ವೇದವನ್ನು ಕಡೆಗಣಿಸಿದ್ದಾರೆ ಅಂತಲ್ಲ. ಅಷ್ಟು ಚೆನ್ನಾಗಿ ಭಾಷ್ಯವನ್ನು ಇನ್ಯಾರು ಯಜುರ್ವೇದಕ್ಕೆ ಬರೆದಿದ್ದಾರೆ ಅದನ್ನು ಕೂಡ ನಾವು ನೋಡಬೇಕು. ಈ ಅಧ್ವರ್ಯು ಕರೆಯುತ್ತಾನೆ ಅಂತ ಅಂದರೆ ಈ ಜೀವನದಲ್ಲಿ ಅಧ್ವರ್ಯ ಸ್ಥಾನದಲ್ಲಿ ನಿಂತ ನಾವು ಕರೆಯಬೇಕು, ಕೆಲಸ ಮಾಡಬೇಕು. ಭೂಮಿಯನ್ನು ಕರಿತೀವಿ, ಭೂಮಿಯ ಸಂಪತ್ತನ್ನು ಪಡ್ಕೊಳ್ತೀವಿ, ಸೂರ್ಯನ ತೇಜಸ್ಸನ್ನು ನಾವು ಪಡ್ಕೊಳ್ತೀವಿ. ಆ ಕಾರಣ ಈ ಆದಿತ್ಯನಿಗೆ, ಭೂಮಿಗೆ ಎಲ್ಲ ನಾವು ಕೃತಜ್ಞರಾಗಿರಬೇಕು ಅಂತ. ಮತ್ತು ಆ ಗೋವು ಎಲ್ಲ ಕ್ಷೀರಾದಿ ಸಂಪತ್ಯುಕ್ತಳಾಗಿದ್ದಾಳೆ, ತಾನು ತನ್ನ ಮನಸ್ಸಿನಲ್ಲಿಯೇ ಕರುವನ್ನು ಲಾಲನೆ ಮಾಡ್ತಾಳೆ ಅಂತ. ಮನಸಾ ವತ್ಸಂ ಇಚ್ಛಂತಿ, ಮನಸ್ವಿ ಅಂದರೆ ಸಂತೋಷವಾಗಿ ಕರುವನ್ನು ಪ್ರೀತಿಸ್ತಾಳೆ. ಕರು ಅಂತಂದರೆ ಜೀವರುಗಳೇ, ನಾವೇ, ಈ ಮಾನವರೇ, ಭೂಮಿಯ ಮೇಲಿರ್ತಕ್ಕಂಥವರೇ, ಪಾರ್ಥಿವರು, ಪೃಥ್ವಿಗೆ ಸಂಬಂಧಪಟ್ಟಂಥವರು ಅವರು. ಮತ್ತು ದೇವರನ್ನು ಆರಾಧನೆ ಮಾಡುವಂಥ ದೇವಯುಗಳು ಆ ಥರ ಆದಂಥವರು. ಇವಳು ಅಜ್ಞಾ ಗೋವು. ಈ ಹಸುವನ್ನು ಹಿಂಸೆ ಮಾಡಬಾರದು, ಈ ಹಸುವನ್ನು ಬಾಧಿಸಬಾರದು ಅಂತ. ಅಂದರೆ ನೋಡಿ, ಭೂಮಿಯನ್ನು ದೋಚಬಾರದು, ಹಿಂಡಿ ಹಿಪ್ಪೆ ಮಾಡಬಾರದು, ಅದನ್ನು ಮಾಲಾಕಾರನಂತೆ ಬಳಸಿಕೊಳ್ಳಬೇಕಲ್ಲದೆ ಅಂಗಾರಕಾರನಂತೆ ಅಲ್ಲ ಅಂತ ಮಹಾಭಾರತದ್ದು. ಹೂವನ್ನು ಬೆಳೆಯುವವನು ನಾಳೆ ಅರಳುವಂಥ ಮೊಗ್ಗನ್ನು ಇವತ್ತು ಬಿಡಿಸ್ತಾನಲ್ಲದೆ ಕಾಯಿ ಮೊಗ್ಗನ್ನು ಇನ್ನು 4 ದಿವಸವಾದ ಮೇಲೆ ಹೂವಾಗಿ ಅರಳುವಂಥದ್ದನ್ನು ಹಿಂದೆ ಬಿಡಿಸೋದಿಲ್ಲ, ಉದ್ದ ಮಾಡಬೇಕು ಹಾರವನ್ನು ಅಂತ. ಇನ್ನು 4 ದಿವಸಕ್ಕೆ ಹೂವು ಇರೋದಿಲ್ಲ ಅಂತ. ಅದೇ ಇದ್ದಿಲು ಮಾರುವವನಿಗೆ ಹಾಗಲ್ಲ, ಇಡೀ ಗಿಡವನ್ನೇ ಒಂದೇ ದಿವಸಕ್ಕೆ ಬೆಂಕಿ ಕೊಟ್ಟುಬಿಟ್ಟಿದ್ರೆ ಅಂಗಡಿಗೆ ಮಾರಬೇಕು ಅನ್ನುವಂಥದ್ದು ಅವನ ಉದ್ದೇಶ. ಅವನ ಪರ್ಪಸ್ಸೇ ಬುಡಕ್ಕೆ ಏಟು ಹಾಕುವಂಥದ್ದು. ಇದು ವಿದುರ ನೀತಿಯಲ್ಲಿ ಬರುವಂಥ, ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಹೇಳುವಂಥ ಮಾತು. ಅವನು ದೀರ್ಘತಮಸ್ಸು, ಇನ್ನೊಂದು ಅರ್ಥದಲ್ಲಿ ಏನೂ ಆಗಲಿಲ್ಲ ಕಡೆಗೆ.
ಮತ್ತು ಅಶ್ವಿಭ್ಯಾಂ ಪಯದುಹಾಂ, ಅಶ್ವಿನಿಗಳು ನನಗೆ ಈ ಹಾಲನ್ನು ಹಿಂಡಿ ಕೊಡಲಿ ಅಂತ. ಅಂದರೆ ನಾನು ಹಿಂಡಿಕೊಂಡ್ರೆ ಲೋಭವಾದೀತು, ದೇವತೆಗಳು ನಾಸತ್ಯಾವಶ್ವಿನಾವುಭಾವ್ ಅಂತ ಅಶ್ವಿನಿಗಳು ನಾಸತ್ಯರು ಅಂತ ಹೇಳ್ಬಿಟ್ಟಿರುವೆ. ಮಾನವರ ಸತ್ಯವನ್ನು ಕಾಪಾಡುವಂಥವರು ಸೂರ್ಯನ ಮಕ್ಕಳು. ಸೂರ್ಯ ಅಶ್ವರೂಪದಲ್ಲಿದ್ದಾಗ ಅವನ 2 ಮೂಗಿನ ಹೊಳ್ಳೆಯಿಂದ ಬಂದಂಥವರು ಅಶ್ವಿನಿಗಳು ಅಂತ ಆದರು ಅಂತ. ಹೀಗಾಗಿ ಸೂರ್ಯನಿಗೆ ಅವರು ಮಕ್ಕಳು, ಕರುಗಳಿದ್ದಂತೆ. ಅವರು ಬಿಟ್ಟುಕೊಡಲಿ ನಮಗೆ ಅಂತ. ಮತ್ತು ಅಶ್ವಿನಿಗಳು ಮಾನವ ಲೋಕಕ್ಕೆ ಹಿತವನ್ನೇ ಮಾಡೋದಕ್ಕಿದ್ದವರು. ಒಂದು ಗುಬ್ಬಿ ಮರಿಗೆ ತೊಂದರೆ ಆದರೆ ಅದನ್ನು ಉದ್ಧಾರ ಮಾಡೋದಕ್ಕೆ ಕಷ್ಟಪಟ್ಟಂಥವರು ಅಂತ ವೇದದಲ್ಲಿ ಬರುತ್ತೆ. ಅಂದರೆ ನೋಡಿ, ಅವರು ಎಷ್ಟು ಕಾರುಣ್ಯವಂತರು ಅಂತ ಹೇಳುವ ಮೂಲಕ ಚರಾಚರ ಜೀವರಾಶಿಗಳಿಗೆ ಕೂಡ ಸಂಬಂಧಪಟ್ಟಂತೆ ಎಷ್ಟು ಸಹಾನುಭೂತಿಯನ್ನು ತೋರಿಸ್ತಾರೆ ಅಂತ. ಮತ್ತೊಂದು ಕಡೆ ಬರುತ್ತೆ, ಪ್ರವರ್ಗ್ಯ ಅಂತ ಸೋಮಯಾಗದಲ್ಲಿ ಒಂದು ವಿಶೇಷವಾದಂಥ ಕಲ್ಪ. ಯಜ್ಞದ ಶಿರಸ್ಸು ಪ್ರವರ್ಗ್ಯ ಅಂತ ಹೇಳ್ತಾರೆ. ಆ ಪ್ರವರ್ಗ್ಯವನ್ನು ಈ ಮಹಾವೇದಿ ನಿರ್ಮಾಣವಾದ ಮೇಲಿಂದ 7ನೇ ದಿವಸದಿಂದ ಮಾಡುವುದು ಉಂಟು. ಆ ಪ್ರವರ್ಗ್ಯವನ್ನು ಯಜ್ಞ ಸ್ವರೂಪಿಯಾದ ಪುರುಷನಿಂದ ಕತ್ತರಿಸಿಬಿಟ್ರಂತೆ ಯಾವಾಗಲೂ ಒಮ್ಮೆ. ಆಗ ಪ್ರವರ್ಗ್ಯ ಇಲ್ಲದ ಯಜ್ಞ ಸ್ವಾರಸ್ಯಕಾರಿಯಾಗುವುದು ಅಂತ ಹೇಳಿ ಅಶ್ವಿನಿ ದೇವತೆಗಳು ಆ ತಲೆಯನ್ನು ತಂದು ಜೋಡಿಸಿದರು ಅನ್ನುವಂಥ ಮಾತು ಬರುತ್ತೆ. ಹಾಗೆ ಜೋಡಿಸಿದ್ರಿಂದ ಅವರಿಗೆ ಯಜ್ಞದಲ್ಲಿ ಭಾಗವೂ ಕೂಡ ಸಿಕ್ತು ಅಂತ. ಅಂದರೆ ಎಷ್ಟು ಎಲ್ಲ ಸ್ವಾರಸ್ಯಕಾರಿಯಾದಂಥ ಸಂಕೇತಗಳಿವೆ ಅಂದರೆ, ಪ್ರವರ್ಗ್ಯದ ಮೂಲ ಸ್ವರೂಪ ಇಷ್ಟೇ. ಉನ್ನತಿಯನ್ನು ಪಡ್ಕೊಳ್ಳಬೇಕು, ಮನಸ್ಸಿಗೆ ಔತ್ಕರ್ಷ್ಯ ಬೇಕು, ಎತ್ತರಕ್ಕೆ ಹೋಗಬೇಕು ನಾವು ಭಾವಪೂರ್ವಕವಾಗಿ. ಆ ಎತ್ತರಕ್ಕೆ ಹೋಗುವ ಸಂಕೇತ ಪ್ರವರ್ಗ್ಯದ ಜ್ವಾಲೆಗಳಲ್ಲಿ ಕಾಣಿಸುತ್ತವೆ. ಹಾಗೆ ಆಗದೇ ಇದ್ದರೆ ಅಲ್ಲಿ ಮತ್ತೆ ಎಣ್ಣೆ ನೀರು ಎರಡನ್ನೂ ಬೆರೆಸಿ ಆಹುತಿ ಕೊಡುವಂಥದ್ದು, ಅಂದರೆ ತುಪ್ಪಕ್ಕೆ ಹಾಲನ್ನು ಸೇರಿಸಿ ಮಾಡುವಂಥದ್ದು, ಅದು ಸ್ನೇಹ ಜೀವನ ಎರಡನ್ನೂ ಸೇರಿಸಿ ಅರ್ಪಣೆ ಮಾಡಬೇಕು ಅನ್ನುವುದರ ಸಂಕೇತ. ಸ್ನೇಹವನ್ನು ಬದುಕನ್ನು ಬೆಸೆದು ಬಿಟ್ಟು ಆಹುತಿಯನ್ನು ಕೊಟ್ಟಾಗ ಅದು ಉನ್ನತೋನ್ನತವಾಗಿ ಜ್ವಾಲೆ ಏಳುತ್ತೆ ಅಂತ. ಈ ಭಾವ ಇಲ್ಲದೆ ಯಜ್ಞ ಬೋಳಾಗುತ್ತಲ್ವ. ಎಂಥದ್ದೋ ಮಾಡಬೇಕು ಅಂತ ಶ್ರಾದ್ದ ಮಾಡಿದಂಗೆ ಅದೇನು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಹಾಗಾಗಿ ಈ ಎಲ್ಲ ಸ್ವಾರಸ್ಯಗಳನ್ನು ಇಂಥ ಮಂತ್ರಗಳಲ್ಲಿ ನಾವು ಕಾಣಬೇಕಾಗುತ್ತೆ. ಅದೇ ವೇದ ಸಂಸ್ಕೃತಿ, ಯಜ್ಞ ಸಂಸ್ಕೃತಿ ಹೃದಯ ನಿಷ್ಠವಾದರೆ ಮಾತ್ರ ಭಾರತೀಯ ಸಂಸ್ಕೃತಿ ಗೊತ್ತಾಗುತ್ತೆ, ಅದರ ಜೀವನಾಡಿಯಾದ ವೇದಾರ್ಥ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ಎಷ್ಟೆಷ್ಟು ಪಂಡಿತರಾದರೂ ಗೊತ್ತಾಗೋದಿಲ್ಲ. ಪಾಶ್ಚಾತ್ಯ ವಿದ್ವಾಂಸರು ತುಂಬ, ಈಗ ಉದಾಹರಣೆಗೆ ಫ್ರಿಟ್ಸ್ ಸ್ಟಾಲ್ ಅಂತ ದೊಡ್ಡ ವಿದ್ವಾಂಸ, ಆತ 2000 ಪುಟಗಳ ಇಷ್ಟು ದಪ್ಪ ಗ್ರಂಥ ಅಗ್ನಿ ಅಂತ ಬರೆದಿದ್ದಾರೆ. ಅದರೊಳಗೆ ಈ ಒಂದು ಅತಿರಾತ್ರ ಯಾಗ ಮಾಡುವುದು ಏನು, ಅದರ ವಿವರಗಳು ಎಲ್ಲವನ್ನ ಕೊಟ್ಟಿದ್ದಾರೆ, ಅದರ ಬಗ್ಗೆ ಚರ್ಚೆಗಳು ಎಲ್ಲ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಅದನ್ನು ಓದಿದರೆ ನಮ್ಮ ಮನಸ್ಸಿಗೆ ಔನ್ನತ್ಯ ಬರುವುದಿಲ್ಲ. ಅವರ ಭಾಷಣವನ್ನು ನಾನು ಕೇಳಿದ್ದೀನಿ, ಘೋರಾತಿ ಘೋರ. ನಿಯಾಸಲ್ಲಿ ಒಮ್ಮೆ ಅವರ ಭಾಷಣವನ್ನು ಕೇಳಿದ್ದು, ಅವ್ರು ನೋಡಿದ್ದು. ಅವರು ವ್ಯಾಕರಣದಲ್ಲಿ ಶ್ರೌತದಲ್ಲಿ ವಿದ್ವಾಂಸರಂತೆ. ಏನು ಕರ್ಮವೋ ಗೊತ್ತಿಲ್ಲ, ನನಗಂತೂ ಅವ್ರದ್ದು ಏನೂ ಮನಸ್ಸಿಗೆ ಬರಲಿಲ್ಲ. ಅವರ ಕೆಲಸ ದೊಡ್ಡದು, ಆದರೆ ಏನು ಪ್ರಯೋಜನ? ಒಬ್ಬ ಮೆಕ್ಯಾನಿಕ್ ಕಾರ್ ಪಾರ್ಟ್ಗಳನ್ನು, ಸ್ಪೇರ್ ಪಾರ್ಟ್ಗಳನ್ನೆಲ್ಲ ತೆಗೆದು ನಟ್ಟು ಬೋಲ್ಟು ಎಲ್ಲ ಬಿಡಿಸಿ ಇಟ್ಟಿಬಿಡ್ತಾನೆ. ಬೇಕಾದ್ರೆ ಜೋಡಿಸಲು ಬಲ್ಲ, ಡ್ರೈವ್ ಮಾತ್ರ ಮಾಡೋದಕ್ಕೆ ಬರೋದಿಲ್ಲ. ಎಂಥ ಅದ್ಭುತವಾದ ಕಾರ್ ಆದರೂ ನಿಂತಲ್ಲಿಯೇ ನಿಲ್ಲಬೇಕು, ಒಂದು ಅಂಗುಲ ಮುಂದೆ ಹೋಗೋದಿಕ್ಕಾಗೋದಿಲ್ಲ. ಆ ಥರದ್ದು. ಹಾಗೆ ಕಂಡಾಗ ನಮ್ಮ ಭಾರತದ ಒಬ್ಬ ಸಾಮಾನ್ಯ ನಿರಕ್ಷರ ಕುಕ್ಷಿಗೂ ಈ ಯಜ್ಞತತ್ವ ಹೃದ್ಗತವಾಗಿರುತ್ತೆ ಅಂತ ಅನಿಸುತ್ತೆ. ನನ್ನ ಜನತೆಯ ಬಗ್ಗೆ ನನಗೆ ಅಭಿಮಾನ ಜಾಸ್ತಿ ಇರಬಹುದೇನೋ, ಆದರೆ ನನಗೆ ಬೇರೆ ರೀತಿ ತೋರ್ತಾ ಇಲ್ಲ. ಯಾರಾದರೂ ನನಗೆ ತಿದ್ದುವಂತೆ ಬೆಳಕನ್ನು ಚೆಲ್ಲಿದರೆ ತುಂಬ ಪ್ರಯೋಜನಕಾರಿಯಾಗುತ್ತೆ, ನಾನು ಋಣಿಯಾಗಿರ್ತೀನಿ ಅಂತ ಅಷ್ಟನ್ನು ಮಾತ್ರ ಹೇಳಿಕೊಳ್ಳಬಲ್ಲೆ. ಮತ್ತೆ ನೋಡಿ, ಗೌರ್ಮಿಷಂತಂ, ಹಸು ಕಣ್ಣು ಮಿಟಕಿಸ್ತಾ ಇರ್ತಕ್ಕಂಥ ವತ್ಸಂ ಅನು ಅಮೀಮೇತ್, ಕರುವನ್ನು ಕಂಡು ತಾನು ಅಂಬಾರವ ಮಾಡಿ ಗರ್ಜಿಸುತ್ತೆ. ಮೂರ್ಧಾನಂಬಾತ ವೈ, ತಲೆಯನ್ನು ಮಾತೃವಾತ್ಸಲ್ಯದಿಂದ ನೆಕ್ಕುತ್ತೆ. ಹಿಂ ಆಕೃಣೋತ್, ಮತ್ತೆ ಗುರುಗುಟ್ಟಿ ಹಿಂಕಾರ ಮಾಡಿ ಮರುಧ್ವನಿಯನ್ನು ಕೊಡುತ್ತೆ. ಸೃಕ್ವಾಣಂ ಘರ್ಮ ಅಭಿಪಾವಶಾನ ಮಮತಾ ಮಾಯುಂ ವಿಮಾತಿ, ಅಂದರೆ ಆ ಕರುವನ್ನು ನೋಡಿ ಸೃಕ್ವಾಣಂ, ಕರುವಿನ ಮುಖದ ಭಾಗದಲ್ಲಿ ಅದು ಹಾಲು ಕುಡಿತಾ ಕಟವಾಯಿಯಲ್ಲಿ ಜೊಲ್ಲು ನೊರೆ, ಹಾಲಿನ ನೊರೆ ಸುರಿಸುತ್ತಲ್ಲ, ಅದನ್ನು ನೋಡಿ ತುಂಬ ಸಂತೋಷಪಟ್ಟು ತೃಪ್ತಿಯ ಕೆನೆತವನ್ನು ಕೆನೆದು
ಪಯೋಭಿಪ್ಪಯತೆ, ಹಾಲಿಂದ ತೃಪ್ತಿಗೊಳಿಸುತ್ತೆ ಎನ್ನುವಂಥ ಮಾತು ಬರುತ್ತೆ. ತುಂಬ ಚೆನ್ನಾಗಿರುವಂಥ ಒಂದು ಪಿಕ್ಚರ್ ಇದು. ಹಸು ವತ್ಸಲತೆಯಿಂದ ಕರುವನ್ನು ಹೇಗೆ ಕಾಣುತ್ತೆ, ಕಂಡು ಅದನ್ನು ಯಾವ ರೀತಿಯಾಗಿ ಆಧರಿಸುತ್ತೆ ಎನ್ನುವಂಥ ಭಾವ ಇಲ್ಲಿ ಕಾಣಿಸುತ್ತೆ. ಇದಕ್ಕೆ ಅರ್ಥ ಏನು, ತಾತ್ಪರ್ಯ ಏನು ಅಂತಂದರೆ, ಪರಮಾತ್ಮನ ವಿಶ್ವಾಸದಲ್ಲಿ, ವಾತ್ಸಲ್ಯದಲ್ಲಿ ನಾವು ಹಾಗಿದ್ದೀವಿ ಅಂತ. ನಿಜವಾದ ಕರುವಾಗಬೇಕು. ಕರುವಿಗೆ ಹಸುವಿನ ಕೆಚ್ಚಲನ್ನು ಕತ್ತರಿಸುವಂಥ ಉದ್ದೇಶ ಎಂದೆಂದೂ ಇರೋದಿಲ್ಲ. ಹಾಗೆಯೇ ನಾವು ಭೂಮಿಯಲ್ಲಿ ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ ಅಂತ ಅಥರ್ವದ ಪೃಥ್ವಿ ಸೂಕ್ತದಲ್ಲಿ ಏನು ಬರುತ್ತೆ ಅದು. ಈ ಭೂಮಿ ತಾಯಿ, ನಾನು ಮಗ ಅನ್ನುವಂಥ ಮಾತು. ಮತ್ತು ಈ ಭೂಮಿಯ ಮೇಲೆ ಯಾರೊಬ್ಬನೂ ಬಾಯಾರಿರಬಾರದು, ಹಸಿದಿರಬಾರದು ಅನ್ನುವಂಥ ಮಾತು ಕೂಡ ಬರುತ್ತೆ ವೇದದಲ್ಲಿ. ಈ ಥರದ್ದನ್ನು ನಾವು ಕಾಣ್ತೀವಿ. ಆಮೇಲೆ 35ನೇ ಮಂತ್ರಕ್ಕೆ 33ನೇ ಮಂತ್ರದಲ್ಲಿ ದೇವ್ರ ಮೇ ಪಿತಾ ಜನಿತ ನಾಭಿರತ್ರ ಬಂಧುರ್ ಮೇ ಮಾತಾ ಪೃಥ್ವಿ ಮಹೀಯಂ ಹೇಳ್ತಾ ಇದ್ದರೆ ಆ ಭಾವವೇ ಮತ್ತೊಂದು ಮಂತ್ರದಲ್ಲಿ ಬಂತು. ಆಕಾಶವೇ ತಂದೆ, ನನ್ನ ಹೊಕ್ಕಳ ಬಳ್ಳಿಯ ಸಂಬಂಧ ಇದೆ, ಈ ಭೂಮಿಯೇ ನನ್ನ ತಾಯಿ. ಉತ್ತಾನಯೋ ಶೋಂವೋ ಯೋನಿರ್ ಅಂತರತ್ರಾಪಿತಾ ದುಹಿತುರ್ಗರ್ಭಮಾದಾತ್. ಮತ್ತು ಈ ದ್ಯಾವಾ ಪೃಥ್ವಿಗಳು ಸಕಲ ಭೂತರಾಶಿಗಳಿಗೆ ಅವಕಾಶವನ್ನು ಕೊಟ್ಟಿವೆ. ಈ ಪೃಥ್ವಿ ಎಂದೆಂದೂ ಗರ್ಭಧರಿಸಿದೆ, ಜೀವದ್ರವ್ಯವಾದಂಥ ಉದಕವನ್ನೇ ತನ್ನ ಗರ್ಭದಲ್ಲಿ ತುಂಬಿಕೊಂಡಿದೆ ಅಂತ. ಈಗ ಬೋರ್ವೆಲ್ಗಳೆಲ್ಲ ಬಂದ ಮೇಲೆ ಪೃಥ್ವಿ ಗರ್ಭದಲ್ಲಿ ಉದಕ ಇದೆಯೋ ಇಲ್ವೋ ಹೇಳೋದಕ್ಕಾಗೋದಿಲ್ಲ. ಆದರೆ ರಸವನ್ನು ಪೃಥ್ವಿ ತುಂಬಿಕೊಂಡಿದೆ ಅನ್ನುವಂಥದ್ದು. 35ನೇ ಮಂತ್ರದಲ್ಲಿ ನೋಡಿ, ಯಂ ವೇದಿ ಪರೋ ಅಂತಃ ಪೃಥಿವ್ಯಾ ಅಯಂ ಯಜ್ಞೋ ಭುವನಸ್ಯ ನಾಭಿ ಅಯಂ ಸೋಮೋ ವೃಷ್ಣು ಅಶ್ವಸ್ಯ ರೇತೋ ಬ್ರಹ್ಮ ಯಂ ವಾಚಃ ಪರಮಂ ವ್ಯೋಮ. ಈ ಯಜ್ಞವೇದಿಯೇ ಭೂಮಿ, ಮತ್ತು ಇದಕ್ಕೆ ದಿಕ್ಕುಗಳೇ ಕೊನೆ. ಈ ಯಜ್ಞವು ಭುವನಸ್ಯ ನಾಭಿ, ಈ ಜಗತ್ತಿಗೆ ಹೊಕ್ಕಳಾಗಿದೆ ಅಂತ ಅದನ್ನು ವಿವರಿಸಿದ್ದೇ ಕೂಡ. ನಾವು ಹುಟ್ಟುವ ಮುನ್ನವೇ ಹೊಕ್ಕಳ ಬಳ್ಳಿಯ ಮೂಲಕ ತಾಯಿಯ ಗರ್ಭದಲ್ಲಿ ಪೋಷಣೆ ಪಡೆಯುತ್ತೀವಿ. ಹಾಗೆ ಯಜ್ಞ ನಾವು ಈ ಭೂಮಿಗೆ ಬರುವ ಮುನ್ನವೇ ನಮ್ಮನ್ನು ಪೋಷಣೆ ಮಾಡುತ್ತೆ ಅಂತ. ಏನು ಯಜ್ಞ ಅಂದರೆ ಹಂಚಿಕೊಂಡು ಬಾಳುವಿಕೆ ಅಂತ. ಬಿಲಾಂಗಿಂಗ್ನೆಸ್ ಇರುವ ಕಾರಣ ಈ ಮರ ನನಗೆ ಹಣ್ಣನ್ನು ಕೊಡದೇ ಇದ್ದರೂ ನನ್ನ ಪೂರ್ವಿಕರು ನಟ್ಟ ಮರಗಳು ನನಗೆ ಹಣ್ಣು ಕೊಡುವ ಕಾರಣ ಈ ಮರಕ್ಕೆ ನಾನು ನೀರು ಹಾಕಬೇಕು ಅಂತ ಒಬ್ಬ ಮುದುಕ ಹಾಕ್ತಾ ಇದ್ದ ಅನ್ನುವ ಕಥೆ ನಮಗೆ ಗೊತ್ತಲ್ಲ. ಹಾಗೆ ಆ ಕೃತಜ್ಞತೆಯ ಭಾರದಿಂದಲೇ ನಾವು ಬದುಕಿನಲ್ಲಿ ಉಳಿತಾ ಇರೋದು. ಇಲ್ಲದೇ ಎಷ್ಟು ಜನ ಮಾಡದಂಥ ಎಷ್ಟು ಒಳ್ಳೆ ಸತ್ಕಾರ್ಯಗಳ ಫಲವಾಗಿ ನಾವಿದ್ದೀವಿ. ಅಕ್ಕಿಯೊಳಗನ್ನವನ್ನು ಮೊದಲು ಕಂಡವರಾರು, ಅಕ್ಕರದ ಬರಹಗಳ ಕಲಿಸಿದವರಾರು, ಲೆಕ್ಕವಿರಿಸಿಲ್ಲ ಜಗ ತನ್ನ ಆದಿ ಬಂಧುಗಳ, ಇವರೆಲ್ಲ ಮಾಡಿಕೊಟ್ರು. ಈ ಮಾಡಿಕೊಟ್ಟ ಕಾರಣದಿಂದಲೇ ನಾವು ಮುಂದಿನವರಿಗೆ ಏನಾದರೂ ಮಾಡಿಕೊಡಬೇಕು. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ. ಗುರುವಿಗೆ ಪ್ರಿಯವಾದ ದಕ್ಷಿಣೆ ಏನು ಅಂದರೆ ಆ ವಿದ್ಯಾವಂಶವನ್ನು ಮುಂದುವರೆಸುವಂಥದ್ದು ತಾನೆ, ಮಾಡಿಕೊಡಬೇಕು. ರಾಮಚಂದ್ರರಾಯರು ಒಂದು ಕಡೆ ಹೇಳ್ತಾರೆ, ಅವರು ತಮ್ಮ ಮನೆಯಲ್ಲಿ ಅಧ್ಯಾಪನ ಮಾಡುವವರು ಪಾಠ ಹೇಳ್ತಾ ಇದ್ದರು ಅನೇಕ ವಿದ್ಯೆಗಳನ್ನು. ಅವರು ಬಡತನದಲ್ಲಿ ಎಷ್ಟೋ ವಿದ್ಯೆಗಳನ್ನು ಕಲಿತಿದ್ದು. ಮಹಾವಿದ್ವಾನ್ ಪಾಲಕ್ಕಾಡು ನಾರಾಯಣ ಶಾಸ್ತ್ರಿಗಳ ಹತ್ರ ವೇದಾಂತವನ್ನು, ಬ್ರಹ್ಮಸೂತ್ರಾದಿ ಶಂಕರ ಭಾಷ್ಯಗಳನ್ನು ಮತ್ತು ಮೀಮಾಂಸಾ ಸೂತ್ರಗಳನ್ನು ಕೆಲವನ್ನು ಕಲಿತರಂತೆ. ಆಗ ಅವರು ಪಾಲಕ್ಕಾಡು ನಾರಾಯಣ ಶಾಸ್ತ್ರಿಗಳನ್ನು ಕೇಳಿದ್ರು, ನಿಮಗೆ ನಾನು ಏನು ಗುರುದಕ್ಷಿಣೆ ಕೊಟ್ಟುಕೊಳ್ಳಿ ಅಂತ. ಇವರು ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಆದರೆ ವಿದ್ಯಾಂತೆ ಗುರುದಕ್ಷಿಣ ಕೇಳಬೇಕಲ್ವ. ಕೇಳಿದಾಗ ನಾನು ನಿನಗೆ ನನ್ನ ಸಂತೋಷಕ್ಕೆ ಹೇಳಿದ್ನಲ್ಲ, ಹಾಗೆ ನೀನು ನಿನ್ನ ಸಂತೋಷಕ್ಕೆ ಕೆಲವರಿಗೆ ಇದನ್ನು ಹೇಳೋ ಸಾಕು ಅಂದ್ರಂತೆ. ಮೂರ್ತಿರಾಯರು ಎಷ್ಟೋ ಜನಕ್ಕೆ ವಾರಾನ್ನ ಮಾಡಿಸಿದವರು. ಆ ಕಾಲದಲ್ಲಿ ತುಂಬ ಜನ ವಾರಾನ್ನಾದಿಗಳನ್ನೆಲ್ಲ ಮಾಡಿಸ್ತಾ ಇದ್ರು. ಅಂಥವ್ರು ಏನನ್ನ ಕೇಳಬಹುದು ವಾರಾನ್ನ ಪಡ್ಕೊಂಡಂಥವ್ರ ಹತ್ರ? ನೀವು ಅಂಥ ಅರ್ಹರಿಗೆ ನೀವು ನಿಮ್ಮ ಕೈಲಾದಂಥ ಕೆಲಸದ ಸಹಾಯವನ್ನು ಮಾಡಿ ಅಂತ. ಅದು ಬಿಟ್ಟು ಇನ್ಯಾವ ರೀತಿಯಲ್ಲೂ ಅಲ್ಲ. ಮತ್ತು ನಾವು ಕೇಳಿಯೇ ಇದ್ದೀವಲ್ಲ, ಒಂದು ಅರೇಬಿಯನ್ ನೈಟ್ಸಲ್ಲಿ ಬರುವಂಥ ಒಂದು ಕಥೆ. ಒಮ್ಮೆ ಖಲೀಫಾ ಹಾರೂನ್ ಅಲ್ ರಶೀದ್ ಹಜ್ ಯಾತ್ರೆ ಮಾಡ್ದ. ಇದು ಹಜ್ ಯಾತ್ರೆ ಕಾಲ ಬೇರೆ. ಹಜ್ ಯಾತ್ರೆ ಮಾಡಿದ ಮೇಲಿಂದ ಅವನಿಗೆ ಬಂದ ಮೇಲೆ ರಾತ್ರಿ ಕನಸು ಬಿತ್ತು. ಕನಸಲ್ಲಿ ಜಿಬ್ರಾಯಿಲ್ ಅಂದರೆ ದೇವದೂತ, ಆತ ಕಾಣಿಸಿಕೊಂಡು ಅಲ್ಲಾಗೆ ನಿವೇದನೆ ಮಾಡ್ತಾ ಇದ್ದಾನೆ, ಈ ಬಾರಿ ಯಾರೆಲ್ಲ ಹಜ್ ಯಾತ್ರೆ ಮಾಡಿದ್ರು ಅಂತ. ಮತ್ತು ಹಜ್ ಯಾತ್ರೆ ಫಲ ಯಾರಿಗೆ ಸಿಕ್ತು ಅಂತ ಕೇಳಿದ್ದಕ್ಕೆ ಅಲ್ಲಾ ಹೇಳಿದ್ದು, ಒಬ್ಬ ಹಸನ್ ಅಂತ ಇದ್ದಾನೆ ಬಸ್ರಾ ನಗರದಲ್ಲಿ, ಅವನಿಗೆ ಸಿಕ್ಕಿದ್ದು ಫಲ ಅಂತ.
ಇಷ್ಟು ಲಕ್ಷಾಂತರ ಜನ ಮಾಡಿದ್ರು ಯಾರಿಗೂ ಸಿಕ್ಕಿಲ್ಲ ಅಂದರೆ ಅವನು ಎಂಥ ಮಹಾನುಭಾವನು ಅಂತ ಖಲೀಫಾನೇ ನೇರ ಅವನ ಮನೆಗೆ ಹೋಗ್ತಾನೆ. ಅವನೊಬ್ಬ ಚಮ್ಮಾರ, ಪಟ್ಟ ಬಡತನದಲ್ಲಿದ್ದಾನೆ. ಅವನ ಮನೆಗೆ ಹೋದರೆ ಆತ ಖಲೀಫಾನೇ ಬಂದಿದ್ದಾನೆ. ಖಲೀಫಾ ಅಂತಂದರೆ ಹಿ ಇಸ್ ದಿ ಹೈಯೆಸ್ಟ್ ಪೊಸಿಷನ್ ಬೋತ್ ಬೈ ವರ್ಚ್ಯೂ ಆಫ್ ರಿಲಿಜನ್ ಆ್ಯಂಡ್ ಪವರ್. ಖಲೀಫರು ಅವರಿಗೆ ಮತಕ್ಕೂ ಮತ್ತು ರಾಜನೀತಿಗೂ ಎರಡಕ್ಕೂ ಗುರುಗಳಲ್ವೇ, ಎರಡಕ್ಕೂ ದೊರೆಗಳಲ್ವೇ ಅಂಥವ್ರು ಬಂದಿದ್ದಾರೆ ಅಂತ ತುಂಬ ಗೌರವದಿಂದ ಸ್ವಾಗತಿಸ್ತಾನೆ. ಆಮೇಲೆ ಅಪ್ಪ ನೀನು ತುಂಬ ದೊಡ್ಡವನು, ನಾನು ಹಜ್ ಯಾತ್ರೆ ಮಾಡಿದೆ, ನನಗೂ ಸಿಕ್ಕಿಲ್ಲ ಫಲವಂತೆ, ನಿನಗೆ ಸಿಕ್ತು ಅಂತ ಹೇಳ್ಬಿಟ್ಟು ನನಗೆ ಕನಸಾಯಿತು ಅಂತ. ಅಯ್ಯೋ ಏನು ಹೇಳೋಣ, ನನಗೆ ಈ ಬಾರಿ ಹಜ್ ಯಾತ್ರೆ ಮಾಡೋಕ್ಕೆ ಆಗಲಿಲ್ಲ ಅಂತಂದ್ರಂತೆ. ಯಾಕೆಂದರೆ ನಾನು 25 ವರ್ಷಗಳಿಂದಲೂ ಹಜ್ ಯಾತ್ರೆಗೆ ಅಂತ ದುಡ್ಡು ಸಂಗ್ರಹ ಮಾಡ್ತಾ ಇದ್ದೆ. ಅರೆ ನನ್ನ ನೆರೆಮನೆಯಲ್ಲಿ ತುಂಬ ಬಡತನದಲ್ಲಿರುವಂಥ ಒಬ್ಬ ಮುದುಕಿಗೆ ಅನಾರೋಗ್ಯವಾಗಿತ್ತು, ಆಕೆಯ ಸ್ವಾಸ್ಥ್ಯಕ್ಕಾಗಿ ದುಡ್ಡನ್ನಷ್ಟು ಖರ್ಚು ಮಾಡಿಬಿಟ್ಟೆ, ಈ ಸರ್ತಿ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ನೀನೇನಪ್ಪ ಮಾಡಿರೋದು ಯಾತ್ರೆಯನ್ನು ಅಂತ ಹೇಳ್ಬಿಟ್ಟಂತಂದಿತ್ತು. ಇದು ಆ ಒಂದು ಯಜ್ಞದೃಷ್ಟಿ ಭುವನಸ್ಯ ನಾಭಿಹಿ ಅಂತ ಇರುವಂಥದ್ದು. ನಾವು ಹುಟ್ಟುವ ಮುನ್ನವೇ ನಮಗೆ ಪೋಷಕ ದ್ರವ್ಯವನ್ನು ತಂದುಕೊಡುವಂಥದ್ದು ಅಂತ. ಬೆಟ್ಟದ ತುದಿಯಲ್ಲಿ ನೆಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಮಾಡಿರ್ತಾರೆ, ಎಲ್ಲಿಯೂ ಆಗಿರುತ್ತೆ. ಅದನ್ನು ನಾವು ನೆನೆಸಿಕೊಂಡು ಸಂತೋಷ ಪಡ್ತೀವಿ. ಸಂತೋಷ ಕ್ರಿಯಾತ್ಮಕವೂ ಆಗಬೇಕಾಗತ್ತೆ, ಇಲ್ಲದೇ ಇದ್ದರೆ ಅದು ವಾಗ್ವ್ಯಭಿಚಾರವಾಗುತ್ತಷ್ಟೇ. ಹೀಗೆ ಕಂಡಾಗ ಆ ಒಂದು ನಾಭಿ ಇದೆ, ಅದು ಮತ್ತೆ ಎಲ್ಲವನ್ನು ಸೇರಿಸುವಂಥ ಶಕ್ತಿ. ನಾಭಿ ಅನ್ನೋದಕ್ಕೆ ಚಕ್ರದ ಹಬ್ ಅಂತ ಕೂಡ ಹೇಳ್ತಾರೆ. ಅಂದರೆ ಚಕ್ರದ ನಾಭಿಸ್ಥಾನ, ಕೇಂದ್ರ ಸ್ಥಾನ, ಎಲ್ಲ ಅರಗಳು ಎಲ್ಲವನ್ನು ಹಿಡಿದಿಟ್ಟುಕೊಂಡಿರುವಂಥದ್ದು. ದಟ್ ಇಸ್ ದಿ ಸೆಂಟರ್ ಅನ್ನುವ ಅರ್ಥ. ಕೇಂದ್ರ ಅಂತಲೂ ಕೂಡ ಆಗುತ್ತೆ, ಜಗತ್ತಿನ ಕೇಂದ್ರ ಅಂತ. ಅಂದರೆ ಜಗತ್ತು ಕೇಂದ್ರದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಯಾವುದೇ ಒಂದರ ಸೆಂಟರ್ ಆಫ್ ಗ್ರಾವಿಟಿ ಮೇಲೆ ಹಿಡಿದು ನಿಲ್ಲಿಸಿದ್ರೆ ಆವಾಗ ಅದು ಬ್ಯಾಲೆನ್ಸ್ ಆಗುತ್ತಲ್ವ. ಯಜ್ಞವನ್ನು ಹಿಡಿದರೆ ಜಗತ್ತು ಬ್ಯಾಲೆನ್ಸ್ ಆಗುತ್ತೆ, ಜಗತ್ತಿಗೆ ಸಮತೋಲನ ಸಂತುಲನ ಬರುತ್ತೆ. ಅದು ಇಲ್ಲದೇ ಇದ್ದರೆ ಜಗತ್ತು ಬೀಳುತ್ತೆ, ಕೊಲ್ಯಾಪ್ಸ್ ಆಗುತ್ತೆ ಅನ್ನುವಂಥದ್ದು ಅಲ್ಲಿರುವ ಸ್ವಾರಸ್ಯ. ಅದನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಅಂತ. ಇದು ಬಿಲಾಂಗಿಂಗ್ನೆಸ್ಸು, ಸಸ್ಟೆನೆನ್ಸು. ಕಾಣದ ಕೈಗೆ ನಾವು ಗೌರವ ಸಲ್ಲಿಸುವುದಾದರೆ ಕಾಣುವ ಕೈಗಳಿಗೆ ಗೌರವ ಸಲ್ಲಿಸದೇ ಇರ್ತೀವ. ಅದು ಇಲ್ಲಿರುವಂತಹ ವಿಶೇಷವಾದ ಅರ್ಥ. ಅದು ಎಂಥದ್ದು? ಅಶ್ವಸ್ಯ ರೇತಾಯಂ ಬ್ರಹ್ಮವಾಚ ಪರಮಂ ವ್ಯೋಮ. ಇದು ವಾಕ್ಯಿಗೆ ಪರಮಶ್ರೇಷ್ಠವಾದ ಸ್ಥಾನ. ಮಾತಿನ ಮೌಲ್ಯ ಇಲ್ಲಿದೆ, ಶಕ್ತಿಯ ಸ್ವಾರಸ್ಯ ಇಲ್ಲಿದೆ. ಅಯಂ ಬ್ರಹ್ಮ, ಇದೇ ಪರಬ್ರಹ್ಮ, ಇದೇ ಪ್ರಜಾಪತಿ ಎನ್ನುವಂಥ ಮಾತು. ನ ವಿಜಾನಾಮಿ ಯದಿ ವೇದಮಸಿ ನಿಣ್ಯ ಸನ್ನದ್ಧೋ ಮನಸಾಚರಾಮಿ ಯದಾ ಮಾಗನ್ ಪ್ರಥಮಜಾ ಋತಸ್ಯಾದಿದ್ವಾಚೋ ಅಶ್ನುವೇ ಭಾಗಮಸ್ಯಾಹ. ಯದಿವಾ ಇದಂ ಅಸ್ಮಿ. ಇಷ್ಟು ಸ್ವಾರಸ್ಯಕಾರಿಯಾದಂಥ ಚಮತ್ಕಾರ ಇಲ್ಲಿದೆ ನೋಡಿ. ನಾನೇ ಸರ್ವವ್ಯಾಪಿಯಾಗಿ ಆದ ಬ್ರಹ್ಮನೇ, ಬ್ರಹ್ಮವಸ್ತುವೇ ನ ವಿಜಾನಾಮಿ, ನನಗೆ ಗೊತ್ತಿಲ್ಲ. ಇಲ್ಲಿ ಅದ್ವೈತ ವೇದಾಂತ ಬರುತ್ತೆ. ನಾನು ಬ್ರಹ್ಮವೇ, ಶಾಸ್ತ್ರ ಹೇಳ್ಬೋದು ಅಹಂ ಬ್ರಹ್ಮಾಸ್ಮಿ ಅಂತ, ನನಗೆ ಅನುಭವಕ್ಕೆ ಬರಲಿಲ್ವಲ್ಲ, ನನಗೆ ಗೊತ್ತಿಲ್ಲ ಅಂತ. ಅಂದರೆ ಎಲ್ಲರೂ ಹೇಳ್ತಾರೆ ನಿಮ್ಮೊಳಗೆ ಮಹಾಶಕ್ತಿ ಇದೆ, ಶಕ್ತಿ ಇದೆ, ಅರ್ಥಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿವೇಕಾನಂದರಿಂದ ಮೊದಲುಕೊಂಡು ಎಲ್ಲರೂ ಹೇಳ್ತಾರೆ. ಆದರೆ ನಾವು ಅರ್ಥಕೊಳ್ಳದೇ ಇದ್ದ ಮೇಲೆ ನಾವು ಬ್ರಹ್ಮವಾಗಿಲ್ಲ ಅಂತ ತಾನೇ ಅರ್ಥ. ತೆಲುಗಿನಲ್ಲಿ ಒಂದು ಗಾದೆ ಇದೆ, మాతాతలందరూ నేతిగారలే వండి తిన్నారు, కావలసి ఉంటే మా నోళ్ళు చూడండి అక్కడ నేతి వాసನೆ ವಸ್ತುಂದಿ ಅಂತಂದ್ರಂತೆ. ನಮ್ಮ ತಾತ ಮುತ್ತಾತಂದ್ರೆಲ್ಲ ತುಪ್ಪದ ಗಾರಿಗೆನೆ ತಿಂದರು, ನಮ್ಮ ಬಾಯಿ ತೆಗೆದು ನೋಡಿ ಆ ವಾಸನೆ ಕಾಣಿಸುತ್ತೋ ಇಲ್ವೋ ನಿಮಗೆ ಗೊತ್ತಾಗುತ್ತೆ ಅಂತ. ತಾತ ತಿಂದರೆ ನನಗೇನು ಬಂತು? ಹಾಗಾಗಿ ಪುಸ್ತಕದಲ್ಲಿ ಬ್ರಹ್ಮ ಅಸ್ತಿ ಅಂತ ಎಷ್ಟು ಹೇಳಿದ್ರೆ ಏನು ಪ್ರಯೋಜನ? ಅದು ಅಲ್ಲಿರುವಂಥ ಒಂದು ವ್ಯಂಗ್ಯ. ನ ವಿಜಾನಾಮಿ ನಿಣ್ಯಸನ್ನದ್ಧ. ನಿಣ್ಯ ಅಂದರೆ ಅಜ್ಞಾನದಿಂದ, ಸಂಮೋಹನದಿಂದ ಆವೃತನಾಗಿದ್ದೀನಿ ಎನ್ನುವಂಥದ್ದು. ಅಜ್ಞಾನದಿಂದ ಆವೃತನಾದ ಕಾರಣ ನನಗೆ ಗೊತ್ತಾಗ್ತಾ ಇಲ್ಲ ಯಾವುದು ಸ್ವಾರಸ್ಯ, ಯಾವುದು ನಿಜವಾಗಿ ಬ್ರಹ್ಮಸ್ವರೂಪ ಅನ್ನುವಂಥದ್ದು ನನಗೆ ಗೊತ್ತೇ ಆಗ್ತಾ ಇಲ್ಲ. ಆ ಕಾರಣ ಇಂಥವನ್ನು ನಾನು ಮನಸಾಚರಾಮಿ, ಕೇವಲ ಮನಸ್ಸೇ ದೊಡ್ಡದು, ಅಂದರೆ ದ್ವಂದ್ವಾತ್ಮಕವಾದ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸೇ ದೊಡ್ಡದು ಅಂತ ಅಂದುಕೊಂಡಿದ್ದೀನಿ ಅಂತ. ಪಾಶ್ಚಾತ್ಯ ಪ್ರಪಂಚ ಮೈಂಡ್, ಅದು ಅಲ್ಲ ಬ್ರೈನಿಂದ ಮೇಲಕ್ಕೆ ಹೋಗಿಲ್ಲ ಅಂತ ನಮ್ಮ ಭಾರತೀಯ ವಿದ್ವಾಂಸರುಗಳು, ಸೈಕ್ಯಾಟ್ರಿಸ್ಟ್ಗಳು ಕೂಡ ಹೇಳ್ತಾರೆ. ಅದು ಮೈಂಡಿನ ಮೂಲಕವೇ ಎಲ್ಲವನ್ನ ಯೋಚನೆ ಮಾಡುತ್ತೆ ಅಂತ. ಅದಕ್ಕೆ ನಾನಾತ್ವವೇ ಕಾಣುತ್ತೆ, ಏಕತ್ವ ಕಾಣೋದಿಲ್ಲ, ದ್ವಂದ್ವಗಳೇ ಕಾಣುವಂಥದ್ದು.
ವೆಸ್ಟರ್ನ್ ಎಸ್ಪೆಷಲಿ ಎಕ್ಸಿಸ್ಟೆನ್ಷಿಯಲಿಸಮ್ಮು, ಅದರ ಬೆಡ್ರಾಕ್ ಅಂತ ಹೇಳುವಂತಹ ಕಮ್ಯುನಿಸಮ್ಮು, ಮಾರ್ಕ್ಸಿಸಮ್ಮು ಎಲ್ಲವನ್ನ ನೋಡಿ ಗೊಂದಲದ ಮುದ್ದೆಯೇ ಆಗತ್ವೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡಬಹುದು ಅಂತಂದರೆ, ನನ್ನ ಗೆಳೆಯ ಒಬ್ಬ ಬಹಳ ನಿರ್ಮಲವಾದ ಪ್ಲೈನ್ ಆದಂಥ ಒಂದು ಮನಸ್ಸು. ಮೊನ್ನೆ ದಿವಸ ಒಬ್ಬ ಚಿತ್ರಕಾರರ ಮನೆಗೆ ಹೋಗಿದ್ದ ಅನುಭವವನ್ನು ಹೇಳಿದಂಥ ಗೆಳೆಯ ಅವನ ಉಲ್ಲೇಖವನ್ನು ಮಾಡಿದ್ದೆ. ಆತ ಸೈನ್ಸ್ನ ಚೆನ್ನಾಗಿ ಓದಿದಂಥವನು, ಸಂಗೀತ ಸಾಹಿತ್ಯಾದಿ ಸ್ವಾರಸ್ಯಗಳನ್ನು ಗ್ರಹಿಸಬಲ್ಲಂಥ ನಿರಾಗ್ರಹ ಮೂರ್ತಿ. ಅವನು ಭೈರಪ್ಪನವರ ಕಾದಂಬರಿಗಳನ್ನು ಓದಿದ. ತುಂಬ ಇಷ್ಟವಾಯಿತು ಅವನಿಗೆ. ನೀನು ಅಷ್ಟಕ್ಕೆ ನಿಲ್ಲಬೇಡಪ್ಪ, ಅನಂತಮೂರ್ತಿಗಳ ಒಂದು ಕಾದಂಬರಿಯನ್ನು ಓದು ಅಂತ ಏನು ನನ್ನ ಕಾಮೆಂಟ್ಸ್ ಇಲ್ಲದೆ ಸಂಸ್ಕಾರವನ್ನು ಪ್ರಿಸ್ಕ್ರೈಬ್ ಮಾಡಿದೆ. ಓದಿದವನು ಬಂದು ಹೇಳ್ದ, ಯಾಕೋ ಇಲ್ಲಿಯ ಪಾತ್ರಗಳು ಸಾಚಾವಾಗಿ ವರ್ತಿಸ್ತಾ ಇಲ್ಲ, ಯಾವುದೋ ಹಿಡನ್ ಅಜೆಂಡಾ ಇದೆ, ಅದು ಕೃತ್ರಿಮವಾಗಿ ಕಾಣಿಸ್ತಾ ಇದೆ, ಇಲ್ಲಿ ಬದುಕಿಗೆ ಯಾವುದೇ ಒಂದು ಮೌಲ್ಯ ಸಿಗ್ತಾ ಇಲ್ಲ, ಎಲ್ಲ ಹತಾಶೆ ನಿರಾಶೆ ಶೂನ್ಯ ಅದೇ ಕಾಣಿಸ್ತಾ ಇದೆ, ನಥಿಂಗ್ ಈಸ್ ಇನ್ಸ್ಪೈರಿಂಗ್ ಅಂತಂದ. ಅದು ಎಕ್ಸಿಸ್ಟೆನ್ಷಿಯಲಿಸಮ್ನ ಪ್ರಭಾವನಪ್ಪ. ಅಲ್ಲಿ ವರ್ತಿಸುವಂಥ ಪ್ರಾಣೇಶಾಚಾರ್ಯರು ಎಲ್ಲರೂ ಈ ನೆಲದವರಲ್ಲ, ಅಲ್ಲಿಂದಲೇ ಆಮದಾಗಿರುವಂಥವ್ರು, ಅಲ್ಲಿಯ ರೋಗಗಳನ್ನೇ ತಗೊಂಡು ಇಲ್ಲಿ ನಾಟಿ ಮಾಡಿಕೊಂಡಂಥವ್ರು ಅಂತ ಆಮೇಲೆ ಹೇಳಿದೆ. ನಾನು ಓದಿದ್ದು ಏನಾದರೂ ಆಗ್ರಹವ ಅಂತ ವೆರಿಫೈ ಮಾಡ್ಕೊಳ್ಳೋಸ್ಕೋಸ್ಕರ ಫ್ರೆಶ್ ಮೈಂಡ್ ಒಂದು ಓದಲಿ, ಆಮೇಲೆ ಏನಾದರೂ ಬೇರೆ ಅಭಿಪ್ರಾಯವಿದ್ದರೆ ನಂದು ತಿದ್ದುಕೊಳ್ಳೋಣ ಅಂತ. ಈ ಕಡೆಗೆ ಹಳೆ ಗಂಡನ ಪಾದವೇ ಗತಿ ಅಂತ ನನ್ನ ಒಪಿನಿಯನ್ಗೆ ನಾನು ಬರುವಂತೆ ಆಯಿತು ಅಂತ ಅಂದುಕೊಂಡೆ. ಅಂದರೆ ಏನು, ಭೈರಪ್ಪನವರು ಭಾರತೀಯ ಸಂಸ್ಕೃತಿಯ ಜೀವನಾಡಿಯನ್ನು, ಸಾರ್ವತ್ರಿಕ ಸಂವೇದನೆಯನ್ನು ಹಿಡಿದು ಹೋಗ್ತಾ ಇದ್ದಾರೆ. ಅನಂತಮೂರ್ತಿಯವರು ಪೊಲಿಟಿಕಲಿ ಕರೆಕ್ಟ್, ಲಿಟ್ರಲಿ ಕರೆಕ್ಟ್ ಆಗಿರುವಂಥದ್ದು, ಪಾಶ್ಚಾತ್ಯ ಪ್ರಪಂಚದಲ್ಲಿ ಯಾವ ನಾಣ್ಯ ಚಲಾವಣೆಯಲ್ಲಿದೆ ಅದನ್ನು ಹಿಡಿತಾ ಇದ್ದಾರೆ. ಈ ಕರೆನ್ಸಿಗೆ ಮೂಲಭೂತವಾಗಿ ಬೇಕಾದಂಥದ್ದು ಕಮಾಡಿಟಿ ಅಲ್ವೇ. ಮಾವಿನ ಹಣ್ಣನ್ನು ನೀವು ಡಾಲರ್ ಕೊಟ್ಟಾದರೂ ಕೊಂಡ್ಕೊಳ್ಬೋದು, ರೂಪಾಯಿ ನೋಟಾದರೂ ಕೊಂಡ್ಕೊಳ್ಬೋದು, ಯಾವುದನ್ನು ಕೊಟ್ಟಾದರೂ ಕೊಂಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಬೇಕಾದ್ರೆ 1 kg ರಾಗಿ ಕೊಟ್ಟು ಕೊಂಡ್ಕೋಬಹುದು ಒಂದು ಮಾವಿನ ಹಣ್ಣನ್ನು. ನಾವು ರಾಗಿ ಮಾವಿನ ಹಣ್ಣು ಈ ನೆಲೆಗೆ ಬರಬೇಕು, ಬಾರ್ಡರ್ ಎಕ್ಸ್ಚೇಂಜಿನ ಮೆಥಡಿಗೆ ಬಂದು ಇಕನಾಮಿಕ್ಸನ್ನು ತಿಳ್ಕೊಳ್ಬೇಕು. ಇಲ್ಲ ನನ್ನ ಡಾಲರೇ ದೊಡ್ಡದು ಅಂತ ಆ ಕಾಗದದ ನೋಟುಗಳನ್ನು ಇಟ್ಕೊಳ್ತಿದ್ರೆ ಅದು ಕತ್ತೆ ತಿನ್ನೋಕೆ ಮಾತ್ರ ಕಡೆಗೆ ಪ್ರಯೋಜನಕ್ಕೆ ಬರುತ್ತೆ, ಇನ್ಯಾವುದಕ್ಕೂ ಅಲ್ಲ. ವ್ಯಾಲ್ಯೂ ಈಸ್ ನಾಟ್ ಇನ್ ಕರೆನ್ಸಿ, ಈಸ್ ಇನ್ ದಿ ಕಮಾಡಿಟಿ. ಹಾಗಾಗಿ ನಮ್ಮ ಸ್ಥಳೀಯವಾದ ನಮ್ಮ ನೆಲೆಯನ್ನು ನಾವು ಆತ್ಮಾಸ್ತಿತ್ವದಲ್ಲಿ ಕಂಡುಕೊಳ್ಬೇಕಲ್ಲದೆ ಸ್ರಾತೋ ಮತ್ತೊಬ್ಬನೋ ಯಾರೋ ಹೇಳ್ದ ಅನ್ನುವಂಥದ್ದಲ್ಲ. ಏನು ಬದುಕಿಗೆ ಬೇಕಾದಂತಹ ಮೌಲ್ಯಭರಿತವಾದ ಸತ್ವವನ್ನು ಕೊಡದೇ ಇದ್ದರೆ ಅದನ್ನು ಓದಿದ ಮೇಲೆ ನನ್ನ ಮನಸ್ಸಿಗೆ ಒಂದು ಉನ್ನತಿ ಬರಬೇಕು. ಬದುಕು ಬಾಳುವುದಕ್ಕಿದೆ, ಭರವಸೆಗೆ ಇದೆ, ಉಲ್ಲಾಸದಿಂಬಾಳು ಅಂತ ಡಿ.ವಿ. ಜಿಯವ್ರನ್ನ ಹೇಳಿದ್ರು, ಅಲ್ಲಿಗೆ ಬರಬೇಕಾಗತ್ತೆ. ನೋಡಿ, ನವೋದಯದ ಯಾವ ಲೇಖಕರನ್ನು ನೋಡಿ, ಒಂದು ಕಡೆಯಲ್ಲಿಯೂ ಅವರು ಪಲಾಯನವಾದವನ್ನು ಹೇಳೋದೇ ಇಲ್ಲವಲ್ಲ. ಪದಕುಸಿಯೇ ನೆಲವಿಹುದು. ಮೊಸರಿನ ಮಂಗಮ್ಮ ಮಾಸ್ತಿಯವ್ರದ್ದು ಒಂದು ಕಥೆ, ಎಷ್ಟು ಶಕ್ತಿಶಾಲಿನಿ ಆಕೆ. ಶೇಷಮ್ಮ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಹೆಚ್ಚು ಜನಕ್ಕೆ ಆ ಕಾದಂಬರಿ ಪರಿಚಯ ಇಲ್ಲದೇ ಇರಬಹುದು. ತೀರಾ ಸಾಧಾರಣವಾದಂಥ ಒಬ್ಬ ಚಿಕ್ಕ ವಯಸ್ಸಿಗೇನೆ ಗಂಡನ್ನು ಕಳ್ಕೊಂಡು ಮಕ್ಕಳನ್ನು ಮುಂದೆ ಮಾಡುವಂಥವಳು, ನಾನಾ ವಿಧವಾದಂಥ ಗೇಲಿಗಳನ್ನು, ತಾತ್ಸಾರಗಳನ್ನು, ಉಪೇಕ್ಷೆಗಳನ್ನು ತಾಳಿಕೊಂಡು ಬಂದಂಥವಳು ಕಡೆಗೆ ಎಂಥ ಘನತೆಯಿಂದ ವರ್ತಿಸ್ತಾಳೆ. ಆಕೆ ಬದುಕನ್ನು ನೋಡಿದವ್ರಿಗೊಂದು ಮಹಾಕಾವ್ಯ ಅದು ಕಾಣಿಸ್ಬೇಕಾದಂಥದ್ದು. ಅದು ಬಿಟ್ಟು ಇನ್ನೆಲ್ಲಿಗೋ ಏನೋ ಹೋಯಿತು ಅಂತಂದರೆ ನಮಗೇನು ಸಿಕ್ತು, ನಿಮಗೊಂದು ಪ್ರಶಸ್ತಿ ಸಿಕ್ತು, ನಮಗೇನೂ ಸಿಗಲಿಲ್ವೇ ಅಷ್ಟೇ, ಅದಕ್ಕೋಸ್ಕರ ತೆತ್ತ ದುಡ್ಡು ಹೋಯಿತು, ಉಣ್ಣಿಂದಿ ಪೊಯ್ರ ಮುಂಡಾ ದೇವಡ ಅಂತ ಆಗುತ್ತೆ, ಇನ್ನೇನೂ ಅಲ್ಲ. ಒಬ್ಬ ಲೇಖಕರನ್ನ ತಿರಸ್ಕರಿಸಬೇಕು ಅನ್ನುವಂಥದ್ದಲ್ಲ, ದೊಡ್ಡದನ್ನು ನಮಗೆ ಕೊಡಬೇಕಲ್ವಾ, ದೊಡ್ಡದನ್ನು ಕಾಣಿಸ್ಬೇಕಲ್ವಾ. ಸೀತೆಯ ರಾವಣನ ಜೊತೆ ಓಡೋಗೆ ಬಿಟ್ಟಿದ್ದಿದ್ರೆ ಏನಾಗ್ತಾ ಇತ್ತು, ರಂಜಕವಾದಂಥ ಒಂದು ಕಥೆ ಆಗ್ತಾ ಇತ್ತು, ನಿತ್ಯ ಲೋಕದಲ್ಲಿ ಆಗುವಂಥದ್ದೇ ಆಗ್ತಾ ಇತ್ತು. ಆದರೆ ಎಷ್ಟೇ ಕಷ್ಟದಲ್ಲಿದ್ದರೂ, ಯಾವುದೇ ದೇಶದಲ್ಲಿದ್ದರೂ, ಎಲ್ಲಿಯೇ ಇದ್ದರೂ ಗಂಡು ಹೆಣ್ಣುಗಳು ನಮಗಾಗಿ ಕೊರಗುವ ಒಂದು ಜೀವ ಇದೆ, ಅದಕ್ಕೆ ನನ್ನ ಸಾಚಾತನ ನಾನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲಿ ಬರ್ತಾ ಇತ್ತು. BM ಶ್ರೀಕಂಠಯ್ಯನವರಿಗೆ ಮಧ್ಯ ವಯಸ್ಸಿನಲ್ಲಿಯೇ ವೈಧುರ್ಯ ಬಂತು, ವಿಡೋವರಾದರು, ಹೆಂಡತಿ ತೀರ್ಕೊಂಡ್ರು. ಆಗ ಅವ್ರು ಹೇಳ್ತಾರಂತೆ, ಹಿರಿಯಣ್ಣನವ್ರನ್ನ ನೋಡಿ ನಾನು ಈ ದುಃಖವನ್ನು ತಾಳ್ಕೊಂಡಿದ್ದೀನಿ ಅಂತ. ಹಿರಿಯಣ್ಣನವರು ಮಹಾನುಭಾವರು, ಅಂಥ ದೊಡ್ಡವರು, ಮಹನೀಯರಾದಂಥವರು. ಹಾಗೆ ಕೆಲವರಾದರೂ ಆಕಾಶಕ್ಕೆ ಕಂಬಗಳು ಅನ್ನೋ ಥರ ಇರಬೇಕಲ್ವ, ಅವ್ರನ್ನ ನೋಡ್ಕೊಂಡು ನಾವು ತಾಳ್ಕೊಳ್ಬಹುದು ಅಂತ. ಯಾರೂ ಇಲ್ಲ, ಏನೂ ಇಲ್ಲ ಅಂತ ನಾನೇ ಉದ್ಘೋಷ ಮಾಡಿಬಿಟ್ರೆ ಹಿಮಾಲಯದ ಮೇಲೆ ನಿಂತ್ಕೊಂಡು ಇದ್ದವರಿಗೂ ಎದೆಗುಂದುವಂಥದ್ದಲ್ವೇ. ಹಾಗಾಗಿ ಈ ಭರವಸೆಯನ್ನು ಕೊಡುವಂಥ ಒಂದು ಕೃತಿ ನಮಗೆ ತುಂಬ ಮುಖ್ಯ.
ಇದೆ, ಯೋಚನೆ ಮಾಡಬೇಡ ಅನ್ನುವಂಥ ಧೈರ್ಯ ಕೊಡುವಂಥದ್ದು ಬೇಕು. ಆ ಧೈರ್ಯ ಕೊಡುವಂತೆ ಬಾಳಬೇಕು ಅಂತ ಒಂದು ಕಮಿಟ್ಮೆಂಟ್ ಬೇಕು. ವೇದದಲ್ಲಿ ನಮಗೆ ಆ ರೀತಿಯಾದ ನಿಧಿ ಕಾಣಿಸುತ್ತೆ. ಅದಕ್ಕಾಗಿ ನಾವು ಅದನ್ನು ಆಶ್ರಯಿಸಬೇಕು. ಅವನು ಹೇಳ್ತಾನೆ, ನಿಣ್ಯ ಅಜ್ಞಾನದಿಂದ ಆವೃತನಾಗಿದ್ದೀನಿ, ಸನ್ನದ್ಧ ಮನಸಾಚರಾಮಿ ಋತಸ್ಯ ಪ್ರಥಮಜ. ಆ ಋತ ಸ್ವರೂಪಿಯಾದ ಪರಬ್ರಹ್ಮದ ಯಾವುದು ಯಥಾರ್ಥ ಜ್ಞಾನ, ಪ್ರಥಮಜ ಅಂದರೆ ಫಸ್ಟ್ ಹ್ಯಾಂಡ್ ನಾಲೆಡ್ಜ್, ಅಲ್ಲಿ ಇಲ್ಲಿಂದ ಬಂದದ್ದಲ್ಲ, ಗಂಗೋತ್ರಿಯಲ್ಲೇನೆ ಗೋಮುಖದಲ್ಲೇ ಹಿಡಿದಂಥದ್ದು ಆ ತೀರ್ಥ ಅಂತ. ಹಾಗೆ ಇರುವಂಥದ್ದು ಯದಾ ಮಾಗನ್ ನನಗೆ ಸಿಗುತ್ತೋ ಅದಿತ್ ಅಸ್ಯಾವಾಚ ಭಾಗಮಶ್ನುವೆ, ಆ ತತ್ಕ್ಷಣವೇ ನಾನು ಬ್ರಹ್ಮವಾಗ್ತೀನಿ, ಅಹಂ ಬ್ರಹ್ಮಾಸ್ಮಿ ಅಂತ ಆಗ್ತೀನಿ ಅಂತ. ಅಂದರೆ ನನಗೆ ಆ ಚೈತನ್ಯ ಕಂಡುಕೊಂಡ ತತ್ಕ್ಷಣ ನಾನಾಗ್ತೀನಿ, ಸಹಸಾ ತದೈವ, ಒಂದೇ ಬಾರಿಗೆ. ಅಲ್ಲಿವರೆಗೂ ಈ ಒದ್ದಾಟ ತಪ್ಪಿದ್ದಲ್ಲ ಅಂತ. ಇಲ್ಲಿ ನೋಡಿ, ಸಾಧಕನ ಒಂದು ಹಂತದಲ್ಲಿರುವಂತಹ ಜವಾಬ್ದಾರಿಗಳನ್ನು ಹೇಳಿದ್ದಾರೆ. ಸಿದ್ಧನಾಗುವ ಭರವಸೆಯನ್ನು ಕೂಡ ಅಲ್ಲಿ ಕೊಟ್ಟಿರುವಂಥದ್ದು ಗೊತ್ತಾಗುತ್ತೆ. ಅದೇ ಕೃಷ್ಣ ಹೇಳ್ತಾನಲ್ಲ, ಮಾ ಶುಚಃ ಅಳಬೇಡ ಅಂತನ್ನುವಂಥದ್ದು. ಒಳ್ಳೆಯ ಕೆಲಸ ಮಾಡುವವನಿಗೆ ಎಂದಿಗೂ ಅನ್ಯಾಯವಾಗೋಲ್ಲ. ನೈಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಬಹಳ ಬಾರಿ ನನಗನ್ಸೋದೇನೆ, ಮಗು ಅಂತ ಅಲ್ಲೊಂದೇ ಕಡೆ ಅರ್ಜುನನ್ನು ಕರೆದಿರೋದಲ್ವ ಕೃಷ್ಣ, ಇನ್ನು ಬೇರೆ ಕಡೆ ಪರಂತಪ, ಗುಡಾಕೇಶ, ಧನಂಜಯ, ಕಿರೀಟಿ, ಶ್ವೇತವಾಹನ, ಭಾರತ ಎಲ್ಲ ಪ್ರಫೌಂಡಾಗಿ ಬೊಂಬಾಸ್ಟಿಕ್ ಆಗಿರುವಂಥ ಅಬ್ಜೆಕ್ಟಿವ್ಸ್. ಇಲ್ಲಿ ಮಾತ್ರ ಮಗು, ಅಳಬೇಡ, ಒಳ್ಳೇದಾಗತ್ತಪ್ಪ, ಒಳ್ಳೇದು ಮಾಡಿದವನಿಗೆ ಕೆಡಕಿಲ್ಲ ಅನ್ನುವಂಥದ್ದು. ಜಗತ್ತು ನಡೆಯುವುದು ಅಂಥ ಒಂದು ಎಸ್ಟಾಬ್ಲಿಷ್ಮೆಂಟ್ ಮೇಲೆ. ಹಾಗಲ್ಲದೆ ಒಳ್ಳೇದಕ್ಕೆ ಬೆಲೆ ಇಲ್ಲ, ಈಗ ಏನ್ರಿ ಕೇಳ್ತೀರಾ, ಕಾಲ ಕೆಟ್ಟೋಯ್ತು ಅಂತಂದರೆ ಅದು ಸಲ್ಲದ್ದು. ಒಳ್ಳೆಯ ಕಾಲ ಇದೆ, ಭವಿಷ್ಯತ್ತು ಚೆನ್ನಾಗಿದೆ. ಕುವೆಂಪು ಅವರು ಸ್ಮಶಾನ ಕುರುಕ್ಷೇತ್ರಂ ಅಂತ ಅದ್ಭುತವಾದ ನಾಟಕ ಬರೀತಾರೆ. ಅಲ್ಲಿ ಕಾಲರುದ್ರ ಭಸ್ಮ ರಾಶಿಯನ್ನೇ ಹಾಕಿಕೊಂಡು ಅದನ್ನು ಬಳ್ಕೊಂಡು ಇದು ಕಲಿಯುಗ ಎಂಥದ್ದಾಗುತ್ತೆ ಅಂತ ದ್ವಾಪರ ಯೋಚನೆ ಮಾಡಿದಾಗ, ಯೋಚನೆ ಮಾಡಬೇಡ, ಕಲಿಯುಗದ ಮಾನವರು ಆಕೃತಿಯಲ್ಲಿ ಕುಬ್ಜರಾಗಿರ್ಬೋದು, ಆದರೆ ಸಂಸ್ಕೃತಿಯಲ್ಲಿ ಇರಲಾರರು, ಉನ್ನತಿ ಕಾಣಿಸುತ್ತೆ ಅನ್ನುವಂಥ ಮಾತು ಬರುತ್ತೆ. ಇಂಥದ್ದಲ್ಲದೆ ಇದ್ರೆ ವೇದ ದುರ್ಭಿಕ್ಷಂ ದೇವಲೋಕೇಶು ಅಂತ ಕೆಚ್ಚಿನಿಂದ ಹೇಳೋಕ್ಕಾಗ್ತಾ ಇತ್ತೆ. ಅರುಣ ಪ್ರಶ್ನದಲ್ಲಿ ಬರುತ್ತೆ. ಒಬ್ಬ ಮಹನೀಯರು ಅರುಣ ಪ್ರಶ್ನದ ಬಗ್ಗೆ ಹೇಳಿ ಅಂತಂದಿದ್ದಾರೆ. ಸಮಯವಾದರೆ ಖಂಡಿತ ಹೇಳ್ತೀನಿ, ಆ ಭಾಗವನ್ನು ಬಿಡುವುದಿಲ್ಲ, ಆಗಬೇಕು. ಋಗ್ವೇದದಿಂದಲೇ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಮುಂದಿನದು ನನಗೆ ಬಹಳ ಪ್ರಿಯವಾದಂಥ ಮಂತ್ರ. ಪ್ರಾಯಶಃ ಕಷ್ಟ ವೇದಗಳಲ್ಲೆಲ್ಲ ಚಾಯ್ಸ್ ಮಾಡುವುದು, ಅದು ತಪ್ಪು ಆಗುತ್ತೆ. ಆದರೆ ಗನ್ ಪಾಯಿಂಟಲ್ಲಿ ಏನಾದರೂ ಒಂದು ಮಂತ್ರ ನೀನು ಆಯ್ಕೆ ಮಾಡ್ಕೊ ಅಂದರೆ ಈ ಮಂತ್ರವನ್ನು ನಾನು ಆಯ್ಕೆ ಮಾಡ್ಕೋತೀನಿ. ಗಾಯತ್ರಿಯನ್ನು ಬೇಕಾದರೆ ಬಿಟ್ಬಿಟ್ಟೇನು. ಬ್ರಹ್ಮಯಜ್ಞದಲ್ಲಿ ನಿತ್ಯ ನಾವು ಹೇಳುವ ಮಂತ್ರ ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಧಿ ವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚ ಕರಿಷ್ಯತಿ ಯಯಿತ್ತದ್ವಿದುಸ್ತೈಮೇ ಸಮಾಸತೆ. ಭಾರತೀಯ ಸಂಸ್ಕೃತಿಯ ಮಹತ್ವವೇ ಇಲ್ಲಿದೆ. ಬುಕ್ ರಿಲಿಜನ್ಸ್ ಅಂತ ಯಾವುದಿದೆ, ಬಿಲೀವರ್ಸ್ ಆಫ್ ದಿ ಬುಕ್ ಅಂತ ಯಾರನ್ನು ಹೇಳ್ತಾರೆ, ಅವರಿಗೂ ನಮಗೂ ಇರುವಂಥ ವ್ಯತ್ಯಾಸ ಇಲ್ಲಿ ಕಾಣಿಸುತ್ತೆ. ರುಚಃ ಅಂದರೆ ವೇದ ಪ್ರತಿಪಾದ್ಯವಾದಂಥದ್ದು ಯಾವುದೆಲ್ಲ ಉಂಟು ತತ್ವ, ಅದು ಪರಮೇ ವ್ಯೋಮನ್, ಉತ್ಕೃಷ್ಟವಾದಂಥ ಆ ಆಕಾಶದಲ್ಲಿ ಇದೆ. ಯಸ್ಮಿನ್ ಅಲ್ಲಿ ಎಲ್ಲ ವಿಶ್ವೇ ದೇವಾಹ, ಎಲ್ಲರೂ ಕೂಡ ವಿಶ್ವೇ ಅಧಿನಿಷೇಧು, ಎಲ್ಲ ದೇವತೆಗಳು ಎಲ್ಲರೂ ಕೂಡ ಇದ್ದಾರೆ. ಅದನ್ನು ತಿಳ್ಕೊಳ್ಳೋದೇನೆ ವಿಶೇಷ. ಯಾರು ತನ್ನ ವೇದ, ಯಾರು ಅದನ್ನು ತಿಳ್ಕೊಂಡಿಲ್ಲ, ರುಚ ಅಂದರೆ ಬರೀ ವೇದಗಳಿಂದ ಏನು ಮಾಡ್ತಾನೆ, ಯಯಿತ್ತದ್ವಿದುಹು ತದ್ವಿದುಹು, ಯಾರದನ್ನು ತಿಳಿದಿದ್ದಾರೆ, ತೇ ಇಮೇ ಸಮಾಸತೆ, ಅವರಿಗೆ ಇವೆಲ್ಲ ಹೋಗುತ್ತೆ, ಅವರಲ್ಲಿ ಇದೆಲ್ಲ ಇದೆ ಅಂತ. ಅಂದರೆ ಆ ಪರಮಾತ್ಮನಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಆತನ ತಿಳಿದ ಮೇಲೆ ಎಲ್ಲ ದೇವತೆಗಳನ್ನು ತಿಳಿದಂತೆ, ಆತನ ತಿಳಿವು ಎಲ್ಲ ದೇವತೆಗಳನ್ನು ತಿಳಿಸಿಕೊಡುತ್ತೆ. ಅವನನ್ನು ತಿಳಿದೇ ಇನ್ನು ಮಿಕ್ಕೆಲ್ಲ ದೇವತೆಗಳನ್ನು ತಿಳಿದರೆ ಏನು ಪ್ರಯೋಜನ ಅಂತ ಒಂದು. ಇದು ಆದಿದೈವಿಕವಾದಂಥ ಅರ್ಥ. ಮತ್ತು ಸೂರ್ಯನ ತೇಜಸ್ಸನ್ನು, ಕಾಂತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ನಮಗೆ ಎಲ್ಲ ಕಾಂತಿಗಳು, ಎಲ್ಲ ಶಕ್ತಿಗಳು ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಮಿಕ್ಕಿದ್ದೆಲ್ಲ ಬರುತ್ತವೆ. ಅದು ಗೊತ್ತಿಲ್ಲದೆ ಇದ್ಮೇಲೆ ಮಿಕ್ಕಿದ್ದೇನು ಪ್ರಯೋಜನವಿಲ್ಲ ಅಂತ. ಯಾಕೆಂದರೆ ಸೂರ್ಯ ನಮ್ಮ ಎನರ್ಜಿ ಪಿರಮಿಡ್ನ ಶಿಖರ, ಅವನಿಂದಲೇ ಎಲ್ಲ. ನಾವೀಗ ಎನರ್ಜಿ ಕನ್ಸರ್ವೇಷನ್ನು, ಎನರ್ಜಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಕಡೆಗೆ ಮೊದಲು ಮುಟ್ಟಬೇಕಾದದ್ದೇ ಆದಿತ್ಯನಲ್ಲಿ ಅಂತ. ಇನ್ನು ಆಧ್ಯಾತ್ಮಿಕವಾದ ಅರ್ಥ ಪರಮೇ ವ್ಯೋಮನ್ ಅಂದರೆ ಹೃದಯಾಕಾಶದಲ್ಲಿ, ಇನ್ನರ್ ಸ್ಪೇಸಲ್ಲಿ ನಿಜವಾದ ವೇದ ಇದೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್, ಶಾಶ್ವತವಾದ ಅಕ್ಷರ ಅಂದರೆ ಅವಿನಾಶಿಯಾದ ವೇದ ಒಳಗಿದೆ.
ಅದರೊಳಗೆ ಎಲ್ಲ ದೇವ ಅಧಿವಿಶ್ವೇ ನಿಷೇಧವು, ಎಲ್ಲ ದೇವತೆಗಳು, ಎಲ್ಲ ತಿಳಿವು ಅಲ್ಲಿ ಒಳಗಡೆ ಇದೆ. ಆ ಒಳಗಿನ ವೇದ ಯಾರಿಗೆ ಗೊತ್ತಿಲ್ಲ. ಹೊರಗಿನ ವೇದ ಇಟ್ಕೊಂಡು ಬರೀ ಶುಕಪಾಠ ಏನು ಮಾಡಿಯಾನು, ಕಿಮೃಚಾ ಕರಿಷ್ಯತಿ. ನೋಡಿ, ಋಗ್ವೇದವೇ ಹೇಳ್ತಾ ಇದೆ, ವೇದ ಇಟ್ಕೊಂಡು ಏನು ಮಾಡ್ತೀಯ? ಏತದ್ವಿದು, ಯಾರಿಗೆ ಒಳಗಿನ ವೇದ ಗೊತ್ತಿದೆ ಅವರಿಗೆ ಹೊರಗಿನ ವೇದ ತಾನಾಗಿಯೇ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ. ಶ್ರುತಿ ಒಳಗೆ ಸೇರಿದ ಮೇಲೆ ಹೊರಗಡೆ ಶಾಸ್ತ್ರ ಗ್ರಂಥಗಳು ಏನಾದರೆ ಏನು ಅಂತ. ಇದನ್ನು ನೋಡಿ, ಈ ತರಹ ವೇದವನ್ನು ನೆಗೆಟ್ ಮಾಡುವುದಿದೆಯಲ್ಲ, ಇನ್ ಇಟ್ಸ್ ಲೆಟರ್ ಫಾರ್ಮ್. ಸ್ಪಿರಿಟ್ ಮುಖ್ಯ, ಲೆಟರ್ ಅಲ್ಲ ಅಂತ ಅದನ್ನು ವೇದ ಹೇಳ್ತಾ ಇದೆಯಲ್ಲ, ಇಟ್ ಈಸ್ ನೆಗೇಟಿಂಗ್ ಇಟ್ಸ್ ಬುಕ್ಕಿಶ್ ಫಾರ್ಮ್. ಈ ಥರ ಬೈಬಲ್ ಹೇಳಿಲ್ಲ, ಕುರಾನ್ ಹೇಳಿಲ್ಲ, ವೇದ ಮಾತ್ರ ಹೇಳಿದೆ. ವೇದಕ್ಕೂ ಅದಕ್ಕೂ ಇರುವ ವ್ಯತ್ಯಾಸ ಇದ್ದರೆ ಇದು ಒಂದೇ. ಇಟ್ ವಿಲ್ ನೆಗೇಟ್ ಇಟ್ ಸೆಲ್ಫ್, ಯು ರಿಯಲೈಸ್ ಯುವರ್ಸ್. ಕ್ರಿಸ್ತ ಆ ಮಾತು ಹೇಳ್ತಾನೆ, ನಿಮ್ಮ ರಾಜ್ಯ ಒಳಗಡೆ ಇದೆ ಎನ್ನುವಂಥದ್ದನ್ನು ಹೇಳ್ತಾನೆ. ಆದರೆ ಆ ಒಂದು ಸಿದ್ಧಾಂತ ಚರ್ಚಿಗಿಲ್ಲ. ನಮ್ಮಲ್ಲಿಯೂ ಮಠಮಾನ್ಯಗಳಲ್ಲಿ ಇದು ಬಿಟ್ಟು ಹೋಗಿದೆ. ಅದು ದೊಡ್ಡ ದುರಂತ. ಅದನ್ನು ಬಿಟ್ಟಾಗಲೇ ಅನರ್ಥ ಆರಂಭವಾಗಿದ್ದು. ಹಾಗಾಗಿ ಒಳವೇದವನ್ನು ಕಂಡುಕೊಳ್ಳುವಂಥದ್ದಾಗಬೇಕು ಅನ್ನುವುದನ್ನು ಇದು ತುಂಬ ತುಂಬ ಚೆನ್ನಾಗಿ ತೋರ್ಪಡಿಸುತ್ತೆ. ಆಮೇಲೆ ನಾವು ಇದು 39ನೇ ಮಂತ್ರ, 46ನೇ ಮಂತ್ರಕ್ಕೆ ನಾವು ಬರಬಹುದು. ಇದು ಕೂಡ ತುಂಬ ತುಂಬ ಅದ್ಭುತವಾದದ್ದು. ಇಂದ್ರಂ ಮಿತ್ರಂ ವರುಣಮಗ್ನಿಮಾಹುರಥೋ ದಿವ್ಯಸ್ಸು ಪರ್ಣೋ ಗರುತ್ಮಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತ್ಯಗ್ನಿಂ ಯಮಂ ಮಾತರಿಶ್ವಾನ ಮಾಹುಹು. ಬಹಳ ಬಹಳ ಪ್ರಸಿದ್ಧವಾದದ್ದು ಕಡೆಯ ಸಾಲು, ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಂತ. 3ನೇ ಸಾಲು ಇಂದ್ರನನ್ನು, ಮಿತ್ರನನ್ನು, ವರುಣನನ್ನು, ಅಗ್ನಿಯನ್ನು, ಇನ್ನೂ ಸುಪರ್ಣನನ್ನು, ಅಂದರೆ ಉತ್ತಮವಾದ ಪಕ್ಷಗಳುಳ್ಳ ಗರುತ್ಮಾನ್ ಗರುಡನನ್ನು ಎಲ್ಲರನ್ನೂ ಹೇಳ್ತಾರೆ. ಆದರೆ ವಿಪ್ರಾಹ ಅಂದರೆ ಜ್ಞಾನಿಗಳು, ಏಕಂ ಅದ್ವಿತೀಯವಾದ ಪರಮಾತ್ಮನೇ ಎಲ್ಲವೂ ಹೌದು ಅಂತ. ಮತ್ತೊಂದು ಏಕಂ ಸತ್, ಒಂದೇ ಸತ್ಯ, ಅದನ್ನು ಜ್ಞಾನಿಗಳು ಬಹುಧಾ ಅನೇಕ ಬಗೆಯಾಗಿ ಹೇಳ್ತಾರೆ ಅಂತ. ಮತ್ತು ಇನ್ನೂ ಒಂದು ಅರ್ಥ, ಅನೇಕವನ್ನು ಬಹುಧಾ ಏಕಂ ವಿಪ್ರ ವದಂತಿ, ಅನೇಕವಾಗಿರೋದನ್ನು ಜ್ಞಾನಿಗಳು ಒಂದು ಅಂತಾರೆ ಅಂತ. ಅಂದರೆ ಅವರು ಲೋಕೋಪಯೋಗಕ್ಕಾಗಿ ಅನೇಕ ವಿಧದಲ್ಲಿ ಹೇಳ್ತಾರೆ, ಆತ್ಮೋಪಯೋಗಕ್ಕಾಗಿ ಒಂದೇ ಬಗೆಯಾಗಿ ಹೇಳ್ತಾರೆ ಅಂತ. ಕನ್ವರ್ಜೆನ್ಸ್, ಡೈವರ್ಜೆನ್ಸ್ ಎರಡೂ ಇದೆ, ಅದನ್ನು ಮರೆಯಬೇಡಿ ಅನ್ನುವಂಥ ಸ್ವಾರಸ್ಯವನ್ನು ಈ ಮಂತ್ರ ಕೊಡ್ತಾ ಇದೆ. ಆಮೇಲೆ ನಾವು 51ನೇ ಮಂತ್ರ, 50ನೇ ಮಂತ್ರ ಯಜ್ಞೇನ ಯಜ್ಞಮಯಂತ ದೇವಾಹ ಅಂತ ಯಾವುದಿದೆ ಅದು ಪುರುಷ ಸೂಕ್ತದಲ್ಲಿ ಬಂದದ್ದೇ ಇಲ್ಲಿ ಬರುವಂಥದ್ದಾಗಿದೆ. ಪುರುಷ ಸೂಕ್ತದ ಯಜುರ್ವೇದದಲ್ಲಿ ಬರುವಂಥದ್ದು. ಸಮಾನಮೇತದು ಕಮುಚ್ಚೈತ್ಯವ ಚಾಹಭಿ ಭೂಮಿಂ ಪರ್ಜನ್ಯ ಜನ್ವಂತಿ ದಿವಂ ಜನ್ವಂತ್ಯಜ್ಞಯ. ಇದು 51ನೇ ಮಂತ್ರ. ಈ ಪೃಥ್ವಿ ಮತ್ತು ಅಂತರಿಕ್ಷಗಳಿಗೆ ಸಮಾನವಾದಂಥ ಮಧ್ಯದಲ್ಲಿ ಓಡಾಡುವಂಥ ಜಲ ಬೇಸಿಗೆಯಲ್ಲಿ ನೆಲದಿಂದ ಮೇಲಕ್ಕೆ ಹೋಗುತ್ತೆ. ಅಹಭಿ ಅಂದರೆ ಗ್ರೀಷ್ಮದಲ್ಲಿ ಉಚ್ಚೈತಿ ಮೇಲಕ್ಕೆ ಹೋಗುತ್ತೆ. ಮತ್ತು ಅಹಭಿ ಮಳೆಗಾಲದ ದಿವಸಗಳಲ್ಲಿ ಅವಚ ಅಂತರಿಕ್ಷದಿಂದ ಕೆಳಕ್ಕೆ ಬೀಳುತ್ತೆ. ಪರ್ಜನ್ಯ ಈ ಮೇಘಗಳು ಭೂಮಿಂ ಜಿನ್ವಂತಿ ತೃಪ್ತಿಗೊಳಿಸುತ್ತವೆ. ಅಗ್ನೇಯ ಯಜ್ಞಾಗ್ನಿಗಳು ದಿವಂ ಜಿನ್ವಂತಿ ಆಕಾಶವನ್ನು ತೃಪ್ತಿಪಡಿಸುತ್ತವೆ ಅಂತ. ನಾವು ಕಾಣದ ಸತ್ವಗಳಿಗೆ ಪ್ರಾಮಾಣಿಕವಾಗಿ ನಡೆದರೆ ಅವು ನಮಗೆ ಕಾಣುವಂತೆ ಪ್ರಯೋಜನ ಮಾಡುತ್ತೆ ಅಂತ. ಕೆಳಗಿಂದ ನಾವು ಸತ್ಕಾರ್ಯ ಮಾಡಿದ್ರೆ ಮೇಲಿಂದ ಒಳ್ಳೆಯದು ಬರುತ್ತೆ. ಮರದ ಬುಡಕ್ಕೆ ನೀರು ಹಾಕಿದ್ರೆ ಫಲ ಬೇರಲ್ಲಿ ಕಾಣಿಸೋಲ್ಲ, ಕೊಂಬೆಗಳಲ್ಲಿ ಕಾಣಿಸುತ್ತೆ ಅಂತ ಒಂದು ಸುಭಾಷಿತ ಉಂಟಲ್ಲ. ಆ ರೀತಿಯಲ್ಲಿ ನಾವು ಇಲ್ಲಿ ಸರಿಯಾಗಿ ನಡ್ಕೊಳ್ಬೇಕು. ಕರ್ತಾರನ ಕಮ್ಮಟ ಈ ಜಗತ್ತು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ ಅಂತ. ಕಮ್ಮಟ ಅಂದರೆ ಟಂಕಸಾಲೆ. ಇಲ್ಲಿಯ ಕರೆನ್ಸಿ ಸರಿಯಾಗಿದ್ದರೆ ಅಲ್ಲಿಯೂ ಸರಿಯಾಗಿರುತ್ತೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಷ್ಟು ಮನೋಹರವಾಗಿರುವಂಥದ್ದು ಈ ಅಲ್ಪಸ್ತವ. ನನಗೆ ಇಡೀ ಋಗ್ವೇದದಲ್ಲಿಯೇ ತುಂಬ ತುಂಬ ಪ್ರಿಯವಾದಂತಹ ಸೂಕ್ತ ಭಾಗಗಳಲ್ಲಿ ಇದು ಕೂಡ ಒಂದು. ಈ ಬಗ್ಗೆ ಹೇಳಿಕೊಳ್ಳೋದಕ್ಕೆ ತಮ್ಮಗಳಿಂದ ಅವಕಾಶವಾಯಿತು. ನಾಳೆ ಇನ್ನೊಂದು ಸ್ವಲ್ಪ ಋಗ್ವೇದದ ಮಂತ್ರಗಳು ಮತ್ತು ಯಜುರ್ವೇದಕ್ಕೆ ಹೋಗುವ ಪ್ರಯತ್ನ ಮಾಡೋಣ. ಮುಂದೆಂದಾದರೂ ಅವಕಾಶ ಸಿಕ್ಕಿದ್ರೆ ಇನ್ನಷ್ಟು ವಿಸ್ತಾರವಾಗಿ ಇನ್ನಷ್ಟು ಕೆಲವು ಸೂಕ್ತಗಳನ್ನೆಲ್ಲ ನೋಡಬಹುದು. ಓಂ ತತ್ಸತ್.